ನಮ್ಮ ಮುಂದಿನ ವಿಷಯ ಭಾರತೀಯ ಸಂವಿಧಾನದ ನಿರ್ಮಾಣ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇದು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಏಕೆಂದರೆ ನಮ್ಮ ದೇಶದ ಈ ಮೂಲಭೂತ ದಾಖಲೆ ಅಂದರೆ ಸಂವಿಧಾನ ಅದು ಹೇಗೆ ರೂಪುಗೊಂಡಿತು, ಇದರ ಕಥೆ ಎಲ್ಲಿಂದ ಆರಂಭವಾಯಿತು, ಇದರಲ್ಲಿ ಯಾವ್ಯಾವ ಮಂದಿ ಭಾಗವಹಿಸಿದ್ರು. ಹೌದು, ಮತ್ತು ಇದು ಕೆಲವು ದಿನಾಂಕಗಳು ಅಥವಾ ಹೆಸರುಗಳನ್ನು ಕೇವಲ ಕಂಠಪಾಠ ಮಾಡುವ ವಿಷಯವಲ್ಲ. ಇದು ಇಂದಿನ ಭಾರತದ ನೆಲೆಯನ್ನು ಹಾಕಿದ ಆಲೋಚನೆ ಹಾಗೂ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಹಾಗಾದ್ರೆ ಕಥೆ ಒಂದು ವಿಚಾರದಿಂದ ಆರಂಭವಾಗುತ್ತದೆ. ವರ್ಷ 1934. ಆ ಕಾಲದ ಪ್ರಮುಖ ವಾಮಪಂಥೀಯ ಚಿಂತಕ MN ರಾಯ್ ಮೊಟ್ಟಮೊದಲು ಈ ವಿಚಾರವನ್ನು ಮುಂದಿಟ್ರು. ಭಾರತೀಯರಡೆ ಸ್ವಂತ ಸಂವಿಧಾನ ಸಭೆ ಇರಬೇಕು ಎಂದು. ಅಯ್ಯೋ, MN ರಾಯ್ 1934ರಲ್ಲಿ ಈ ಅಭಿಪ್ರಾಯ ಹೇಳಿದ್ರು. ಹಾಗಾದ್ರೆ ಕಾಂಗ್ರೆಸ್ ಈ ವಿಚಾರವನ್ನು ಯಾವಾಗ ಮುಂದೂಡಿತು? ಹೌದು, ಅದೇ ಮುಂದಿನ ವರ್ಷ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಬೇಡಿಕೆಯನ್ನು ತನ್ನ ಅಧಿಕೃತ ಬೇಡಿಕೆಯಾಗಿ ಸ್ವೀಕರಿಸಿತು. ಅಂದರೆ ಇದು ದೊಡ್ಡ ರಾಜಕೀಯ ಬೇಡಿಕೆಯಾಯಿತು. ಬೇಡಿಕೆ ಇಟ್ಟರು, ಆದ್ರೆ ಆಂಗ್ಲೇಯರ ಪ್ರತಿಕ್ರಿಯೆ ಏನು? ಅವರು ಸುಲಭವಾಗಿ ಒಪ್ಪಿಕೊಂಡ್ರಾ? ಇಲ್ಲ, ಸುಲಭವಾಗಿ ಒಪ್ಪಿಕೊಳ್ಳುವರಲ್ಲ. ಅವರು ನೇರವಾಗಿ ತಳ್ಳಿಬಿಟ್ಟಿಲ್ಲ, ಆದರೆ ಕಾಲಹರಣ ಮಾಡುತ್ತಲೇ ಹೋದರು. ನಂತರ 1940ರ ಆಗಸ್ಟ್ ಪ್ರಸ್ತಾವನೆ ಬಂತು. ಅಲ್ಲಿ ಅವರು ಮೊಟ್ಟಮೊದಲು ತಾತ್ವಿಕವಾಗಿ ಒಪ್ಪಿಕೊಂಡ್ರು, ಆದರೆ ಷರತ್ತುಗಳಿದ್ದವು. ಸಂಪೂರ್ಣವಾಗಿ ಒಪ್ಪಿಕೊಂಡಿರಲಿಲ್ಲವೇ? ಇಲ್ಲ, ಸಂಪೂರ್ಣವಾಗಿ ಅಲ್ಲ. ಷರತ್ತುಗಳಿದ್ದವು ಮತ್ತು ಅವು ದ್ವಿತೀಯ ವಿಶ್ವಯುದ್ಧದ ಸಂದರ್ಭದಲ್ಲಿ ಬಂದವು. ನಂತರ 1942ರಲ್ಲಿ ಕ್ರಿಪ್ಸ್ ಮಿಷನ್ ಬಂತು. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅದನ್ನ ತಂದಿದ್ರು. ಇದರಲ್ಲಿ ಕೂಡ ಸಂವಿಧಾನ ಸಭೆ ರಚಿಸುವ ಮಾತಿತ್ತು. ಆದರೆ ಅದು ಯುದ್ಧ ಮುಗಿದ ನಂತರವಾಗಬೇಕು ಮತ್ತು ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಲ್ಲ, ಡೊಮಿನಿಯನ್ ಹುದ್ದೆ ನೀಡುವ ಪ್ರಸ್ತಾವನೆ ಇತ್ತು. ಹೌದು, ಆದ್ದರಿಂದ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಇಬ್ಬರೂ ಇದನ್ನು ತಿರಸ್ಕರಿಸಿದ್ರು. ಹಾಗಾಗಿ ವಿಷಯ ಅಲ್ಲಿ ನಿಂತೇ ಬಿಡ್ತು. ಹಾಗಾದ್ರೆ ಯಾವ ತಿರುವಿನಲ್ಲಿ ಸಂವಿಧಾನ ಸಭೆ ವಾಸ್ತವಿಕವಾಯಿತು? ದಾರಿ ಹೇಗೆ ತೆರೆದಿತು? ದಾರಿ ತೆರೆದದ್ದು 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆಯಿಂದ. ಇದು ಅತ್ಯಂತ ಪ್ರಮುಖ. ಇದರಲ್ಲಿ 3 ಬ್ರಿಟಿಷ್ ಕ್ಯಾಬಿನೆಟ್ ಸಚಿವರಿದ್ದರು: ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು AV ಅಲೆಕ್ಸಾಂಡರ್. ಕ್ಯಾಬಿನೆಟ್ ಮಿಷನ್ ಯಾವ ಯೋಜನೆ ನೀಡಿತು? ವಿಧಾನಸಭೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚಿಸುವ ಒಂದು ಕಾರ್ಯೋಚಿತ ವಿಧಾನವನ್ನು ತಿಳಿಸಿತು. ಅದು ಹೇಗೆ? ಅಂದ್ರೆ ಸದಸ್ಯರನ್ನು ಹೇಗೆ ಆರಿಸಬೇಕಿತ್ತು? ಯೋಜನೆ ಪ್ರಕಾರ ಒಟ್ಟು ಸ್ಥಾನಗಳನ್ನು ನಿಗದಿಪಡಿಸಿ ಅವುಗಳನ್ನು ಬ್ರಿಟಿಷ್ ಭಾರತ ಮತ್ತು ಸ್ಥಳೀಯ ಸಂಸ್ಥಾನಗಳ ಜನಸಂಖ್ಯೆಯ ಆಧಾರದ ಮೇಲೆ ಹಂಚಲಾಯಿತು. ಪ್ರಾಂತ್ಯಗಳ ಸ್ಥಾನಗಳನ್ನು 3 ಪ್ರಮುಖ ಸಮುದಾಯಗಳಾಗಿ ಹಂಚಿದರು: ಮುಸ್ಲಿಮರು, ಸಿಖ್ಖರು ಮತ್ತು ಸಾಮಾನ್ಯ ಅಂದರೆ ಮಿಗಿತವರು. ಚುನಾವಣೆಯ ವಿಧಾನ ಹೇಗಿತ್ತು? ನೇರ ಚುನಾವಣೆಯೇ ಅಥವಾ ಪರೋಕ್ಷ? ನೇರವಾಗಿ ಜನರಿಂದ ಚುನಾಯಿಸಬೇಕಾಗಿರಲಿಲ್ಲ. ಪ್ರಾಂತೀಯ ವಿಧಾನಸಭೆಗಳ ಸದಸ್ಯರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು. ಅಂದರೆ ಪರೋಕ್ಷ ಚುನಾವಣೆ, ಏಕವರ್ಗಾಂತರ ಮತ ಪದ್ಧತಿ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಮೂಲಕ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಆ ಸಂಸ್ಥಾನದ ರಾಜರು ಅಥವಾ ಮುಖ್ಯಸ್ಥರು ನೇಮಕ ಮಾಡಬೇಕಾಗಿತ್ತು. ಹೀಗಾಗಿ ಸಂವಿಧಾನ ಸಭೆ ರಚಿಸಲ್ಪಟ್ಟಿತು. ಮೊದಲ ಸಭೆ ಯಾವಾಗ ನಡೆಯಿತು? ಮೊದಲ ಸಭೆ 9 ಡಿಸೆಂಬರ್ 1946ರಂದು ನಡೆಯಿತು. ಆದರೆ ಮುಸ್ಲಿಂ ಲೀಗ್ ಇದನ್ನು ಬಹಿಷ್ಕರಿಸಿತು. ಅವರು ಭಾಗವಹಿಸಲಿಲ್ಲ. ಹಾಗಾದ್ರೆ ಆ ದಿನ ಅಧ್ಯಕ್ಷರಾಗಿ ಯಾರೆಲ್ಲ ಇದ್ರು? ಆ ದಿನ ಸಭೆಯ ಅತ್ಯಂತ ಹಿರಿಯ ಸದಸ್ಯರಾದ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ನಂತರ ಶಾಶ್ವತ ಅಧ್ಯಕ್ಷರನ್ನು ಯಾವಾಗ ಆಯ್ಕೆ ಮಾಡಿದ್ರು? 2 ದಿನಗಳ ನಂತರ 11 ಡಿಸೆಂಬರ್ 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಜೊತೆಗೆ 2 ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು: HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ. ಹೌದು, ಈ ಹೆಸರುಗಳು ಅತ್ಯಂತ ಮುಖ್ಯ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು ಮತ್ತು 2 ಉಪಾಧ್ಯಕ್ಷರು. ಇನ್ನೂ ಯಾರಾದರೂ ಪ್ರಮುಖ ವ್ಯಕ್ತಿಗಳಿದ್ದಾರಾ? ಖಂಡಿತ. ಬಹುಮುಖ್ಯ ವ್ಯಕ್ತಿ ಸರ್ BN ರಾವ್. ಅವರು ಖ್ಯಾತ ಕಾನೂನು ತಜ್ಞರು. ಅವರನ್ನು ಸಂವಿಧಾನದ ಸಂವಿಧಾನಿಕ ಸಲಹೆಗಾರರನ್ನಾಗಿ ನೇಮಿಸಲಾಯಿತು. ಸಂವಿಧಾನದ ಮೊದಲ ಕರಡು ರಚನೆಗೆ ಅವರ ದೊಡ್ಡ ಕೊಡುಗೆ ಇತ್ತು. ಆಸಕ್ತಿದಾಯಕ. ಈ ಸಂವಿಧಾನ ಸಭೆ ಕೇವಲ ಸಂವಿಧಾನ ರಚನೆ ಮಾತ್ರ ಮಾಡುತ್ತಿತ್ತೇ? ಇಲ್ಲ, ಇದು ದೇಶದ ಸಾಮಾನ್ಯ ಕಾನೂನುಗಳನ್ನು ಕೂಡ ಮಾಡುತ್ತಿತ್ತು. ಅಂದರೆ ಇದು ಭಾರತದ ಮೊದಲ ಸಂಸತ್ತಿನಂತೆ ಕೆಲಸ ಮಾಡುತ್ತಿತ್ತು. ದ್ವಿಪಾತ್ರ ಭೂಮಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅದ್ಭುತ. ಹೌದು, ಹಾಗಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದ ದಿನಾಂಕಗಳು ಅಥವಾ ಘಟನೆಗಳನ್ನು ಹೇಳಿ. ಹೌದು, ಹಲವೇ ಇವೆ. ಉದಾಹರಣೆಗೆ 13 ಡಿಸೆಂಬರ್ 1946ರಂದು ಜವಾಹರ್ಲಾಲ್ ನೆಹರು ಅವರು ಐತಿಹಾಸಿಕ ಉದ್ದೇಶ ಪ್ರಸ್ತಾವನೆ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನು ಮಂಡಿಸಿದರು. ಉದ್ದೇಶ ಪ್ರಸ್ತಾವನೆಯ ಮಹತ್ವವೇನು? ಅದು ಕೇವಲ ಒಂದು ಪ್ರಸ್ತಾವನೆಯಲ್ಲ. ಅದರಲ್ಲಿ ಸಂವಿಧಾನದ 3 ತತ್ವಗಳು ಮತ್ತು ಮೌಲ್ಯಗಳ ಚಿತ್ತಾರವಿತ್ತು
ಭಾರತ ಯಾವ ರೀತಿಯ ದೇಶವಾಗಬೇಕು, ಅದು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವಾಗಬೇಕು, ಪ್ರಜೆಗಳಿಗೆ ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ದೊರಕಬೇಕು ಎಂಬ ನಿಲುವು. ಹಾಗಾದ್ರೆ ಸಭೆ ಇದನ್ನು ಯಾವಾಗ ಅಂಗೀಕರಿಸಿತು? 22 ಜನವರಿ 1947ರಂದು ಏಕಮತದಿಂದ ಅಂಗೀಕರಿಸಲಾಯಿತು. ಇದೇ ಮುಂದಕ್ಕೆ ನಮ್ಮ ಸಂವಿಧಾನದ ಪ್ರಸ್ತಾವಿಕೆ ಪ್ರಿಯಾಂಬಲ್ನ ಆಧಾರವಾಯಿತು. ಇನ್ನೊಂದು ದಿನಾಂಕ ಹೇಳಿ. ಹೌದು, ಅತ್ಯಂತ ಮುಖ್ಯವಾದ ದಿನಾಂಕ 22 ಜುಲೈ 1947. ಈ ದಿನ ನಮ್ಮ ರಾಷ್ಟ್ರೀಯ ಧ್ವಜ ತಿರಂಗ ಅನ್ನು ಸಂವಿಧಾನ ಸಭೆಯು ಅಧಿಕೃತವಾಗಿ ಸ್ವೀಕರಿಸಿತು. ಸರಿಯಾಗಿದೆ. ಹಾಗಾದರೆ ಪೂರ್ಣ ಸಂವಿಧಾನ ರಚನೆಗೆ ಒಟ್ಟು ಎಷ್ಟು ಸಮಯ ತೆಗೆದುಕೊಂಡಿತು? ಇದಕ್ಕೆ ಒಟ್ಟು 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ತೆಗೆದುಕೊಂಡವು. ಬಹಳ ಉದ್ದವಾದ ಅವಧಿ. ಹೌದು, ಅಷ್ಟು ದೊಡ್ಡ ಕೆಲಸವಾಗಿದ್ದರಿಂದ ಇದನ್ನು ನಿರ್ವಹಿಸಲು ಸಮಿತಿಗಳನ್ನು ರಚಿಸಲಾಯಿತು. ಖಂಡಿತ. ಕೆಲಸ ಹಂಚಿಕೊಳ್ಳಲು ಹಲವು ಸಮಿತಿಗಳು ರಚಿಸಲ್ಪಟ್ಟವು. ಸುಮಾರು 8 ಪ್ರಮುಖ ಸಮಿತಿಗಳು ಹಾಗೂ ಹಲವಾರು ಸಣ್ಣ ಸಮಿತಿಗಳು ಇದ್ದವು. ಉದಾಹರಣೆಗೆ, ಕೇಂದ್ರದ ಅಧಿಕಾರಗಳಿಗಾಗಿ ರಚಿಸಲಾದ ಸಮಿತಿಯ ಅಧ್ಯಕ್ಷರು ನೆಹರೂಜಿ. ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಸರ್ದಾರ್ ಪಟೇಲ್. ಮತ್ತು ಅತ್ಯಂತ ಹೆಚ್ಚು ಚರ್ಚೆಗೆ ಕಾರಣವಾದ ಸಮಿತಿ ಅಂದರೆ ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ. ಅದರ ಬಗ್ಗೆ ವಿವರಿಸಿ. ಹೌದು, ಡ್ರಾಫ್ಟಿಂಗ್ ಸಮಿತಿ ಇದು ನಿಸ್ಸಂದೇಹವಾಗಿ ಅತ್ಯಂತ ಪ್ರಮುಖ ಸಮಿತಿಗಳಲ್ಲಿ ಒಂದಾಗಿತ್ತು. ಇದನ್ನು 29 ಆಗಸ್ಟ್ 1947ರಂದು ರಚಿಸಲಾಯಿತು. ಇದರ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಹೌದು, ಈ ಸಮಿತಿಯ ಕೆಲಸವೇನೆಂದರೆ ಬೇರೆ ಬೇರೆ ಸಮಿತಿಗಳಿಂದ ಬಂದ ಶಿಫಾರಸುಗಳನ್ನು ಪರಿಗಣಿಸಿ ಅಂತಿಮ ಸಂವಿಧಾನ ಕರಡು, ಫೈನಲ್ ಡ್ರಾಫ್ಟ್ ರಚಿಸುವುದು. ಈ ಸಮಿತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೊರತುಪಡಿಸಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಹಾಗೂ ಇತರೆ ಕಾನೂನು ತಜ್ಞರು ಸೇರಿದ್ದರು. ಒಟ್ಟು 7 ಸದಸ್ಯರಿದ್ದರು. ಇವರೇ ಇಂದು ನಾವು ನೋಡುತ್ತಿರುವಂತೆ ಸಂವಿಧಾನಕ್ಕೆ ಕಾನೂನುಬದ್ಧ ಭಾಷೆಯನ್ನು, ರೂಪವನ್ನು ನೀಡಿದರು. ಹಾಗಾದರೆ ಈ ಸಮಿತಿಯು ಕರಡು ತಯಾರಿಸಿತು. ನಂತರ ಏನಾಯಿತು? ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಅಂತಿಮ ಮಸೂದೆಯನ್ನು 4 ನವೆಂಬರ್ 1948ರಂದು ಸಭೆಯಲ್ಲಿ ಮಂಡಿಸಿದರು. ಅದಕ್ಕೆ ತುಂಬ ದೀರ್ಘವಾದ ಚರ್ಚೆ ನಡೆಯಿತು. 3ನೇ ವಾಚನ ನಡೆಯಿತು. ಅನೇಕ ತಿದ್ದುಪಡಿ ಪ್ರಸ್ತಾವನೆಗಳು ಬಂದವು. ಕೊನೆಗೂ ಯಾವಾಗ ಸಂವಿಧಾನ ಅಂಗೀಕರಿಸಲ್ಪಟ್ಟಿತು? 26 ನವೆಂಬರ್ 1949ರಂದು ಸಂವಿಧಾನ ಸಭೆಯು ಅದನ್ನು ಅಂಗೀಕರಿಸಿತು. ಇದೇ ದಿನ ಪ್ರಸ್ತಾವಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನಾವು ಇದನ್ನು ಅಂಗೀಕರಿಸುತ್ತೇವೆ, ಜಾರಿಗೆ ತರುತ್ತೇವೆ ಮತ್ತು ಸ್ವೀಕರಿಸುತ್ತೇವೆ ಎಂದು. ಅಂದರೆ 26 ನವೆಂಬರ್ 1949 ನಮ್ಮ ಸಂವಿಧಾನ ದಿನ. ಹೌದು, ಸಂವಿಧಾನ ದಿನ. ಇದೇ ದಿನ ನಾಗರಿಕತೆ, ಚುನಾವಣೆ, ತಾತ್ಕಾಲಿಕ ಸಂಸತ್ತಿಗೆ ಸಂಬಂಧಿಸಿದ ಕೆಲವು ವಿಧಿಗಳು ತಕ್ಷಣ ಜಾರಿಯಾದವು. ಆದರೆ ಪೂರ್ಣ ಸಂವಿಧಾನ 26 ಜನವರಿ 1950ರಂದು ಜಾರಿಯಾಯಿತು. ಇದನ್ನೇ ನಾವು ಗಣರಾಜ್ಯೋತ್ಸವ ದಿನವಾಗಿ ಆಚರಿಸುತ್ತೇವೆ. ಹಾಗಾದರೆ ಏಕೆ 26 ಜನವರಿ? ಪೂರ್ಣ ಸಂವಿಧಾನ ಜಾರಿಯಾದದ್ದು 26 ಜನವರಿ 1950ರಂದು. ಈ ದಿನಾಂಕವನ್ನು ಆರಿಸಿಕೊಳ್ಳಲು ಒಂದು ಐತಿಹಾಸಿಕ ಕಾರಣವಿತ್ತು. 1929ರ ಲಾಹೋರ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಸಂಕಲ್ಪ ತೆಗೆದುಕೊಂಡಿತು. ಅದರಂತೆ 26 ಜನವರಿ 1930ರಂದು ಮೊದಲ ಪೂರ್ಣ ಸ್ವರಾಜ್ಯ ದಿನ ಆಚರಿಸಲಾಯಿತು. ಅದೇ ಐತಿಹಾಸಿಕ ನೆನಪಿಗಾಗಿ 26 ಜನವರಿ 1950ರಂದು ಸಂವಿಧಾನ ಜಾರಿಗೆ ಬರುವಂತೆ ಆಯ್ಕೆ ಮಾಡಲಾಯಿತು. ಆಹಾ, ಅದೇ ಕಾರಣ. ಹಾಗಾಗಿ ಇದು ನಮ್ಮ ಸಂವಿಧಾನ ರೂಪುಗೊಂಡ ಕಿರುಕಥೆ. ಎಷ್ಟು ಪರಿಶ್ರಮ, ಎಷ್ಟು ಚರ್ಚೆಗಳು, ಎಷ್ಟು ಬೇರೆ ಬೇರೆ ಅಭಿಪ್ರಾಯಗಳ ಸಮನ್ವಯದಿಂದ ಈ ಒಂದು ದಾಖಲೆ ರಚಿಸಲ್ಪಟ್ಟಿದೆ. ಹೌದು, ನಿಜವಾಗಿಯೂ ಕಲ್ಪನೆ ಮಾಡಿದರೂ ಅಚ್ಚರಿ ಹುಟ್ಟುತ್ತದೆ. ಇಷ್ಟು ವೈವಿಧ್ಯಮಯ ದೇಶಕ್ಕೆ ಅಷ್ಟು ಧರ್ಮ, ಭಾಷೆಗಳು, ಸಂಸ್ಕೃತಿಗಳು, ಹಿತಾಸಕ್ತಿಗಳು ಇದ್ದಾಗಲೂ ಎಲ್ಲರನ್ನೂ ಒಗ್ಗೂಡಿಸುವಂತಹ ಸಂವಿಧಾನವನ್ನು ರೂಪಿಸುವುದು ಇಷ್ಟು ದೊಡ್ಡ ಸವಾಲಾಗಿತ್ತೆಂದು ಇಂದು ನಾವು ಸಂವಿಧಾನ ಓದಿದಾಗ, ಅದರ ವಿಧಿಗಳ ಬಗ್ಗೆ ಚರ್ಚಿಸಿದಾಗ ಆ ಶಿಲ್ಪಿಗಳ ದೂರದೃಷ್ಟಿಯ ಅರಿವು ಬರುತ್ತದೆ. ಅವರು ಎಂತಹ ಕಷ್ಟಗಳನ್ನು ಎದುರಿಸಿ ಇದನ್ನು ಸಿದ್ಧಪಡಿಸಿದರು ಎಂಬುದು ಸ್ಪಷ್ಟವಾಗುತ್ತದೆ. ನಿಸ್ಸಂದೇಹವಾಗಿ ಇದು ಅಸಾಮಾನ್ಯ ಸಾಧನೆ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಸಂವಿಧಾನ ನಿರ್ಮಾಣ ಪ್ರಕ್ರಿಯೆ ಅಥವಾ ಅದರ ಯಾವ ಅಂಶದ ಬಗ್ಗೆ ನಿಮ್ಮ ಕಲ್ಪನೆಗಳಿವೆ? ಕೆಳಗಿನ ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಸಂವಿಧಾನದ ತಯಾರಿಯಲ್ಲಿ ಸಾಮಾನ್ಯವಾಗಿ ಪ್ರಸ್ತಾವಿಕೆ ಮತ್ತು ಅನುಸೂಚಿಗಳು ಕುರಿತಾಗಿ ಹೆಚ್ಚಿನ ಪ್ರಶ್ನೆಗಳು ಬರುತ್ತವೆ. ಹೌದು, ಅಂದರೆ ಇವು ಸಂವಿಧಾನದ ಮೂಲ ಚಿತ್ತಾರ, ಅದರ ಆತ್ಮವನ್ನು ತೋರಿಸುತ್ತವೆ. ಹೌದು, ಮತ್ತು ಅನುಸೂಚಿಗಳು ಎಂದರೆ ಆಡಳಿತವನ್ನು ನಡೆಸುವ ಸೂಕ್ಷ್ಮ ವಿವರಗಳನ್ನು ಒಳಗೊಂಡಿರುವ ಒಂದು ರೂಪುರೇಖೆ. ಅಂದರೆ ಇವೆರಡೂ ಸೇರಿ ಸಂವಿಧಾನವನ್ನು ಸಂಪೂರ್ಣ ದಾಖಲೆ ಮಾಡುತ್ತವೆ. ಹಾಗಾದರೆ ಪ್ರಸ್ತಾವಿಕೆಯಿಂದಲೇ ಪ್ರಾರಂಭಿಸೋಣ.
ಇದರಲ್ಲಿ ಬಹಳ ತೂಕದ ಪದಗಳು ಕಂಡುಬರುತ್ತವೆ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ. ಹೌದು, ಜೊತೆಗೆ ಪ್ರಜಾಪ್ರಭುತ್ವ, ಗಣರಾಜ್ಯ. ಹಾಗಾದರೆ ಈ ಸಂವಿಧಾನಕ್ಕೆ ಶಕ್ತಿ ಎಲ್ಲಿಂದ ಬರುತ್ತದೆ? ನೋಡಿ, ಶಕ್ತಿಯ ಮೂಲವೇ ಪ್ರಸ್ತಾವಿಕೆಯ ಮೊದಲ ಸಾಲಿನಲ್ಲಿದೆ. ನಾವು ಭಾರತ ದೇಶದ ಜನರು. ಹೌದು, ನಾವು ಭಾರತ ದೇಶದ ಜನರು. ಇಲ್ಲಿಂದಲೇ ಎಲ್ಲ ಶಕ್ತಿಯೂ ಬರುತ್ತದೆ. ಹಾಗಾದ್ರೆ ಸಾರ್ವಭೌಮ ಅಂದ್ರೆ ಅರ್ಥವೇನು? ಭಾರತ ತನ್ನ ತೀರ್ಮಾನಗಳನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತದೆ. ಒಳಗಿನ ವಿಷಯವಾಗಲಿ ಹೊರಗಿನ ವಿಷಯವಾಗಲಿ ಯಾವುದೇ ಒತ್ತಡವಿಲ್ಲದೆ. ಸರಿಯಾಗಿದೆ. ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಅಂದ್ರೆ ಸೆಕ್ಯುಲರ್ ಎಂಬ ಪದಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಅಂದರೆ ಇವು ನಂತರ ಸೇರಿಸಲ್ಪಟ್ಟವು. ಹೌದು. ಹೌದು, ಸಮಾಜವಾದ ಎಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ದಿಕ್ಕಿನ ಗುರಿ. ಧರ್ಮನಿರಪೇಕ್ಷ ಎಂದರೆ ಸರ್ಕಾರದ ಸ್ವಂತ ಧರ್ಮವಿರುವುದಿಲ್ಲ, ಅದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪರಿಗಣಿಸಿ ಗೌರವಿಸುತ್ತದೆ. ಮತ್ತು ಪ್ರಜಾಪ್ರಭುತ್ವ, ಗಣರಾಜ್ಯ. ಪ್ರಜಾಪ್ರಭುತ್ವ ಎಂದರೆ ಜನರ ಆಳ್ವಿಕೆ, ಸರ್ಕಾರವನ್ನು ಜನರು ಆರಿಸುತ್ತಾರೆ. ಮತ್ತು ಗಣರಾಜ್ಯ ಅಂದರೆ ದೇಶದ ಮುಖ್ಯಸ್ಥರಾದ ರಾಷ್ಟ್ರಪತಿಗಳು ಚುನಾಯಿತರಾಗಿರುತ್ತಾರೆ. ಯಾವ ರಾಜ ಅಥವಾ ರಾಣಿಯವರ ಸಂತಾನದ ಹಕ್ಕು ಇರುವ ಹುದ್ದೆಯಂತಿಲ್ಲ. ಅರ್ಥ ಆಯ್ತೆ? ಹೌದು, ಮತ್ತು ಇದರ ಉದ್ದೇಶದಲ್ಲೂ ದೊಡ್ಡ ಪದಗಳಿವೆ: ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಾಂಧವ್ಯ. ಕೇಳಲು ಎಷ್ಟು ಎತ್ತರದ ಆದರ್ಶಗಳಂತೆ ಕಾಣುತ್ತವೆ. ಹೌದು, ಇವು ಕೇವಲ ಆದರ್ಶವಲ್ಲ, ಇವು ಸಂವಿಧಾನದ ವಚನಗಳು. ಗುರಿಯೇ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಗಬೇಕು ಎಂಬುದು. 3 ತರಹದ ನ್ಯಾಯ. ಹೌದು. ನಂತರ ಪ್ರತಿಯೊಬ್ಬರಿಗೂ ಆಲೋಚಿಸಲು, ತಮ್ಮ ಮಾತು ಹೇಳಲು, ಯಾವುದರ ಮೇಲಾದರೂ ನಂಬಿಕೆ ಇಡುವುದಕ್ಕೆ, ಯಾವುದೇ ಧರ್ಮ ಪಾಲಿಸುವುದಕ್ಕೆ ಮತ್ತು ಪೂಜಿಸಲು ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು. ನಂತರ ಹುದ್ದೆ ಮತ್ತು ಅವಕಾಶದಲ್ಲಿ ಸಮಾನತೆ ದೊರೆಯಬೇಕು. ಹುದ್ದೆ, ಅವಕಾಶ, ಸಮಾನತೆ. ಹೌದು, ಅವಕಾಶ, ಸಮಾನತೆ. ಮತ್ತು ಎಲ್ಲರಲ್ಲೂ ಬಾಂಧವ್ಯ ಬೆಳೆದು ಪ್ರತಿಯೊಬ್ಬರಿಗೂ ಗೌರವ ಉಳಿಯುವಂತಾಗಬೇಕು. ಮತ್ತು ದೇಶದ ಏಕತೆ ಹಾಗೂ ಅಖಂಡತೆ ಕೂಡ ಕಾಪಾಡಲ್ಪಡಬೇಕು. ಈ ಅಖಂಡತೆ ಪದವನ್ನು ಕೂಡ ನೆನಪಿಡಿ. 42ನೇ ತಿದ್ದುಪಡಿಯಲ್ಲಿ ಇದನ್ನು ಸೇರಿಸಲಾಯಿತು. ಅಂದರೆ ಇದು ಕೂಡ ನಂತರ ಸೇರಿಸಲಾಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುವುದು: ಈ ಪ್ರಸ್ತಾವಿಕೆ, ಪ್ರಿಯಾಂಬಲ್, ಇದು ಸಂವಿಧಾನದ ಭಾಗವೇ? ನಾನು ಕೇಳಿದ್ದೇನೆ ಇದರಲ್ಲಿ ಹಿಂದೆ ಸ್ವಲ್ಪ ವಿವಾದವಿತ್ತು ಎಂದು. ಹೌದು, ಇದು ಒಂದು ರೋಚಕ ಕಾನೂನು ಪ್ರಯಾಣ. ನೋಡಿ, ಆರಂಭದಲ್ಲಿ 1960ರಲ್ಲಿ ಒಂದು ಪ್ರಕರಣವಿತ್ತು, ಬೇರುಬಾರಿ ಯೂನಿಯನ್ ಪ್ರಕರಣ. ಹೌದು, ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಪ್ರಸ್ತಾವಿಕೆ ಸಂವಿಧಾನದ ಭಾಗವಲ್ಲ ಎಂದು. ಆದರೆ ನಂತರ 1973ರ ಪ್ರಸಿದ್ಧ ಕೇಶವಾನಂದ ಭಾರತಿ ಪ್ರಕರಣ ಬಂತು. ಹೌದು, ಇದು ಬಹಳ ಪ್ರಸಿದ್ಧ. ನಿಜ. ಇದರಲ್ಲಿ ಸುಪ್ರೀಂ ಕೋರ್ಟು ತನ್ನ ಹಿಂದಿನ ತೀರ್ಪನ್ನು ಬದಲಿಸಿ ಬಹಳ ಸ್ಪಷ್ಟವಾಗಿ ಹೇಳಿತು, ಪ್ರಸ್ತಾವಿಕೆ ಸಂವಿಧಾನದ ಅವಿಭಾಜ್ಯ ಅಂಗ ಎಂದು. ಅಷ್ಟೇ ಅಲ್ಲದೆ ಕೋರ್ಟು ಮೂಲ ರಚನೆ ಸಿದ್ಧಾಂತ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ನೀಡಿತು ಮತ್ತು ಹೇಳಿತು, ಪ್ರಸ್ತಾವಿಕೆ ಅದರ ಭಾಗವಾಗಿದೆ ಮತ್ತು ಸಂಸತ್ತು ಇದರ ಮೂಲ ರಚನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅಂದರೆ ತಿದ್ದುಪಡಿ ಆಗಬಹುದು, ಆದರೆ ಮೂಲ ರಚನೆ ಬದಲಾಗುವುದಿಲ್ಲ. ಹೌದು. ನಂತರ 1995ರಲ್ಲಿ LIC ಆಫ್ ಇಂಡಿಯಾ ಪ್ರಕರಣದಲ್ಲೂ ಇದೇ ಮಾತು ಪುನರುಚ್ಚರಿಸಲಾಯಿತು. ಇದು ಅವಿಭಾಜ್ಯ ಅಂಗ. ಮತ್ತು ನಾವು ಮೊದಲೇ ಹೇಳಿದಂತೆ ಇದರಲ್ಲಿ 42ನೇ ತಿದ್ದುಪಡಿಯಲ್ಲಿ 1976ರಲ್ಲಿ ಬದಲಾವಣೆ ಕೂಡ ಮಾಡಲಾಗಿದೆ. ಹೀಗಾಗಿ ಈಗ ಸ್ಪಷ್ಟವಾಗಿದೆ, ಪ್ರಸ್ತಾವಿಕೆ ಸಂವಿಧಾನದ ಆಧಾರಶಿಲೆ, ಅದರ ಆತ್ಮ. ಆದರೆ ಈ ಸಂಪೂರ್ಣ ಸಂವಿಧಾನ ರೂಪುಗೊಂಡಿದ್ದು ಹೇಗೆ? ಅಂದರೆ ಯಾವ ಯಾವ ವಿಚಾರಗಳಿಂದ ಇದನ್ನು ಗಟ್ಟಿಯಾಗಿ ಕಟ್ಟಲಾಯಿತು? ಹೇಳ್ತಾರೆ, ಜಗತ್ತಿನ ಎಲ್ಲೆಲ್ಲೆಡೆಯಿಂದ ಉತ್ತಮ ಅಂಶಗಳನ್ನು ತೆಗೆದುಕೊಳ್ಳಲಾಗಿದೆ. ಹೌದು, ಇದು ಸತ್ಯ. ನಮ್ಮ ಸಂವಿಧಾನ ನಿರ್ಮಾತೃಗಳು ಜಗತ್ತಿನ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಭಾರತದ ಪರಿಸ್ಥಿತಿಗೆ ಸೂಕ್ತವೆಂದು ಕಂಡ ಅಂಶಗಳನ್ನು ಅಳವಡಿಸಿಕೊಂಡರು. ಕೆಲವು ಉದಾಹರಣೆಗಳನ್ನು ಕೊಡಿ. ಮುಖ್ಯವಾಗಿ ನ್ಯಾಯಾಂಗದ ಸ್ವಾತಂತ್ರ್ಯ, ನ್ಯಾಯಾಂಗ ಪರೀಕ್ಷಣೆ, ಜುಡಿಷಿಯಲ್ ರಿವ್ಯೂ, ರಾಷ್ಟ್ರಪತಿಗಳ ಮೇಲಿನ ಮಹಾಭಿಯೋಗ ಪ್ರಕ್ರಿಯೆ, ಇವು ಅಮೆರಿಕದಿಂದ. ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು, ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಪಡೆದಿದ್ದೇವೆ. ಇದರ ಉದ್ದೇಶ ಕಲ್ಯಾಣಕಾರಿ ರಾಜ್ಯ ನಿರ್ಮಾಣ. ಹೌದು, ಇದೇ ರೀತಿ ಕೆನಡಾದಿಂದ ಶಕ್ತಿಶಾಲಿ ಕೇಂದ್ರವಿರುವ ಒಕ್ಕೂಟ ವ್ಯವಸ್ಥೆ ಪಡೆದಿದ್ದೇವೆ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಎರಡೂ ಕಾನೂನು ರಚಿಸಬಹುದು. ಜರ್ಮನಿ ಮತ್ತು ಫ್ರಾನ್ಸ್ನಿಂದಲೂ ಕೂಡ ಜರ್ಮನಿಯ ವೈಮಾರ್ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯಲ್ಲಿ ಮೂಲ ಹಕ್ಕುಗಳನ್ನು ಸ್ಥಗಿತಗೊಳಿಸುವ ವಿಧಾನವನ್ನು ತೆಗೆದುಕೊಂಡಿದ್ದೇವೆ.
ಫ್ರಾನ್ಸ್ನಿಂದ ಗಣರಾಜ್ಯದ ಕಲ್ಪನೆ ಹಾಗೂ ಸ್ವಾತಂತ್ರ್ಯ, ಸಮಾನತೆ, ಬಾಂಧವ್ಯ ಆದರ್ಶಗಳನ್ನು ಪಡೆದಿದ್ದೇವೆ. ವಾವ್, ಅಂದರೆ ಹಲವು ಕಡೆಗಳಿಂದ ಪ್ರೇರಣೆ ಪಡೆದಿದ್ದಾರೆ. ಹೌದು, ಇದು ವಿಚಾರಗಳ ಬಗ್ಗೆ. ಈಗ ಬರೋಣ ಸಂವಿಧಾನದ ಪ್ರಾಯೋಗಿಕ ಅಂಶಕ್ಕೆ, ಅನುಸೂಚಿಗಳು. ಅನುಸೂಚಿಗಳು ಅವರ ಅಗತ್ಯವೇನು? ಸಂವಿಧಾನದಲ್ಲೇ ನೇರವಾಗಿ ಎಲ್ಲವನ್ನೂ ಬರೆಯಬಹುದಿತ್ತಲ್ಲ? ನೋಡಿ, ಅನುಸೂಚಿಗಳು ಅಂದರೆ ಸಂವಿಧಾನದ ಪಠ್ಯವನ್ನು ಸ್ವಚ್ಛ, ಸರಳ ಮತ್ತು ಸುವ್ಯವಸ್ಥಿತವಾಗಿ ಇಡುವ ವಿಧಾನ. ಹೇಗೆ? ಅಂದರೆ ದೊಡ್ಡ ಪಟ್ಟಿಗಳು ಅಥವಾ ತುಂಬ ವಿವರವಾದ ವಿಷಯಗಳು, ಉದಾಹರಣೆಗೆ ರಾಜ್ಯಗಳ ಪಟ್ಟಿ, ವೇತನ, ಭತ್ಯೆ, ಭಾಷೆಗಳ ಪಟ್ಟಿ, ಇವುಗಳನ್ನೆಲ್ಲವನ್ನು ನೇರವಾಗಿ ಸಂವಿಧಾನದ ವಿಧಿಗಳಲ್ಲಿ ಸೇರಿಸಿದ್ದರೆ ಸಂವಿಧಾನ ತುಂಬ ಭಾರವಾದದ್ದಾಗಿ ಓದಲು ಕಷ್ಟವಾಗುತ್ತಿತ್ತು. ಸರಿಯಾದ ಮಾತು. ಹೀಗಾಗಿ ಅಂತಹ ವಿಷಯಗಳನ್ನು ಪ್ರತ್ಯೇಕವಾಗಿ ಅನುಸೂಚಿಗಳಲ್ಲಿ ನೀಡಲಾಗಿದೆ. ಇದರಿಂದ ಮುಖ್ಯ ಪಠ್ಯ ಸ್ಪಷ್ಟವಾಗಿರುತ್ತದೆ ಮತ್ತು ಎಲ್ಲ ವಿವರ ಒಟ್ಟಿಗೆ ಒಂದು ಕಡೆ ದೊರೆಯುತ್ತವೆ. ಆಡಳಿತ ನಿರ್ವಹಣೆಗೂ ಕೂಡ ಸುಲಭವಾಗುತ್ತದೆ. ಆರಂಭದಲ್ಲಿ 8 ಅನುಸೂಚಿಗಳಿದ್ದವು, ಈಗ 12 ಆಗಿವೆ. ಅಂದ್ರೆ 12 ಅನುಸೂಚಿಗಳಿವೆ ಈಗ. ಹೌದು. ಹಾಗಾದ್ರೆ ಪರೀಕ್ಷೆಗಳಲ್ಲಿ ಹೆಚ್ಚು ಕೇಳಲ್ಪಡುವ ಪ್ರಮುಖ ಅನುಸೂಚಿಗಳ ಬಗ್ಗೆ ಹೇಳಿ. 7ನೇ, 8ನೇ, 10ನೇ. ಹೌದು, ಇವು ಅತ್ಯಂತ ಪ್ರಮುಖ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಮತ್ತು ಅವುಗಳ ಭೌಗೋಳಿಕ ವ್ಯಾಪ್ತಿ. 2ನೇ ಅನುಸೂಚಿಯಲ್ಲಿ ರಾಷ್ಟ್ರಪತಿ, ರಾಜ್ಯಪಾಲ, ಲೋಕಸಭಾಧ್ಯಕ್ಷ, ನ್ಯಾಯಾಧೀಶರು ಮೊದಲಾದ ಉನ್ನತ ಹುದ್ದೆಯವರ ವೇತನ, ಭತ್ಯೆ ಮತ್ತು ವಿಶೇಷಾಧಿಕಾರಗಳು. ಸರಿ, ಸ್ಯಾಲರಿ ಇತ್ಯಾದಿಗಳು. ಹೌದು. 3ನೇ ಅನುಸೂಚಿಯಲ್ಲಿ ಪ್ರಮಾಣ ವಚನ ಮತ್ತು ಪ್ರತಿಜ್ಞಾ ಪತ್ರಗಳ ಮಾದರಿಗಳು, ಅಂದರೆ ಯಾರು ಯಾವ ಪ್ರಮಾಣ ವಚನ ತಾಳಬೇಕು ಎಂಬುದು. 4ನೇ ಅನುಸೂಚಿಯಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿಯೊಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಎಷ್ಟು ಸ್ಥಾನಗಳಿರಬೇಕು ಎಂಬುದರ ವಿವರ. ಇದು ತುಂಬ ಮುಖ್ಯ. ಹೌದು. 7ನೇ ಅನುಸೂಚಿ ಅತ್ಯಂತ ಮುಖ್ಯ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ ಇದೆ. 3 ಪಟ್ಟಿಗಳಿವೆ: ಸಂಘ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಹೌದು, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಸರಿಯಾಗಿ. 8ನೇ ಅನುಸೂಚಿಯಲ್ಲಿ ಸಂವಿಧಾನ ಮಾನ್ಯತೆ ನೀಡಿದ ಭಾಷೆಗಳಿವೆ. ಈಗ 22 ಭಾಷೆಗಳಿವೆ. ಹೌದು, 22 ಭಾಷೆಗಳು. ಇದರಲ್ಲಿ ಕೆಲವು ನಂತರ ಸೇರಿಸಲ್ಪಟ್ಟವು ಅಲ್ವೇ? ಹೌದು, ಇದರಲ್ಲಿ ಸಿಂಧಿ, ನಂತರ ಕೊಂಕಣಿ, ಮಣಿಪುರಿ, ನೇಪಾಳಿ, ನಂತರ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಳಿ, ಇವುಗಳು ಬೇರೆ ಬೇರೆ ತಿದ್ದುಪಡಿಗಳ ಮೂಲಕ ಸೇರಿಸಲ್ಪಟ್ಟವು. ಸರಿ. 10ನೇ ಅನುಸೂಚಿ ದಳಬದಲಿ ವಿರೋಧಿ ಕಾಯ್ದೆಗೆ ಸಂಬಂಧಿಸಿದೆ. ಹೌದು, ಇದು 1985ರಲ್ಲಿ 52ನೇ ತಿದ್ದುಪಡಿಯಲ್ಲಿ ಸೇರಿಸಲ್ಪಟ್ಟಿತು. ನಂತರ 11ನೇ ಮತ್ತು 12ನೇ ಅನುಸೂಚಿಗಳು 1992ರಲ್ಲಿ 73ನೇ ಮತ್ತು 74ನೇ ತಿದ್ದುಪಡಿಯ ಮೂಲಕ ಸೇರಿಸಲ್ಪಟ್ಟವು. ಹೌದು, 11ನೇ ಅನುಸೂಚಿ ಪಂಚಾಯಿತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದೆ, ಪಂಚಾಯಿತಿ ರಾಜ್. ಮತ್ತು 12ನೇ ಅನುಸೂಚಿ ನಗರಸಭೆಗಳಿಗೆ ಸಂಬಂಧಿಸಿದೆ. ಸರಿ, ಅರ್ಥವಾಯಿತು. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಪ್ರಸ್ತಾವಿಕೆ ಸಂವಿಧಾನದ ದರ್ಶನ, ಅದರ ಆತ್ಮ, ಮತ್ತು ಅನುಸೂಚಿಗಳು ಅದರ ಪ್ರಾಯೋಗಿಕ ಖಾಖಾ. ಅದು ಆಡಳಿತವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಸಂಪೂರ್ಣ ಸರಿಯಾದ ಮಾತು. ಪ್ರಸ್ತಾವಿಕೆಯೇ ನಮಗೆ ನೆನಪಿಸುತ್ತದೆ ಒಂದು ರಾಷ್ಟ್ರವಾಗಿ ನಾವು ಎಲ್ಲಿಗೆ ತಲುಪಬೇಕು ಎಂಬುದನ್ನು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಬಾಂಧವ್ಯವಿರುವ ಭಾರತವನ್ನು ನಿರ್ಮಿಸಬೇಕಾಗಿದೆ. ಮತ್ತು ಅನುಸೂಚಿಗಳು ಆ ಗುರಿಯನ್ನು ತಲುಪಲು ಮಾರ್ಗ, ಅಂದ್ರೆ ಆಡಳಿತವನ್ನು ಸುಸೂತ್ರವಾಗಿ ನಡೆಸಲು ಸಹಾಯ ಮಾಡುತ್ತವೆ. ಹೌದು, ಇವು ಎರಡೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ. ಸರಿಯೇ. ಮತ್ತು ಹೋಗುವ ಮುನ್ನ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಚಿಂತಿಸಲು. ಹೌದು, ಪ್ರಸ್ತಾವಿಕೆಯಲ್ಲಿ ಇಷ್ಟೊಂದು ಎತ್ತರದ ಆದರ್ಶಗಳನ್ನು, ಉದಾಹರಣೆಗೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಅಥವಾ ಅವಕಾಶ ಸಮಾನತೆ, ಇವುಗಳನ್ನು ನಿಜ ಜೀವನದಲ್ಲಿ ಸಂಪೂರ್ಣವಾಗಿ ಸಾಧಿಸಲು, ವಾಸ್ತವಕ್ಕೆ ತರುವುದಕ್ಕೆ ಇನ್ನೇನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂದು ನಿಮಗೆ ತೋರುತ್ತದೆ? ಇದರ ಬಗ್ಗೆ ಚಿಂತಿಸಿ. ಹೌದು. ಈಗ ನನ್ನ ಮುಂದಿನ ವಿಷಯ ಭಾರತೀಯ ಸಂವಿಧಾನದ ಭಾಗ 1 ಮತ್ತು 2, ಅಂದರೆ ಸಂಘ ಮತ್ತು ಅದರ ರಾಜ್ಯ ಪ್ರದೇಶ ಹಾಗೂ ನಾಗರಿಕತೆ. ಹೌದು, ಇದು ಬಹಳ ಮುಖ್ಯ. ಭಾರತ ದೇಶದ ರಚನೆ ಹೇಗಿದೆ, ಅದು ಹೇಗೆ ಯೂನಿಯನ್ ಆಫ್ ಸ್ಟೇಟ್ಸ್ ಆಗಿ ರೂಪುಗೊಂಡಿತು, ಮತ್ತು ಈ ದೇಶದ ನಾಗರಿಕರೆಂದು ಯಾರೆಂದು ಕರೆಯಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇದು ಮೂಲಭೂತ ಹಾಗೂ ಅತಿ ಮುಖ್ಯ ಮಾಹಿತಿ. ಹೌದು, ಇದರಲ್ಲಿ ಸ್ವಲ್ಪ ಆಳವಾದ ಚರ್ಚೆ ಮಾಡೋಣ. ನಿಜ. ಈ ವಿಧಿಗಳು ದೇಶದ ನೆಲೆ, ಅವು ಅದರ ಗುರುತು ಮತ್ತು ಸ್ವರೂಪವನ್ನು ನಿರ್ಧರಿಸುತ್ತವೆ. ಇವುಗಳ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡರೆ
ಪರೀಕ್ಷೆಗೆ ಬಹಳ ಉಪಯೋಗ. ಇವುಗಳಿಂದಲೇ ಹೆಚ್ಚಾಗಿ ಪ್ರಶ್ನೆಗಳು ಕೇಳಲ್ಪಡುತ್ತವೆ. ಆರಂಭಿಸೋಣ. ಮೊದಲ ವಿಧಿಯಿಂದಲೇ ಅದರಲ್ಲಿ ಹೇಳಿದೆ, ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಈ ಯೂನಿಯನ್ ಆಫ್ ಸ್ಟೇಟ್ಸ್ ಎನ್ನುವ ಮಾತು ತುಂಬ ಗಂಭೀರ ಅಲ್ವೇ? ಇದರ ಅರ್ಥ ಕೇವಲ ರಾಜ್ಯಗಳ ಗುಂಪೇ ಅಲ್ಲ, ಇನ್ನೂ ವಿಶೇಷ ಅರ್ಥವಿದೆ. ಮತ್ತು ಭಾರತದ ಪ್ರದೇಶ ಅಂದರೆ ರಾಜ್ಯ ಪ್ರದೇಶದಲ್ಲಿ ಏನೆಲ್ಲ ಸೇರಿವೆ ಎಂಬುದು ಬಹಳ ಮುಖ್ಯ. ಹೌದು, ಇಲ್ಲಿ ಯೂನಿಯನ್ ಪದಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಇದು ತೋರಿಸುತ್ತದೆ ಭಾರತೀಯ ಸಂಘವು ರಾಜ್ಯಗಳ ನಡುವಿನ ಒಪ್ಪಂದದ ಫಲವಲ್ಲ. ಆದ್ದರಿಂದ ಯಾವುದೇ ರಾಜ್ಯವು ಸಂಘದಿಂದ ಬೇರ್ಪಡುವ ಹಕ್ಕಿಲ್ಲ. ಇದು ವಿನಾಶಿ ರಾಜ್ಯಗಳ ಅವಿನಾಶಿ ಸಂಘ. ಅಂದರೆ ರಾಜ್ಯಗಳು ಪುನರ್ರಚನೆ ಆಗಬಹುದು, ಆದರೆ ಸಂಘ ಎಂದಿಗೂ ವಿಭಜಿಸಲ್ಪಡುವುದಿಲ್ಲ. ಮತ್ತು ಪ್ರದೇಶದ ವಿಷಯಕ್ಕೆ ಬಂದರೆ ಅದರಲ್ಲಿ 3 ಅಂಶಗಳು ಸೇರಿವೆ: ರಾಜ್ಯಗಳ ಪ್ರದೇಶಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ಸರ್ಕಾರ ಮುಂದೆಯಾದರೂ ಸೇರ್ಪಡಿಸಬಹುದಾದ ಪ್ರದೇಶಗಳು. ಹೌದು, ಇದು ಸಂಘದ ಕುರಿತು. ಆದರೆ ಸಂವಿಧಾನ ಹೊಸ ರಾಜ್ಯಗಳನ್ನು ಸೇರಿಸಲು ಮತ್ತು ಇತ್ತೀಚಿನ ರಾಜ್ಯಗಳ ಗಡಿಗಳನ್ನು ಬದಲಾಯಿಸಲು ಅವಕಾಶ ನೀಡುತ್ತೆ. ಹೌದು, ಈ ಎರಡಕ್ಕೂ ವಿಭಿನ್ನ ವಿಧಿಗಳಿವೆ. ನೋಡಿ, ಒಂದು ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ, ಅಂದರೆ ಮೊದಲು ಭಾರತ ಭಾಗವಾಗಿರದ ರಾಜ್ಯಗಳು, ಉದಾಹರಣೆಗೆ ನಂತರ ಸಿಕ್ಕಿಂ ಸೇರ್ಪಡೆಗೊಂಡಿತು. ಮತ್ತೊಂದು ವಿಧಿ ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಇತ್ತೀಚಿನ ರಾಜ್ಯಗಳಿಂದ ಹೊಸ ರಾಜ್ಯಗಳನ್ನು ನಿರ್ಮಿಸಲು, ರಾಜ್ಯದ ಪ್ರದೇಶ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು, ಗಡಿಗಳನ್ನು ಬದಲಾಯಿಸಲು ಅಥವಾ ಹೆಸರು ಬದಲಾಯಿಸಲು. ಹೌದು, ಉದಾಹರಣೆಗೆ ಆಂಧ್ರ ಪ್ರದೇಶದಿಂದ ತೆಲಂಗಾಣ ನಿರ್ಮಾಣವಾಯಿತು, ಅಥವಾ ಮೊದಲೇ ಬಾಂಬೆ ರಾಜ್ಯದಿಂದ ಗುಜರಾತ್ ಮತ್ತು ಮಹಾರಾಷ್ಟ್ರ ನಿರ್ಮಾಣವಾಯಿತು. ಎರಡೂ ಸಂದರ್ಭಗಳಲ್ಲೂ ಅಂತಿಮ ಅಧಿಕಾರ ಸಂಸತ್ತಿನಲ್ಲಿಯೇ ಇದೆ. ಮತ್ತು ಈ ಇತ್ತೀಚಿನ ರಾಜ್ಯಗಳಲ್ಲಿ ಬದಲಾವಣೆ ಮಾಡುವ ಪ್ರಕ್ರಿಯೆ, ಅಂದರೆ ವಿಧಿ 3, ಅದು ಹೇಗೆ ನಡೆಯುತ್ತದೆ? ರಾಜ್ಯದ ಅಭಿಪ್ರಾಯಕ್ಕೆ ಏನಾದರೂ ಮಹತ್ವವಿದೆಯೇ? ಹೌದು, ಪ್ರಕ್ರಿಯೆ ಹೀಗಿದೆ. ಇಂಥ ಬಿಲ್ ತರಲು ಮೊದಲು ರಾಷ್ಟ್ರಪತಿಯ ಶಿಫಾರಸ್ಸು ಅಗತ್ಯ. ನಂತರ ಆ ಪ್ರಸ್ತಾಪ ಸಂಬಂಧಿಸಿದ ರಾಜ್ಯ ವಿಧಾನಮಂಡಲಕ್ಕೆ ಕಳುಹಿಸಲಾಗುತ್ತದೆ ಅವರ ಅಭಿಪ್ರಾಯ ಪಡೆಯಲು. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ್ದು, ಸಂಸತ್ ಅಥವಾ ರಾಷ್ಟ್ರಪತಿ ರಾಜ್ಯದ ಅಭಿಪ್ರಾಯ ಪಾಲಿಸಲು ಬದ್ಧರಲ್ಲ. ಅಂದ್ರೆ ಅಭಿಪ್ರಾಯ ಪಡೆಯುವುದು ಕೇವಲ ಔಪಚಾರಿಕತೆ. ಹೌದು, ಹೀಗೆ ಹೇಳಬಹುದು. ಅಭಿಪ್ರಾಯ ಪಡೆಯಲು ಒಂದು ಗಡು ನಿಗದಿಪಡಿಸಲಾಗುತ್ತದೆ. ಆ ಗಡುವಿನೊಳಗೆ ಅಭಿಪ್ರಾಯ ಬಂದರೂ ಬರದಿದ್ದರೂ, ಬಂದ ಅಭಿಪ್ರಾಯ ಯಾವುದೇ ಆಗಿದ್ದರೂ ಸಂಸತ್ತಿಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಸಂಪೂರ್ಣ ಸ್ವಾತಂತ್ರ್ಯವಿದೆ. ಅಂತಿಮ ನಿರ್ಧಾರ ಸಂಸತ್ತಿನದ್ದೇ. ಇದು ಬಹಳ ಆಸಕ್ತಿದಾಯಕ. ಅಂದ್ರೆ ರಾಜ್ಯಗಳ ಪುನರ್ರಚನೆಯ ನಿರ್ಧಾರ ಸಂಪೂರ್ಣವಾಗಿ ಕೇಂದ್ರಡೆ ಅಧೀನದಲ್ಲಿದೆ, ಕೈಯಲ್ಲಿದೆ. ಮತ್ತೊಂದು ವಿಷಯ, ಇಂತಹ ಬದಲಾವಣೆಗೆ ಅಂದರೆ ಸೀಮೆ ಬದಲಿಸುವುದು ಅಥವಾ ಹೊಸ ರಾಜ್ಯ ರಚಿಸುವುದಕ್ಕೆ ಸಂವಿಧಾನ ತಿದ್ದುಪಡಿ ಬೇಕೇ? ಅನುಚ್ಛೇದ 368ರ ಪ್ರಕ್ರಿಯೆ ಬೇಕೇ? ಇಲ್ಲ, ಇದೇ ಒಂದು ಬಹಳ ಮಹತ್ವದ ವಿಷಯ. ಅನುಚ್ಛೇದ 4 ಸ್ಪಷ್ಟಪಡಿಸುತ್ತದೆ. ಅದು ಹೇಳುವುದೇನೆಂದರೆ, ಅನುಚ್ಛೇದ 2 ಹೊಸ ರಾಜ್ಯಗಳನ್ನು ಸೇರಿಸುವುದು ಮತ್ತು ಅನುಚ್ಛೇದ 3 ಪ್ರಸ್ತುತ ರಾಜ್ಯಗಳ ಪುನರ್ರಚನೆಯ ಅಡಿಯಲ್ಲಿ ಮಾಡಲಾಗುವ ಕಾನೂನುಗಳು ಮೊದಲ ಅನುಸೂಚಿಯಲ್ಲಿ, ಅಂದರೆ ರಾಜ್ಯಗಳ ಹೆಸರು ಮತ್ತು 4ನೇ ಅನುಸೂಚಿಯಲ್ಲಿ ರಾಜ್ಯಸಭೆಯ ಆಸನಗಳಲ್ಲಿ ಬದಲಾವಣೆ ಮಾಡುವಂತಾಗಿದ್ದರೂ ಸಹ ಅವುಗಳನ್ನು ಅನುಚ್ಛೇದ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಈ ಕಾನೂನುಗಳನ್ನು ಸಂಸತ್ತಿನಲ್ಲಿ ಸಾಮಾನ್ಯ ಬಹುಮತದಿಂದಲೇ ಅಂಗೀಕರಿಸಬಹುದು, ವಿಶೇಷ ಬಹುಮತ ಬೇಡ. ಹೌದು, ಸಾಮಾನ್ಯ ಬಹುಮತದಿಂದಲೇ. ಹೇಗೆ ಸಾಮಾನ್ಯ ಕಾನೂನು ಪಾಸಾಗುತ್ತದೆಯೋ ಹಾಗೆಯೇ. ಈ ಕಾರಣದಿಂದಲೇ ಈ ಪ್ರಕ್ರಿಯೆಯನ್ನು ಸ್ವಲ್ಪ ಸುಲಭವಾಗಿರಿಸಲಾಗಿದೆ. ಸ್ವಾತಂತ್ರ್ಯದ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯ ಪುನರ್ರಚನೆ ಮಾಡುವಾಗ ಇದೇ ಸರಳ ಪ್ರಕ್ರಿಯೆಯನ್ನು ಬಳಸಲಾಯಿತು. ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೇರೆಗೆ 1956ರಲ್ಲಿ ರಾಜ್ಯ ಪುನರ್ರಚನೆ ಅಧಿನಿಯಮ ಬಂತು. ಹೌದು, ಆ ಸಮಯದಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಬೇಡಿಕೆ ಹೆಚ್ಚು ಬಲಗೊಂಡಿತ್ತು. ಫಜಲ್ ಅಲಿ ಆಯೋಗವೇ ಆಧಾರ ನೀಡಿತು. ಅದರ ನಂತರ 1956ರ ಅಧಿನಿಯಮ ದೇಶವನ್ನು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿತು. ಇದರಿಂದ ಭಾರತದ ರಾಜಕೀಯ ನಕ್ಷೆಗೆ ಹೊಸ ರೂಪ ದೊರೆಯಿತು. ಇದು ಭಾಗ 1. ಈಗ ಭಾಗ 2ಕ್ಕೆ ಬರುತ್ತೇವೆ. ನಾಗರಿಕತೆ ಅಂದರೆ ಸಿಟಿಸನ್ಶಿಪ್. ಈ ಭಾಗವು ಸಂವಿಧಾನ ಜಾರಿಯಾದ ದಿನ, ಅಂದರೆ 26 ಜನವರಿ 1950ರಂದು ಯಾರು ಭಾರತದ ನಾಗರಿಕರೆಂದು ಪರಿಗಣಿಸಲ್ಪಟ್ಟರು ಎಂಬುದನ್ನು ನಿರ್ಧರಿಸುತ್ತದೆ. ಹೌದು, ಇದರಲ್ಲಿ ಅನುಚ್ಛೇದ 5ರಿಂದ 11ರವರೆಗೆ ಇವೆ.
ಅನುಚ್ಛೇದ 5, 6, 7, 8 ಇವು ಸಂವಿಧಾನದ ಆರಂಭದಲ್ಲಿ ಯಾರು ನಾಗರಿಕರು ಅಂತ ಹೇಳ್ತವೆ. ಬೇರೆ ಬೇರೆ ಆಧಾರಗಳನ್ನು ನೀಡಿವೆ. ಉದಾಹರಣೆಗೆ ಭಾರತದಲ್ಲಿ ಅಧಿವಾಸ ಹೊಂದಿದ್ದವರು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಹಿಂದಿರುಗಿದವರು. ಒಂದು ವಿಶೇಷ ಅನುಚ್ಛೇದ 9ರಲ್ಲಿದೆ. ಯಾರಾದರೂ ಸ್ವಯಂ ಪ್ರೇರಿತವಾಗಿ ಅಂದರೆ ವಾಲಂಟರಿಲಿ ಆಗಿ ಮತ್ತೊಂದು ದೇಶದ ನಾಗರಿಕತೆ ಪಡೆದರೆ ಅವರ ಭಾರತೀಯ ನಾಗರಿಕತೆ ತಾನಾಗಿಯೇ ಮುಕ್ತಾಯಗೊಳ್ಳುತ್ತದೆ. ಇದು ಏಕ ನಾಗರಿಕತೆ ಅಂದರೆ ಸಿಂಗಲ್ ಸಿಟಿಸನ್ಶಿಪ್ ಸಿದ್ಧಾಂತ. ಆದರೆ ಅದು ಸಂವಿಧಾನ ಜಾರಿಯಾದಾಗಿನ ವಿಷಯ. ಅದರ ನಂತರ ನಾಗರಿಕತೆ ಹೇಗೆ ಸಿಗುತ್ತೆ ಅಥವಾ ಹೇಗೆ ಕಳೆದುಕೊಳ್ಳಬಹುದು, ಅದರ ವ್ಯವಸ್ಥೆ ಏನು? ಅದರ ಸಂಪೂರ್ಣ ಅಧಿಕಾರವನ್ನು ಸಂವಿಧಾನವು ಸಂಸತ್ತಿಗೆ ನೀಡಿದೆ. ಅನುಚ್ಛೇದ 11 ಇದಕ್ಕಾಗಿ ವಿಶೇಷವಾಗಿ ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ನಾಗರಿಕತೆ ಪಡೆಯುವುದು, ಕಳೆದುಕೊಳ್ಳುವುದು ಮತ್ತು ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿ ಕಾನೂನು ಮಾಡುವಂತೆ. ಇದೇ ಅಧಿಕಾರದ ಆಧಾರದ ಮೇಲೆ ಸಂಸತ್ತು 1955ರಲ್ಲಿ ನಾಗರಿಕತೆ ಅಧಿನಿಯಮ ಅಂದರೆ ಸಿಟಿಸನ್ಶಿಪ್ ಆಕ್ಟ್ 1955 ಅನ್ನು ತಂದುಕೊಂಡಿತು. ಅಂದರೆ 1955ರ ಈ ಕಾನೂನು ಇಂದಿಗೂ ತಿದ್ದುಪಡಿ ಸಹಿತ ನಾಗರಿಕತೆ ಸಂಬಂಧಿತ ವಿಷಯಗಳನ್ನು ನಿಯಂತ್ರಿಸುತ್ತದೆ. ಹೀಗಾದರೆ ಈ ಕಾನೂನು ಪ್ರಕಾರ ಭಾರತ ನಾಗರಿಕತೆ ಪಡೆಯುವ ಮಾರ್ಗಗಳು ಯಾವ್ಯಾವು? ಮುಖ್ಯವಾಗಿ 5 ಮಾರ್ಗಗಳನ್ನು ಹೇಳಲಾಗಿದೆ. ಜನನದ ಆಧಾರದ ಮೇಲೆ ಅಂದರೆ ಬೈ ಬರ್ತ್, ವಂಶದ ಆಧಾರದ ಮೇಲೆ ಅಂದರೆ ಬೈ ಡಿಸೆಂಟ್, ನೋಂದಣಿಯಿಂದ ಅಂದರೆ ಬೈ ರಿಜಿಸ್ಟ್ರೇಷನ್, ಸ್ವಾಭಾವೀಕರಣದಿಂದ ಅಂದರೆ ಬೈ ನ್ಯಾಚುರಲೈಸೇಷನ್, ಹೊಸ ಪ್ರದೇಶ ಭಾರತದಲ್ಲಿ ಸೇರಿಸಿದಾಗ ಅಂದರೆ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಪ್ರತಿ ಮಾರ್ಗಕ್ಕೂ ಬೇರೆ ಬೇರೆ ಷರತ್ತುಗಳಿವೆ. ಅವು ಕಾಲಾನುಗುಣವಾಗಿ ಬದಲಾಗುತ್ತವೆ. ಸರಿ, ಹೀಗಾದರೆ ನಾಗರಿಕತೆ ಕಳೆದುಕೊಳ್ಳುವ ಮಾರ್ಗಗಳು ಯಾವ್ಯಾವು? ಅದರ 3 ಮುಖ್ಯ ಆಧಾರಗಳಿವೆ. ರಿನನ್ಸಿಯೇಷನ್ ಅಂದರೆ ತ್ಯಜಿಸುವುದು, ಯಾರಾದರೂ ಸ್ವತಃ ನಾಗರಿಕತೆ ತ್ಯಜಿಸಿದರೆ. ಟರ್ಮಿನೇಷನ್ ಅಂದರೆ ನಿಲುಗಡೆ, ಯಾರಾದರೂ ಭಾರತೀಯ ನಾಗರಿಕ ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ನಾಗರಿಕತೆ ಪಡೆದರೆ ಅವರ ಭಾರತೀಯ ನಾಗರಿಕತೆ ತಕ್ಷಣ ನಿಲ್ಲುತ್ತದೆ. ಇದು ಅನುಚ್ಛೇದ 9ರ ತತ್ವ. ಡಿಪ್ರಿವೇಷನ್ ಅಂದರೆ ವಂಚನೆ. ಸರ್ಕಾರ ಕೆಲವು ವಿಶೇಷ ಸಂದರ್ಭಗಳಲ್ಲಿ ವ್ಯಕ್ತಿಯ ನಾಗರಿಕತೆಯನ್ನು ಕಸಿದುಕೊಳ್ಬಹುದು. ಉದಾಹರಣೆಗೆ ವಂಚನೆಯ ಮೂಲಕ ನಾಗರಿಕತೆ ಪಡೆದಿದ್ದರೆ, ಸಂವಿಧಾನವನ್ನು ಅವಮಾನಿಸಿದರೆ, ಯುದ್ಧದ ಸಮಯದಲ್ಲಿ ಶತ್ರು ರಾಜ್ಯಕ್ಕೆ ಸಹಾಯ ಮಾಡಿದರೆ. ಹೀಗಾಗಿ ಇದು ಸಂವಿಧಾನದ ಮೊದಲ 2 ಭಾಗಗಳ ಒಂದು ಸಂಕ್ಷಿಪ್ತ ನೋಟ. ನಮ್ಮ ದೇಶದ ರಾಜ್ಯ ಪ್ರದೇಶ ಹೇಗೆ ನಿರ್ಧಾರವಾಗುತ್ತೆ, ರಾಜ್ಯಗಳ ಪುನರ್ರಚನೆ ಹೇಗೆ ನಡೆಯುತ್ತೆ, ಯಾರು ಈ ದೇಶದ ನಾಗರಿಕರಾಗ್ತಾರೆ ಮತ್ತು ನಾಗರಿಕತೆ ಹೇಗೆ ದೊರೆಯುತ್ತೆ ಅಥವಾ ಕಳೆದು ಹೋಗುತ್ತೆ ಎಂಬುದನ್ನು ಇದು ತೋರಿಸುತ್ತೆ. ಹೌದು, ಇದು ದೇಶದ ಮೂಲಭೂತ ಆಕಾರವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಅಗತ್ಯ. ಈ ವಿಷಯ ಕೇವಲ ಕಾನೂನು ಸಂಬಂಧಿತವಲ್ಲ, ದೇಶದ ಏಕತೆ, ಅಖಂಡತೆ ಮತ್ತು ಪ್ರತಿಯೊಬ್ಬ ನಾಗರಿಕರ ಗುರುತಿಗೂ ಸಂಬಂಧಿಸಿದೆ. ಸರಿಯಾದ ಅರಿವು ಕೇವಲ ಪರೀಕ್ಷೆಗೆ ಮಾತ್ರ ಉಪಯುಕ್ತವಲ್ಲ, ಜಾಗೃತ ನಾಗರಿಕರಾಗಲು ಸಹ ಅಗತ್ಯ. ಸರಿಯಾಗಿ ಹೇಳಿದ್ರಿ. ಈ ಪರಿಕಲ್ಪನೆಗಳು ಪರಸ್ಪರ ಸಂಬಂಧಿತವಾಗಿವೆ ಮತ್ತು ಭಾರತ ದೇಶದ ಕಥೆಯನ್ನು ವಿವರಿಸುತ್ತವೆ. ಹಾಗಾದ್ರೆ ಯೋಚನೆ ಮಾಡುವ ಒಂದು ಪ್ರಶ್ನೆ. ಕಾಲ ಬದಲಾಗುತ್ತಿದೆ, ಜಗತ್ತು ಜೋಡುತ್ತಿದೆ, ಜಾಗತೀಕರಣವಾಗುತ್ತಿದೆ. ಇದರಿಂದ ರಾಜ್ಯಗಳ ಸೀಮೆಗಳ ಮೇಲೆ ಅಥವಾ ನಾಗರಿಕತೆ ಷರತ್ತುಗಳ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಬದಲಾವಣೆಗಳು ಸಂಭವಿಸಬಹುದೇ? ಇವು ಯೋಚಿಸಬಹುದಾದ ಪ್ರಶ್ನೆಗಳು. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಭಾರತೀಯ ಸಂವಿಧಾನದ ಭಾಗ 3 ಅಂದರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಹೌದು, ಇವು ನಮ್ಮ ನಾಗರಿಕರಿಗೆ ಸಂವಿಧಾನ ನೀಡಿರುವ ಆಧಾರಭೂತ ಹಕ್ಕುಗಳು. ಕೆಲವನ್ನು ಎಲ್ಲ ವ್ಯಕ್ತಿಗಳಿಗೂ ಸಹ ಅನ್ವಯಿಸುತ್ತವೆ. ಹೌದು, ಇವು ನಮ್ಮ ಪ್ರಜಾಪ್ರಭುತ್ವದ ಜೀವನಾಡಿ ಎಂದು ಹೇಳಬಹುದು. ಖಂಡಿತ. ಇವುಗಳ ಮಹತ್ವವನ್ನು ಹೀಗೆ ಅರ್ಥ ಮಾಡಿಕೊಳ್ಳಬಹುದು. ಅನುಚ್ಛೇದ 32ಅನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ, ಹಾರ್ಟ್ ಅಂಡ್ ಸೋಲ್ ಎಂದು ಕರೆದಿದ್ದರು. ಹೌದು, ಕೇಳಿದ್ದೇನೆ, ಹಾರ್ಟ್ ಅಂಡ್ ಸೌಲ್. ಹೌದು, ಏಕೆಂದರೆ ಈ ಅನುಚ್ಛೇದವೇ ಮೂಲಭೂತ ಹಕ್ಕುಗಳ ಹನನವಾದರೆ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟಿಗೆ ಹೋಗುವ ಮಾರ್ಗ ನೀಡುತ್ತದೆ. ಸರಿ, ಇದನ್ನು ನಾವು ಮುಂದೆ ವಿವರವಾಗಿ ಚರ್ಚಿಸೋಣ. ಖಂಡಿತ. ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಈ ಭಾಗ ಬಹಳ ಮಹತ್ವದ್ದಾಗಿದೆ. ಹಾಗಾಗಿ ಮುಖ್ಯಾಂಶಗಳನ್ನು ಗಮನಿಸೋಣ. ಮೊದಲಿಗೆ, ಕೆಲವು ಹಕ್ಕುಗಳು ಕೇವಲ ಭಾರತೀಯ ನಾಗರಿಕರಿಗಷ್ಟೇ ಅನ್ವಯಿಸುತ್ತವೆ. ಹೌದು, ಉದಾಹರಣೆಗೆ ಅನುಚ್ಛೇದ 15, 16, 19, 29 ಮತ್ತು 30. ಹೌದು, ಇವು ಕೇವಲ ಸಿಟಿಸನ್ಸ್ಗಾಗಿ ಮಾತ್ರ. ಸರಿಯೇ. ಮತ್ತೊಂದು ಬಹಳ ಮುಖ್ಯ ಅನುಚ್ಛೇದ 13. ಇದು ಹೇಳುವುದೇನೆಂದರೆ ಯಾವುದೇ ಕಾನೂನು
ಅದು ಸಂವಿಧಾನಕ್ಕಿಂತ ಹಿಂದಿನದಾಗಲಿ ಅಥವಾ ನಂತರದಾಗಲಿ ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾದರೆ ಅದು ಆ ಮಟ್ಟಿಗೆ ಶೂನ್ಯ ವಾಯ್ಡ್ ಆಗಿ ಪರಿಗಣಿಸಲಾಗುತ್ತದೆ. ಅಂದರೆ ಇದರಿಂದಲೇ ನ್ಯಾಯಕ್ಕೆ ಜುಡಿಷಿಯಲ್ ರಿವ್ಯೂ ಎಂಬ ಅಧಿಕಾರ ನ್ಯಾಯಾಲಯಗಳಿಗೆ ದೊರಕುತ್ತದೆ. ಹೌದು, ಇದೇ ನ್ಯಾಯಾಂಗೀಯ ಪರಿಶೀಲನೆಯ ಆಧಾರ. ಇದರಲ್ಲೇ ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ ಬರುತ್ತದೆ. ಅಂದರೆ ಕಾನೂನಿನ ಒಂದು ಭಾಗ ಮಾತ್ರ ತಪ್ಪಾದರೆ ಅದನ್ನೇ ತೆಗೆದುಹಾಕಬಹುದು. ಮತ್ತು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಸಹ ಇದೆ. ಅಂದರೆ ಕಾನೂನು ಹಕ್ಕುಗಳ ಎದುರು ತಾತ್ಕಾಲಿಕವಾಗಿ ನಿರ್ನಿಷ್ಪ್ರಭಾವಿಯಾಗುತ್ತದೆ. ಹೌದು, ಬಹಳ ಆಸಕ್ತಿದಾಯಕ ತತ್ವ. ಈಗ ಮೊದಲ ಸೆಟ್ಟಿಗೆ ಬರೋಣ. ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ಹೌದು, ಇದು ಅನುಚ್ಛೇದ 14ರಿಂದ 18ರವರೆಗೆ. ಅನುಚ್ಛೇದ 14ರಲ್ಲಿ 2 ಅಂಶಗಳಿವೆ: ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್. ಹೌದು. ನಂತರ ಅನುಚ್ಛೇದ 15, ಇದು ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಭೇದಭಾವವನ್ನು ನಿಷೇಧಿಸುತ್ತದೆ. ಹೌದು, ಯಾವುದೇ ನಾಗರಿಕನೊಂದಿಗೆ ಇಂಥ ಆಧಾರದ ಮೇಲೆ ಭೇದಭಾವ ನಡೆಯುವುದಿಲ್ಲ. ನಂತರ ಅನುಚ್ಛೇದ 16, ಇದು ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶಗಳ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ. ಹೌದು, ಇದೇ ಜಾಗದಲ್ಲಿ ಆರಕ್ಷಣೆ, ಮೀಸಲಾತಿ, ರಿಸರ್ವೇಶನ್ ತತ್ವ ಬರುತ್ತದೆ. ಹೌದು, ಇದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಅಪವಾದ. ನಂತರ ಅನುಚ್ಛೇದ 17, ಇದು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ನಿಷೇಧಿಸುತ್ತದೆ. ಇದು ಅತ್ಯಂತ ಮಹತ್ವದ್ದು. ಹೌದು, ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳುತ್ತಾರೆ. ಇದರ ಉಲ್ಲಂಘನೆ ದಂಡನೀಯ ಅಪರಾಧ. ನಂತರ ಅನುಚ್ಛೇದ 18, ಇದು ಉಪಾಧಿಗಳು ರದ್ದುಗೊಳಿಸುತ್ತದೆ. ಹೌದು, ಸೇನೆ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಗೌರವ ಹೊರತುಪಡಿಸಿ ರಾಜ್ಯ ಯಾವುದೇ ಬಿರುದು ನೀಡುವುದಿಲ್ಲ. ಸರಿ, ಈಗ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್, ಅನುಚ್ಛೇದ 19ರಿಂದ 22. ಹೌದು, ಅನುಚ್ಛೇದ 19, ಇಲ್ಲಿ 6 ಸ್ವಾತಂತ್ರ್ಯಗಳಿವೆ: ಮಾತು ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸೇರುವ ಸ್ವಾತಂತ್ರ್ಯ, ಸಂಘಟನೆ ಮಾಡುವ ಸ್ವಾತಂತ್ರ್ಯ, ಎಲ್ಲೆಡೆ ಸಂಚರಿಸುವ ಸ್ವಾತಂತ್ರ್ಯ, ಎಲ್ಲೆಡೆ ವಸಿಸುವ ಸ್ವಾತಂತ್ರ್ಯ, ಯಾವುದೇ ವೃತ್ತಿ ವ್ಯಾಪಾರ ನಡೆಸುವ ಸ್ವಾತಂತ್ರ್ಯ. ಆದರೆ ಇವುಗಳಿಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಸಹ ಇವೆ. ಹೌದು, ದೇಶದ ಭದ್ರತೆ, ಸಾರ್ವಜನಿಕ ಶಾಂತಿ, ನೈತಿಕತೆ, ಮೊರಾಲಿಟಿ ಇತ್ಯಾದಿಗಳ ಆಧಾರದ ಮೇಲೆ. ಈ ಗುಂಪಿನಲ್ಲಿ ಹೆಚ್ಚು ಚರ್ಚೆಯಾಗುವುದು ಅನುಚ್ಛೇದ 21, ಪ್ರಾಣ ಮತ್ತು ದೈಹಿಕ ಸ್ವಾತಂತ್ರ್ಯ ರಕ್ಷಣೆ. ಹೌದು, ಇದರ ವ್ಯಾಪ್ತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಬಹಳ ವಿಸ್ತರಿಸಿದೆ. ಬದುಕುವುದು ಅಂದರೆ ಕೇವಲ ಉಸಿರಾಟವಲ್ಲ, ಗೌರವದಿಂದ ಬದುಕುವುದು ಸಹ ಒಳಗೊಂಡಿದೆ. ರೈಟ್ ಟು ಪ್ರೈವೇಸಿ ಸಹ ಇದರಲ್ಲಿ ಬಂದಿದೆ. ಹೌದು, ಇದರಲ್ಲಿ ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಹೆಲ್ತ್, ರೈಟ್ ಟು ಶೆಲ್ಟರ್ ಕೂಡ ಸೇರಿವೆ. ಮತ್ತು ಅನುಚ್ಛೇದ 21A, ಇದು 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಶನ್. ಹೌದು, ಇದು 86ನೇ ತಿದ್ದುಪಡಿ 2002ರಿಂದ ಸೇರಿಸಲಾಗಿದೆ. ನಂತರ ಅನುಚ್ಛೇದ 20 ಮತ್ತು 22. ಅನುಚ್ಛೇದ 20 ಅಪರಾಧ ಸಂಬಂಧಿತ ರಕ್ಷಣೆ. ಅಂದರೆ ಒಂದು ಅಪರಾಧಕ್ಕೆ 2 ಬಾರಿ ಶಿಕ್ಷೆ ಕೊಡಬಾರದು, ಸ್ವತಃ ವಿರುದ್ಧ ಸಾಕ್ಷಿ ನೀಡಲು ಬಲವಂತ ಮಾಡಬಾರದು. ಮತ್ತು ಅನುಚ್ಛೇದ 22 ಬಂಧನ ಮತ್ತು ನಿಗ್ರಹ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್ ಸಂಬಂಧಿಸಿದ ರಕ್ಷಣೆ. ಬಂಧಿತ ವ್ಯಕ್ತಿಗೆ ಕೆಲವು ಹಕ್ಕುಗಳನ್ನು ನೀಡುತ್ತದೆ. ಸರಿ, ಈಗ ಶೋಷಣೆಯ ವಿರುದ್ಧ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಹೌದು, ಇದು ಅನುಚ್ಛೇದ 23 ಮತ್ತು 24. ಅನುಚ್ಛೇದ 23 ಮಾನವ ಕಳ್ಳ ಸಾಗಣೆ, ಹ್ಯೂಮನ್ ಟ್ರಾಫಿಕಿಂಗ್, ಬಲವಂತದ ಕೆಲಸ, ಫೋರ್ಸ್ಡ್ ಲೇಬರ್ ನಿಷೇಧಿಸುತ್ತದೆ. ಆ ಸಮಯದಲ್ಲಿ ಬಹಳ ಅಗತ್ಯವಾಗಿತ್ತು. ಹೌದು. ನಂತರ ಅನುಚ್ಛೇದ 24 14 ವರ್ಷ ಒಳಗಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಮುಂತಾದ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡಿಸಲು ನಿಷೇಧಿಸುತ್ತದೆ, ಚೈಲ್ಡ್ ಲೇಬರ್ ಪ್ರೊಹಿಬಿಷನ್. ನಂತರ ಧರ್ಮ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಇದು ಅನುಚ್ಛೇದ 25ರಿಂದ 28ರವರೆಗೆ. ಅನುಚ್ಛೇದ 25 ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಅನುಸರಿಸುವುದು, ಆಚರಿಸುವುದು, ಪ್ರಚಾರ ಮಾಡುವ ಸ್ವಾತಂತ್ರ್ಯ. ಆದರೆ ಇದಕ್ಕೂ ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ ಎಂಬ ಮಿತಿಗಳಿವೆ. ಹೌದು. ಅನುಚ್ಛೇದ 26 ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕು. ಅನುಚ್ಛೇದ 27 ಧರ್ಮ ವಿಶೇಷವನ್ನು ಉತ್ತೇಜಿಸಲು ತೆರಿಗೆ ವಿಧಿಸಲಾಗುವುದಿಲ್ಲ. ಅನುಚ್ಛೇದ 28 ಧಾರ್ಮಿಕ ಬೋಧನೆ ಅಥವಾ ಪೂಜೆಯಲ್ಲಿ ಬಲವಂತವಾಗಿ ಹಾಜರಾಗುವುದರಿಂದ ಸ್ವಾತಂತ್ರ್ಯ. ಅಂದರೆ ಸರ್ಕಾರ ಅನುದಾನಿತ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ನೀಡಲಾಗುವುದಿಲ್ಲ. ನಂತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಇದು ಅನುಚ್ಛೇದ 29 ಮತ್ತು 30. ಹೌದು, ಮುಖ್ಯವಾಗಿ ಅನುಚ್ಛೇದ 29 ನಾಗರಿಕರ ಯಾವುದೇ ವರ್ಗಕ್ಕೆ ಅವರದೇ ಆದ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಉಳಿಸಿಕೊಂಡಿರಲು ಹಕ್ಕು. ಮತ್ತು ಅನುಚ್ಛೇದ 30 ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್, ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ತಮ್ಮ ಇಷ್ಟದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು, ಚಾಲನೆ ಮಾಡುವ ಹಕ್ಕು ಕೊಡುತ್ತದೆ. ಉದಾಹರಣೆಗೆ ಮದರ್ಸಾ ಅಥವಾ ಕ್ರಿಶ್ಚಿಯನ್ ಶಾಲೆ ಇತ್ಯಾದಿ. ಹೌದು. ಮತ್ತು ಈಗ ಕೊನೆಯದಾಗಿ ಆರಂಭದಲ್ಲೇ ಉಲ್ಲೇಖವಾದ ಆರ್ಟಿಕಲ್ 32. ಹೌದು,
ಸಂವಿಧಾನಿಕ ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಹೌದು, ಇದು ಹಾರ್ಟ್ ಆ್ಯಂಡ್ ಸೌಲ್ ಆಗಿದೆ. ಯಾರಾದರೂ ಮೂಲಭೂತ ಹಕ್ಕುಗಳು ರೈಟ್ಸ್ ಉಲ್ಲಂಘನೆಯಾದರೆ ಅವರು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಬಿಟ್ಟು ಕೊಡುವುದಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಆರ್ಟಿಕಲ್ 226 ಅಡಿ ಹೈಕೋರ್ಟ್ಗಳಿಗೂ ಈ ಹಕ್ಕುಗಳನ್ನು ಜಾರಿಗೊಳಿಸಲು 5 ಬಗೆಯ ರಿಟ್ಸ್ ಹೊರಡಿಸುವ ಅಧಿಕಾರವಿದೆ. ಹೌದು, ಆ ರಿಟ್ಸ್ಗನು ಹೇಬಿಯಸ್ ಕಾರ್ಪಸ್, ಮ್ಯಾಂಡೆಮಸ್, ಪ್ರೊಹಿಬಿಷನ್, ಸರ್ಟಿಯೋರಾರಿ ಮತ್ತು ಕ್ವೋ ವಾರಂಟೋ. ಇವು ಹಕ್ಕುಗಳನ್ನು ರಕ್ಷಿಸಲು ಅತ್ಯಂತ ಬಲವಾದ ಸಾಧನಗಳು. ಹೇಬಿಯಸ್ ಕಾರ್ಪಸ್ ಎಂದರೆ ಬಂಧಿಯನ್ನು ಹಾಜರುಪಡಿಸು ಅಲ್ವಾ? ಹೌದು, ಅಕ್ರಮ ಬಂಧನದ ವಿರುದ್ಧ. ಮ್ಯಾಂಡೆಮಸ್ ಎಂದರೆ ಸರ್ಕಾರಿ ಅಧಿಕಾರಿಗೆ ತನ್ನ ಕರ್ತವ್ಯ ಮಾಡಲು ಆದೇಶಿಸುವುದು. ಪ್ರೊಹಿಬಿಷನ್ ಮತ್ತು ಸರ್ಟಿಯೋರರಿ ಕೆಳಗಿನ ನ್ಯಾಯಾಲಯಗಳಿಗೆ ಸಂಬಂಧಿಸಿದವು. ಮತ್ತು ಕ್ವೋ ವಾರಂಟು ಎಂದರೆ ಯಾವ ಹಕ್ಕಿನಿಂದ ಸಾರ್ವಜನಿಕ ಹುದ್ದೆ ಹಿಡಿದಿದ್ದೀರಿ ಎಂದು ಪ್ರಶ್ನಿಸುವುದು. ಸರಿಯಾಗಿದೆ. ಇವುಗಳ ಹೊರತಾಗಿಯೂ ಇನ್ನೂ ಕೆಲವು ಆರ್ಟಿಕಲ್ಗಳಿವೆ. 33, 34, 35. ಹೌದು, ಅವು ಸ್ವಲ್ಪ ವಿಭಿನ್ನ. ಆರ್ಟಿಕಲ್ 33 ಸಂಸತ್ತಿಗೆ ಅಧಿಕಾರ ಕೊಡುತ್ತದೆ. ಸಶಸ್ತ್ರ ಪಡೆಗಳು, ಪೊಲೀಸ್ ಮುಂತಾದವರ ಮೂಲಭೂತ ಹಕ್ಕುಗಳು, ರೈಟ್ಸ್ಗಳನ್ನು ಶಿಸ್ತಿಗಾಗಿ ಸೀಮಿತಗೊಳಿಸಲು. ಚೆನ್ನಾಗಿದೆ. ಆರ್ಟಿಕಲ್ 34 ಸೈನಿಕ ಕಾನೂನು, ಅಂದರೆ ಮಾರ್ಷಲ್ ಲಾ ಸಮಯದಲ್ಲಿ ಈ ಹಕ್ಕುಗಳ ಮೇಲಿನ ನಿರ್ಬಂಧಕ್ಕೆ ಸಂಬಂಧಿಸಿದೆ. ಮತ್ತು ಆರ್ಟಿಕಲ್ 35 ಕೇವಲ ಸಂಸತ್ತಿಗಷ್ಟೇ ಅಧಿಕಾರ ನೀಡುತ್ತದೆ, ರಾಜ್ಯ ವಿಧಾನಸಭೆಗಳಿಗೆ ಅಲ್ಲ. ಕೆಲವು ವಿಶೇಷ ಮೂಲಭೂತ ಹಕ್ಕುಗಳ ರೈಟ್ಸ್ ಜಾರಿಗೊಳಿಸಲು, ಕಾನೂನು ತಯಾರಿಸಲು, ಉದಾಹರಣೆಗೆ ಅಸ್ಪೃಶ್ಯತೆಗೆ ಶಿಕ್ಷೆ ನಿಗದಿಪಡಿಸುವುದು. ಅರ್ಥವಾಗಿದೆ. ಹೀಗಾಗಿ ಇದು ಭಾರತೀಯ ಸಂವಿಧಾನದ ಭಾಗ 3, ಅಂದರೆ ಮೌಲಿಕ ಹಕ್ಕುಗಳು. ಇದರ ಒಂದು ಅವಲೋಕನ ನೋಡಿ. ಪರೀಕ್ಷೆಗಳಿಗೆ ಇದು ಬಹಳ ಮುಖ್ಯ. ಹೌದು, ಅದು ಖಂಡಿತ. ಆದರೆ ಜಾಗೃತ ನಾಗರಿಕರಾಗಿರುವ ನಾವುಗಳಿಗೂ ಇದರ ಅರಿವು ಅತ್ಯಂತ ಅಗತ್ಯ. ಇದು ನಮ್ಮ ಪ್ರಜಾಪ್ರಭುತ್ವದ ನೆಲೆಯಾಗಿದೆ. ಇದು ರಾಜ್ಯದ ಶಕ್ತಿಯನ್ನು ಮಿತಿಗೊಳಿಸುತ್ತದೆ ಮತ್ತು ವ್ಯಕ್ತಿಯ ಗೌರವವನ್ನು ಕಾಪಾಡುತ್ತದೆ. ಸರಿ ಹೇಳಿದಿರಿ. ಮತ್ತು ಈ ವಿಷಯಗಳ ಬಗ್ಗೆ ಚರ್ಚೆಯು ಹೆಚ್ಚು ಆಗುತ್ತದೆ, ವಿಶೇಷವಾಗಿ ಹಕ್ಕುಗಳು ಮತ್ತು ಅವುಗಳ ಮೇಲಿನ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ನ ನಡುವಿನ ಸಮತೋಲನದ ವಿಚಾರದಲ್ಲಿ. ಹೌದು, ಒಂದು ಪ್ರಶ್ನೆ ನನಗೆ ಮನಸ್ಸಿಗೆ ಬರುತ್ತದೆ ಮತ್ತು ನಮ್ಮ ಕೇಳುಗರ ಮನಸ್ಸಿಗೂ ಬರಬಹುದು. ಇಂದಿನ ಕಾಲದಲ್ಲಿ ತಂತ್ರಜ್ಞಾನ ತುಂಬ ಬದಲಾಗುತ್ತಿದೆ, ಸಮಾಜ ಬದಲಾಗುತ್ತಿದೆ. ಇಂತಹ ಬದಲಾಗುವ ಪರಿಸ್ಥಿತಿಯಲ್ಲಿ ಈ ಮೂಲಭೂತ ಹಕ್ಕುಗಳ ರೈಟ್ಸ್ಗಳ ವ್ಯಾಖ್ಯಾನ ಮತ್ತು ಅವುಗಳ ಅನ್ವಯ ಹೇಗೆ ರೂಪಾಂತರಗೊಳ್ಳುತ್ತಿದ್ದಾವೆ ಅಥವಾ ಹೇಗೆ ಆಗಬೇಕು ಎಂಬುದು ಚಿಂತನೆಯ ವಿಷಯ. ಹೌದು, ಇದು ಬಹಳ ಪ್ರಸ್ತುತ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಈಗ ನನ್ನ ಮುಂದಿನ ವಿಷಯ ಭಾರತೀಯ ಸಂವಿಧಾನದ ಭಾಗ 4, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು, DPSP. ಹೌದು, DPSP ಸಂವಿಧಾನದ ಬಹಳ ಮುಖ್ಯ ಭಾಗ. ಹಾಗಾದ್ರೆ ಇದು ಏನು? ಸರಳವಾಗಿ ಹೇಳುವುದಾದರೆ ನೋಡಿ, ಇವು ಸರ್ಕಾರಕ್ಕೆ ನೀಡಿದ ದಿಕ್ಕು ಸೂಚನೆಗಳು, ಅಂದರೆ ಗೈಡ್ಲೈನ್ಸ್. ಹೌದು, ಸರಿಯಾಗಿ. ದೇಶವನ್ನು ಹೇಗೆ ನಡೆಸಬೇಕು, ಯಾವ ದಿಕ್ಕಿನಲ್ಲಿ ಮುನ್ನಡೆಸಬೇಕು, ಆಡಳಿತಕ್ಕಾಗಿ ಮೌಲಿಕ ತತ್ವಗಳಿವು. ಆದರೆ ಇವುಗಳನ್ನು ನೀವು ಕೋರ್ಟಿಗೆ ಹೋಗಿ ಜಾರಿಗೊಳಿಸಲು ಹೇಳಲು ಸಾಧ್ಯವಿಲ್ಲ. ಹೌದು, ಆರ್ಟಿಕಲ್ 37 ಅದನ್ನೇ ಹೇಳುತ್ತದೆ, ಅಂದರೆ ನಾನ್ ಜಸ್ಟಿಸಿಯಬಲ್. ಹೌದು, ಆದರೆ ಇದರಿಂದ ಇವು ಅಪ್ರಾಮುಖ್ಯವೆಂದಲ್ಲ. ಆರ್ಟಿಕಲ್ 37 ಹೇಳುತ್ತದೆ, ಇವು ದೇಶದ ಆಡಳಿತದಲ್ಲಿ ಮೂಲಭೂತವಾದವು. ಮತ್ತು ಕಾನೂನು ತಯಾರಿಸುವಾಗ ರಾಜ್ಯದ ಕರ್ತವ್ಯ ಇವುಗಳನ್ನು ಜಾರಿಗೊಳಿಸುವುದು. ಹೌದು, ಇದರ ನಿಜವಾದ ಉದ್ದೇಶ ಭಾರತವನ್ನು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಮಾಡುವುದಾಗಿದೆ. ಇದು ಸಂವಿಧಾನ ರಚನಾಕಾರರ ದೃಷ್ಟಿಕೋನವನ್ನು ತೋರಿಸುತ್ತದೆ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸಾಧಿಸುವ ಗುರಿ. ಹೌದು, ಈಗ ಸ್ವಲ್ಪ ಸಮೀಪದಿಂದ ನೋಡೋಣ. ಇವು ಆರ್ಟಿಕಲ್ 36ರಿಂದ 51ರವರೆಗೆ ಇವೆ. ಹೌದು, ಆರ್ಟಿಕಲ್ 36 ಇದು ಕೇವಲ ರಾಜ್ಯದ ವ್ಯಾಖ್ಯಾನವನ್ನು ಕೊಡುತ್ತದೆ ಅಲ್ವಾ? ಹೌದು, ಅದು ಭಾಗ 3, ಅಂದರೆ ಮೂಲಭೂತ ಹಕ್ಕುಗಳು ಎಲ್ಲಿರುವ ವ್ಯಾಖ್ಯಾನದಂತೆಯೇ, ಹೊಸದೇನೂ ಇಲ್ಲ. ಹೌದು, ಸರಿ. ಮತ್ತು ಆರ್ಟಿಕಲ್ 37 ನಾವು ಈಗಲೇ ಹೇಳಿದದ್ದು. ಇದು ಸ್ಪಷ್ಟಪಡಿಸುತ್ತದೆ, ಇವು ಕೋರ್ಟ್ ಮೂಲಕ ಜಾರಿಗೊಳ್ಳುವುದಿಲ್ಲ, ಆದರೆ ಆಡಳಿತಕ್ಕೆ ಮೌಲಿಕ ಒಂದು ನೈತಿಕ ಆಧಾರ ನೀಡುತ್ತವೆ. ಚೆನ್ನಾಗಿದೆ. ನಂತರ ಬರುತ್ತದೆ ಆರ್ಟಿಕಲ್ 38. ಇದು ಹೇಳುವುದು
ರಾಜ್ಯವು ಅಂತಹ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸಬೇಕು. ಹೌದು, ಇದರಿಂದ ಜನರ ಕಲ್ಯಾಣವಾಗಬೇಕು ಮತ್ತು ಕೇವಲ ಕಲ್ಯಾಣಕ್ಕೆ ಮಾತ್ರವಲ್ಲದೆ ಆದಾಯ, ಪ್ರತಿಷ್ಠೆ, ಸೌಕರ್ಯಗಳು, ಅವಕಾಶಗಳಲ್ಲಿ ಇರುವ ಅಸಮಾನತೆಯನ್ನು ಕಡಿಮೆ ಮಾಡುವ ಪ್ರಯತ್ನ ರಾಜ್ಯ ಮಾಡುವುದು. ಅಂದರೆ ಸಮಾಜದಲ್ಲಿ ಸಮಾನತೆ ತರಲು ಯತ್ನ. ಬಿಟ್ಟು ಹೇಳುವುದಾದ್ರೆ ಇದು ಸಾಮಾಜಿಕ ನ್ಯಾಯದ ನೆಲೆಯಾಗಿದೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 39 ಇನ್ನಷ್ಟು ದೃಢವಾದ ವಿಷಯಗಳನ್ನು ಹೇಳ್ತದೆ. ಉದಾಹರಣೆಗೆ, ಎಲ್ಲ ನಾಗರಿಕರಿಗೂ ಮಹಿಳೆಯರು, ಪುರುಷರು ಜೀವನೋಪಾಯಕ್ಕೆ ಸಾಕಷ್ಟು ಸಾಧನಗಳು ಸಿಗಬೇಕು. ದೇಶದ ಭೌತಿಕ ಸಂಪನ್ಮೂಲಗಳ ಹಂಚಿಕೆ ಎಲ್ಲರ ಹಿತಕ್ಕಾಗಿ ಆಗಬೇಕು, ಕೆಲವರ ಕೈಯಲ್ಲಿ ಮಾತ್ರ ಉಳಿಯಬಾರದು. ಸರಿಯೇ. ಹಾಗೆಯೇ ಪುರುಷರು ಮತ್ತು ಮಹಿಳೆಯರು ಕೆಲಸ ಒಂದೇ ರೀತಿಯದ್ದಾಗಿದ್ರೆ ವೇತನವೂ ಒಂದೇ ರೀತಿಯಾಗಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದು ತುಂಬಾ ಮಹತ್ವದ್ದು. ಹೌದು. ಅದೇ ರೀತಿ ಕಾರ್ಮಿಕರ ಆರೋಗ್ಯದ ಕಾಳಜಿ, ಮಕ್ಕಳ ಬಾಲ್ಯವನ್ನ ಸುರಕ್ಷಿತವಾಗಿಡುವುದು, ಅವರ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು, ಇವೆಲ್ಲವೂ ಇದರಲ್ಲಿ ಸೇರಿವೆ. ಇದು ನೇರವಾಗಿ ಆರ್ಥಿಕ ಪ್ರಜಾಪ್ರಭುತ್ವದ ವಿಷಯ. ನಂತರ ಆರ್ಟಿಕಲ್ 39A ಕೂಡ ಇದೆ. ಇದು ನಂತರ ಸೇರಿಸಲಾಯಿತು. ಹೌದು, 42ನೇ ಸಂಶೋಧನೆಯ ಮೂಲಕ. ಇದು ಸಮಾನ ನ್ಯಾಯವನ್ನ ಉತ್ತೇಜಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ಸಹಾಯವನ್ನು ಒದಗಿಸುವ ಬಗ್ಗೆ ಹೇಳ್ತದೆ. ಹೀಗಾಗಿ ಹಣದ ಕೊರತೆಯಿಂದ ಯಾರೂ ನ್ಯಾಯದಿಂದ ವಂಚಿತರಾಗಬಾರದು. ಮುಂದಿನದು ಆರ್ಟಿಕಲ್ 40, ಗ್ರಾಮ ಪಂಚಾಯಿತಿ. ಇದು ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಇದು ಹೇಳುವುದೇನು ಅಂದರೆ, ರಾಜ್ಯ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಬೇಕು ಮತ್ತು ಅವರಿಗೆ ಅಧಿಕಾರ ನೀಡಬೇಕು. ಹೀಗೆ ಅವರು ಸ್ವಾಯತ್ತ ಆಡಳಿತ ಘಟಕಗಳಂತೆ ಕಾರ್ಯನಿರ್ವಹಿಸಬಹುದು. ಹೌದು, ಇದರಲ್ಲಿ ಗಾಂಧಿವಾದಿ ಸಿದ್ಧಾಂತ ಸ್ಪಷ್ಟವಾಗಿ ಕಾಣ್ತದೆ. ನಂತರ ಆರ್ಟಿಕಲ್ 41, ಇದು ಕೆಲವು ವಿಶೇಷ ಪರಿಸ್ಥಿತಿಗಳ ಬಗ್ಗೆ ಹೇಳ್ತದೆ. ಉದಾಹರಣೆಗೆ ನಿರುದ್ಯೋಗ, ವೃದ್ಧಾಪ್ಯ, ರೋಗ ಅಥವಾ ಇನ್ಯಾವುದೇ ಅಶಕ್ತತೆ. ಹೌದು, ಇಂತಹ ಪರಿಸ್ಥಿತಿಗಳಲ್ಲಿ ಜನರಿಗೆ ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯ ದೊರೆಯುವಂತೆ ರಾಜ್ಯ ಪ್ರಯತ್ನಿಸಬೇಕು. ಇದರಲ್ಲೇ ರೈಟ್ ಟು ವರ್ಕ್ ಮತ್ತು ರೈಟ್ ಟು ಎಜುಕೇಶನ್ ಎಂಬ ಹಕ್ಕುಗಳ ನೆರಳು ಕಾರ್ತದೆ. ನಂತರ ಆರ್ಟಿಕಲ್ 45, ಇದರಲ್ಲಿ ಬದಲಾವಣೆ ಆಗಿದೆ ಅಲ್ವೇ? ಹೌದು, 2002ರಲ್ಲಿ 86ನೇ ಸಂಶೋಧನೆಯಿಂದ ಈಗ ಇದು 6 ವರ್ಷದೊಳಗಿನ ಮಕ್ಕಳ ಪ್ರಾರಂಭಿಕ ಪಾಲನೆ ಹಾಗೂ ಶಿಕ್ಷಣವನ್ನ ಒದಗಿಸುವುದಾಗಿ ಹೇಳ್ತದೆ. ಮೊದಲು ಇದು 6ರಿಂದ 14 ವರ್ಷದ ಮಕ್ಕಳ ಶಿಕ್ಷಣದ ಬಗ್ಗೆ ಹೇಳ್ತಾ ಇತ್ತು. ಅದು ಈಗ ಆರ್ಟಿಕಲ್ 21A ಅಡಿ ಮೂಲಭೂತ ಹಕ್ಕಾಗಿ ಸೇರಿಸಲಾಗಿದೆ. ಸರಿಯಾಗಿದೆ. ನಂತರ ಆರೋಗ್ಯ ಮತ್ತು ಪೋಷಣೆಯ ಮೇಲೂ ಒತ್ತಡ ಇದೆ. ಹೌದು, ಆರ್ಟಿಕಲ್ 47 ರಾಜ್ಯದ ಕರ್ತವ್ಯವೇನೆಂದರೆ ಜನರ ಪೋಷಣ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಣೆ ತರುವುದು. ಇದಲ್ಲದೆ ಮದ್ಯ ಮತ್ತು ಮದ್ದಿನ ನಿಷೇಧದ ವಿಷಯವನ್ನು ಹೇಳುತ್ತದೆ. ಹೌದು, ಆರೋಗ್ಯಕ್ಕೆ ಹಾನಿಕಾರಕ ಮದ್ಯ ಮತ್ತು ಡ್ರಗ್ಸ್ಗಳ ಸೇವನೆಗೆ ಔಷಧೀಯ ಉದ್ದೇಶಗಳನ್ನು ಹೊರತುಪಡಿಸಿ ರಾಜ್ಯ ನಿಷೇಧ ತರಲು ಪ್ರಯತ್ನಿಸಬೇಕು. ಪರಿಸರದ ಕುರಿತಾದದ್ದು ಇದೆ. ಹೌದು, ಆರ್ಟಿಕಲ್ 48A, ಇದು ಕೂಡ ನಂತರ ಸೇರಿಸಲಾಯಿತು. ರಾಜ್ಯ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ, ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆಗೆ ಪ್ರಯತ್ನಿಸಬೇಕು. ಇದು ಇಂದಿನ ಕಾಲದಲ್ಲಿ ತುಂಬಾ ಪ್ರಸಕ್ತ. ಸರಿಯಾಗಿದೆ. ಆಡಳಿತ ವ್ಯವಸ್ಥೆಯ ದೃಷ್ಟಿಯಿಂದ ಆರ್ಟಿಕಲ್ 50 ಬಹಳ ಮಹತ್ವದ್ದು. ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ವಿಭಜನೆ. ಹೌದು, ರಾಜ್ಯ ಪ್ರಯತ್ನಿಸಬೇಕು ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವು ಕಾರ್ಯಾಂಗದಿಂದ ಸ್ವತಂತ್ರವಾಗಿರುವಂತೆ. ಇದು ಶಕ್ತಿಗಳ ವಿಭಜನೆ, ಡಾಕ್ಟ್ರಿನ್ ಆಫ್ ಸೆಪರೇಷನ್ ಆಫ್ ಪವರ್ಸ್ ಎಂಬ ಸಿದ್ಧಾಂತದ ಅಂಶ. ಕೊನೆಗೆ ಆರ್ಟಿಕಲ್ 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಇದು ಭಾರತದ ವಿದೇಶಾಂಗ ನೀತಿಯ ಆಧಾರವೆಂದು ಹೇಳ್ತದೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು, ರಾಷ್ಟ್ರಗಳ ನಡುವೆ ನ್ಯಾಯಸಂಗತ ಮತ್ತು ಗೌರವಪೂರ್ಣ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು, ಹಾಗೆಯೇ ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯಿಂದ ಬಗೆಹರಿಸುವುದಕ್ಕೆ ಉತ್ತೇಜನ ನೀಡುವುದು. ಹೀಗೆ ಮುಖ್ಯ ನಿರ್ದೇಶಕ ಸಿದ್ಧಾಂತಗಳನ್ನು ನೋಡಿದ್ವಿ. ಹೌದು, ಇವು ರಾಜ್ಯಕ್ಕೆ ಒಂದು ಲೋಕ ಕಲ್ಯಾಣಕಾರಿ ಪಾತ್ರವನ್ನು ನಿಭಾಯಿಸಲು ನಿರ್ದೇಶನ ನೀಡುತ್ತವೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ನೈತಿಕ ಚೌಕಟ್ಟನ್ನು ಒದಗಿಸುತ್ತವೆ. ಆದ್ದರಿಂದ ಇವುಗಳನ್ನು ಸಂವಿಧಾನದ ಅಂತರಾತ್ಮ ಎಂದು ಕೂಡ ಕರೆಯಲಾಗುತ್ತದೆ. ಸರಿಯಾಗಿದೆ. ಆದರೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಇವು ನ್ಯಾಯಾಲಯದಲ್ಲಿ ಜಾರಿಯಾಗದಿದ್ರೂ ನೆಲಮಟ್ಟದಲ್ಲಿ ಸರ್ಕಾರಗಳು ರೂಪಿಸುವ ನೀತಿಗಳ ಮೇಲೆ ಇವು ಎಷ್ಟು ನಿಜವಾದ ಪ್ರಭಾವ ಬೀರ್ತವೆ? ಹೌದು, ಆಲೋಚಿಸಬೇಕಾದ ಪ್ರಶ್ನೆ. ಅನೇಕ ಕಾನೂನುಗಳು ಮತ್ತು ಯೋಜನೆಗಳು ಈ ನಿರ್ದೇಶಕ ಸಿದ್ಧಾಂತಗಳಿಂದಲೇ ಪ್ರೇರಣೆಯಾಗಿ ನಿರ್ಮಿಸಲ್ಪಟ್ಟಿವೆ. ಆದರೆ ಇವು ಸಂಪೂರ್ಣವಾಗಿ ಜಾರಿಯಾಗುವುದು ಬೇರೆ ಚರ್ಚೆಯ ವಿಷಯ. ಕೇಳುವವರೆಗೂ ಇದು ಯೋಚನೆಗೆ ವಿಷಯ. ಈ ನಿರ್ದೇಶಕ ಸಿದ್ಧಾಂತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಯಾವ ಸಿದ್ಧಾಂತ ಇಂದಿನ ಕಾಲದಲ್ಲಿ ಅತಿ ಮುಖ್ಯವೆಂದು ತೋನುತ್ತದೆ? ಕೆಳಗೆ ಕಾಮೆಂಟ್ಸ್ನಲ್ಲಿ ಹೇಳಿ. ಹಾಗಾದರೆ ಈಗ ನನ್ನ ಮುಂದಿನ ವಿಷಯ ಭಾರತೀಯ ಸಂವಿಧಾನದ ಬಹಳ ಮುಖ್ಯವಾದ ಭಾಗ 4A, ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು, ವಿಶೇಷವಾಗಿ UPSC ಮತ್ತು ಸ್ಟೇಟ್ PCS ತಯಾರಿಯಲ್ಲಿ ಬಹಳ ಮಹತ್ವದ್ದು. ಹೌದು, ಹಾಗೆಯೇ ವಿಶೇಷ ಸಂಗತಿ ಏನಂದ್ರೆ ಈ ಕರ್ತವ್ಯಗಳು ಸಂವಿಧಾನದ ಮೂಲ ಭಾಗದಲ್ಲೇ ಇರಲಿಲ್ಲ. ಹೌದು,
ಇವು ನಂತರ ಸೇರಿಸಲಾಯಿತು 1976ರ 42ನೇ ಸಂಶೋಧನೆಯ ಮೂಲಕ. ಇದರ ಹಿಂದೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸುಗಳಿವೆ. ಹೌದು, ಸ್ವರ್ಣ ಸಿಂಗ್ ಸಮಿತಿಯ ಬಗ್ಗೆ ನಾನು ಓದಿದ್ದೇನೆ. ಹೌದು, ಮತ್ತು ಹೇಳಲಾಗುತ್ತದೆ ಇದರ ಪ್ರೇರಣೆ ತತ್ಕಾಲೀನ ಸೋವಿಯತ್ ಯೂನಿಯನ್ ಸಂವಿಧಾನದಿಂದ ಪಡೆದಿದ್ದು. ಅಯ್ಯೋ, USSR ನಿಂದನಾ? ಹಾಗಾದ್ರೆ ಆರಂಭದಲ್ಲಿ ಎಷ್ಟು ಕರ್ತವ್ಯಗಳಿದ್ವು? 10 ಇರ್ಬೋದೇ? ಹೌದು, ಸರಿಯೇ. ಪ್ರಾರಂಭದಲ್ಲಿ 10 ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ನಂತರ 2002ರಲ್ಲಿ 86ನೇ ಸಂಶೋಧನೆಯ ಮೂಲಕ 11ನೇ ಕರ್ತವ್ಯ ಸೇರಿಸಲಾಯಿತು. ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ಅಂದ್ರೆ ಈಗ ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ ನಮ್ಮ ಸಂವಿಧಾನದಲ್ಲಿ. ಮತ್ತು ಇವು ಯಾರಿಗೆ ಅನ್ವಯಿಸುತ್ತವೆ? ಎಲ್ಲರಿಗೂನಾ? ಇಲ್ಲ. ಮತ್ತೊಂದು ಮಹತ್ವದ ಸಂಗತಿ ಏನೆಂದರೆ ಇವು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತವೆ, ವಿದೇಶಿಗರಿಗಲ್ಲ. ಸರಿಯಾಗಿದೆ. ಆದ್ರೆ ಇನ್ನೊಂದು ಪ್ರಶ್ನೆ, ಈ ಕರ್ತವ್ಯಗಳನ್ನ ಪಾಲಿಸದಿದ್ರೆ ದಂಡನೆ ಅಥವಾ ಕಾನೂನು ಕ್ರಮ ತೆಗೆದುಕೊಳ್ಬಹುದು? ಹೌದು, ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಆಗುವಂತೆ. ನೋಡಿ, ಇದು ತುಂಬಾ ಮಹತ್ವದ ಅಂಶ, ಅರ್ಥ ಮಾಡಿಕೊಳ್ಳಬೇಕಾದದ್ದು. ಮೂಲಭೂತ ಕರ್ತವ್ಯಗಳ ಸ್ವಭಾವವೇ ನ್ಯಾಯಸಮ್ಮತವಲ್ಲದ್ದು. ನಾನ್ ಜಸ್ಟಿಸಿಟಿವ್. ಹೌದು. ಇದರ ಅರ್ಥ ಏನು? ಇದರ ಅರ್ಥ ಯಾವುದೇ ನಾಗರಿಕನು ಈ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ಅವನನ್ನು ನೇರವಾಗಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಉದಾಹರಣೆಗೆ, ಯಾರಾದರೊಬ್ಬರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅವರು ನ್ಯಾಯಾಲಯಕ್ಕೆ ಹೋಗಬಹುದಲ್ಲವೇ? ಹೌದು, ಬೇರಾವುದಕ್ಕೂ ಸಂಶಯವೇ ಇಲ್ಲ. ಆದರೆ ಕರ್ತವ್ಯಗಳ ವಿಷಯದಲ್ಲಿ ಅಂತಹ ನೇರ ನಿಯಮವಿಲ್ಲ. ಇವು ನಾಗರಿಕರ ನೈತಿಕ ದಾಯಿತ್ವಗಳು ಹೆಚ್ಚು. ನೈತಿಕ ದಾಯಿತ್ವ ಅಂದರೆ ಏನು? ಅಂದರೆ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ದೇಶ ಮತ್ತು ಸಮಾಜದತ್ತ ನಮ್ಮ ಫರ್ಜ್ಗಳು ಅಂದರೆ ಡ್ಯೂಟಿ ಯಾವುವು ಎಂಬುದನ್ನು ನೆನಪಿಸುವುದು. ಕಾನೂನುಬದ್ಧ ಬಾಧ್ಯತೆಯಲ್ಲ. ಹೌದು, ಸರಿಯಾಗಿ ಹೇಳಿದಿರು. ಇದು ನೈತಿಕ ಹೊಣೆಗಾರಿಕೆ. ಬನ್ನಿ ಈಗ ಈ ಕರ್ತವ್ಯಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತನಾಡೋಣ. ಇವುಗಳನ್ನೆಲ್ಲ ಆರ್ಟಿಕಲ್ 51A ಅಡಿ ನೀಡಲಾಗಿದೆ. ಹೌದು, 51A. ಇವುಗಳನ್ನು ನೋಡಿದರೆ ಕೆಲವು ಕರ್ತವ್ಯಗಳು ನೇರವಾಗಿ ರಾಷ್ಟ್ರ ಮತ್ತು ಅದರ ಪ್ರತೀಕಗಳೊಂದಿಗೆ ಸಂಬಂಧಪಟ್ಟಿವೆ. ಉದಾಹರಣೆಗೆ, ಮೊದಲ ಕರ್ತವ್ಯ 51A ಹೇಳುತ್ತದೆ, ಸಂವಿಧಾನದ ಪಾಲನೆ ಮಾಡಬೇಕು, ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಇವಕ್ಕೆ ಗೌರವ ಕೊಡಬೇಕು. ಹೌದು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳಿಗೆ ಗೌರವ. ಅದೇ ರೀತಿಯಲ್ಲಿ ಕರ್ತವ್ಯ C ಹೇಳುವುದು ಭಾರತದ ಸ್ವಾಯತ್ತತೆ, ಏಕತೆ ಮತ್ತು ಅಖಂಡತೆಯನ್ನು ರಕ್ಷಿಸಿ ಕಾಪಾಡಬೇಕು. ನಂತರ ಕರ್ತವ್ಯ D ಹೇಳುವುದು ದೇಶವನ್ನು ರಕ್ಷಿಸಬೇಕು ಮತ್ತು ಅಗತ್ಯವಿರುವಾಗ ರಾಷ್ಟ್ರ ಸೇವೆಗೆ ಸಿದ್ಧರಾಗಿರಬೇಕು. ಈ 3 ಕರ್ತವ್ಯಗಳು ನೇರವಾಗಿ ರಾಷ್ಟ್ರದತ್ತ ನಮ್ಮ ಕರ್ತವ್ಯಗಳಾಗುತ್ತವೆ. ಹೌದು. ನಂತರ ಕೆಲವು ಕರ್ತವ್ಯಗಳು ನಮ್ಮ ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಬಂಧಪಟ್ಟಿವೆ. ಅವು ಯಾವುವು? ಕರ್ತವ್ಯ B ಹೇಳುವುದು ಸ್ವಾತಂತ್ರ್ಯಕ್ಕಾಗಿ ನಡೆದ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿ ನೀಡಿದ ಆದರ್ಶಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಪಾಲಿಸಬೇಕು. ಆ ಆದರ್ಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅನುಸರಿಸಬೇಕು. ಹೌದು. ಕರ್ತವ್ಯ F ಹೇಳುವುದು ನಮ್ಮ ಸಮಗ್ರ ಸಂಸ್ಕೃತಿ, ಕಾಂಪೋಸಿಟ್ ಕಲ್ಚರ್ನ ಕುರಿತು ಹೇಳುತ್ತದೆ. ಅದರ ಗೌರವಶಾಲಿ ಪರಂಪರೆಯ ಮಹತ್ವ ತಿಳಿದು ಕಾಪಾಡಬೇಕು. ನಮ್ಮ ಮಿಶ್ರ ಸಂಸ್ಕೃತಿ ನಮ್ಮ ಗುರುತು. ಸರಿಯೇ. ಇದು ನಮ್ಮ ವೈವಿಧ್ಯದಲ್ಲಿ ಏಕತೆ ಕಾಯ್ದುಕೊಳ್ಳಲು ಬಹಳ ಅಗತ್ಯ. ಸಮಾಜದತ್ತವೂ ಕೆಲವು ಜವಾಬ್ದಾರಿಗಳು ನಿಗದಿಯಾಗಿವೆ. ಉದಾಹರಣೆಗೆ, ಭ್ರಾತೃತ್ವ ಬೆಳೆಸುವುದು ಅಥವಾ ಮಹಿಳೆಯರಿಗೆ ಗೌರವ ನೀಡುವುದು. ಹೌದು, ಕರ್ತವ್ಯ E ಇದನ್ನೇ ಒತ್ತಿ ಹೇಳುತ್ತದೆ. ಇದು ಹೇಳುವುದು ಭಾರತದ ಎಲ್ಲ ಜನರಲ್ಲೂ ಸೌಹಾರ್ದತೆ, ಹಾರ್ಮನಿ ಮತ್ತು ಸಾಮಾನ್ಯ ಭ್ರಾತೃತ್ವ ಭಾವನೆ ಬೆಳೆಸಬೇಕು. ಧರ್ಮ, ಭಾಷೆ, ಪ್ರದೇಶ, ವರ್ಗ ಈ ಎಲ್ಲ ಭೇದಗಳನ್ನು ಮೀರಿ. ಹೌದು, ಸರಿಯಾಗಿ ಹೇಳಿದರು. ಇದೇ ಕರ್ತವ್ಯದಲ್ಲಿ ಮಹಿಳೆಯರ ಗೌರವಕ್ಕೆ ವಿರುದ್ಧವಾದ ಸಂಪ್ರದಾಯಗಳನ್ನು ತ್ಯಜಿಸಬೇಕು ಎಂದು ಕೂಡ ಹೇಳಲಾಗಿದೆ. ಇದು ಸಾಮಾಜಿಕ ಸುಧಾರಣೆಯ ಪ್ರಮುಖ ಹೆಜ್ಜೆ. ಸರಿ. ಇಂದಿನ ದಿನಗಳಲ್ಲಿ ಪರಿಸರ ಮತ್ತು ವೈಜ್ಞಾನಿಕ ಚಿಂತನೆ ಕುರಿತು ಚರ್ಚೆಗಳು ತುಂಬ ನಡೆಯುತ್ತವೆ. ಇವುಗಳಿಗೆ ಸಂಬಂಧಿಸಿದ ಕರ್ತವ್ಯಗಳು ಸೇರಿವೆನಾ? ಖಂಡಿತವಾಗಿಯೂ ಸೇರಿವೆ ಮತ್ತು ಇವು ಇಂದಿನ ಕಾಲದಲ್ಲಿ ತುಂಬ ಪ್ರಸ್ತುತ. ಕರ್ತವ್ಯ G ಹೇಳುವುದು ಪ್ರಕೃತಿಯ ಪರಿಸರವನ್ನು ರಕ್ಷಿಸಬೇಕು ಮತ್ತು ಉತ್ತೇಜಿಸಬೇಕು. ಇದರಲ್ಲಿ ಅರಣ್ಯ, ಸರೋವರ, ನದಿ, ವನ್ಯಜೀವಿ ಎಲ್ಲವೂ ಒಳಗೊಂಡಿವೆ. ಹೌದು, ಎಲ್ಲವೂ ಸೇರಿವೆ. ಹಾಗೆ ಎಲ್ಲ ಪ್ರಾಣಿಗಳತ್ತ ಕರುಣೆ ತೋರಬೇಕು. ನಂತರ ಕರ್ತವ್ಯ H ಹೇಳುವುದು ವೈಜ್ಞಾನಿಕ ದೃಷ್ಟಿಕೋನ, ಸೈಂಟಿಫಿಕ್ ಟೆಂಪರ್, ಮಾನವವಾದ, ಹ್ಯುಮ್ಯಾನಿಸಂ, ಜ್ಞಾನಾರ್ಜನೆ ಮತ್ತು ಸುಧಾರಣೆಯ ಮನೋಭಾವ ಬೆಳೆಸಬೇಕು. ಹೌದು, ಇದು ಪ್ರಗತಿಶೀಲ ಸಮಾಜದ ಅಡಿಪಾಯವಂತೆ. ಅಂದರೆ ಕೇವಲ ರಾಷ್ಟ್ರೀಯ ಅಥವಾ ಸಾಮಾಜಿಕ ಮಟ್ಟದಲ್ಲೇ ಅಲ್ಲ,
ವೈಯಕ್ತಿಕ ಮಟ್ಟದಲ್ಲೂ ತಮಗೆ ತಾವೇ ಉತ್ತಮವಾಗಲು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಉತ್ತೇಜಿಸುತ್ತದೆ. ಸರಿಯಾಗಿ ಹೇಳಿದ್ರಿ. ಕರ್ತವ್ಯ ಐ ಹೇಳುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸೆಯಿಂದ ದೂರವಿರಬೇಕು. ಇದು ತುಂಬ ನೇರವಾದ ಮತ್ತು ಅಗತ್ಯವಾದ ಅಂಶ. ಹೌದು, ಪಬ್ಲಿಕ್ ಪ್ರಾಪರ್ಟಿಗೆ ಹಾನಿ ಮಾಡಬಾರದು. ನಂತರ ಕರ್ತವ್ಯ ಜೆ ಹೇಳುವುದು ವೈಯಕ್ತಿಕ ಮತ್ತು ಸಮೂಹ ಮಟ್ಟದಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ಕೃಷ್ಟತೆ ಎಕ್ಸಲೆನ್ಸ್ ಎತ್ತ ನಿರಂತರ ಪ್ರಯತ್ನಿಸಬೇಕು. ಹೀಗೆ ನಮ್ಮ ರಾಷ್ಟ್ರ ನಿರಂತರ ಪ್ರಗತಿ ಮಾಡಬೇಕು. ಖಂಡಿತ. ಮತ್ತು ಆ 11ನೇ ಕರ್ತವ್ಯ ಅದು ನಂತರ ಸೇರ್ಪಡಿಸಲ್ಪಟ್ಟದ್ದು, ಅಂದರೆ ಶಿಕ್ಷಣ ಸಂಬಂಧಿಸಿದ್ದು. ಹೌದು, ಕರ್ತವ್ಯಕ್ಕೆ ಇದನ್ನು 2002ರ 86ನೇ ಸಂಶೋಧನೆಯ ಮೂಲಕ ಸೇರಿಸಲಾಯಿತು. ಇದು ಪ್ರತಿ ತಾಯಿ, ತಂದೆ ಅಥವಾ ಸಂರಕ್ಷಕರ ಕರ್ತವ್ಯವೆಂದು ಹೇಳುತ್ತದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಅಥವಾ ಅವರ ಪಾಲನೆಯಲ್ಲಿರುವ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ಒದಗಿಸಬೇಕು. ಇದು ಶಿಕ್ಷಣದ ಹಕ್ಕು, ಅಂದರೆ ರೈಟ್ ಟು ಎಜುಕೇಶನ್ ಜೊತೆ ಸಂಬಂಧಿಸಿದೆ. ಹೌದು, ಆ ಹಕ್ಕಿಗೆ ಬಲ ನೀಡುತ್ತದೆ ಈ ಕರ್ತವ್ಯ. ಹೀಗಾಗಿ ಈ 11 ಕರ್ತವ್ಯಗಳು ಒಟ್ಟಾಗಿ ಒಂದು ಜವಾಬ್ದಾರಿಯುತ ಭಾರತೀಯ ನಾಗರಿಕನ ಸಂಪೂರ್ಣ ಚಿತ್ರಣವನ್ನು ರಚಿಸುತ್ತವೆ. ಇವು ನಮಗೆ ತಿಳಿಸುತ್ತವೆ, ಹಕ್ಕುಗಳು ಇದ್ದೇ ಇವೆ, ಆದರೆ ಅವುಗಳ ಜೊತೆಗೆ ಕರ್ತವ್ಯಗಳು ಸಮಾನವಾಗಿ ಮಹತ್ವದ್ದವು. ಅಚ್ಚುಕಟ್ಟಾಗಿ ಹೇಳಿದಿರು. ನೋಡಿ, ಹಕ್ಕುಗಳು ನಮಗೆ ಶಕ್ತಿ ನೀಡುತ್ತವೆ. ನೋಡಿರಿ, ಇದು ಬಹಳ ಮುಖ್ಯ ವಿಷಯ. ಹಕ್ಕುಗಳು ನಮಗೆ ಶಕ್ತಿ ನೀಡುತ್ತವೆ, ಸಶಕ್ತಗೊಳಿಸುತ್ತವೆ. ಹಾಗೆಯೇ ಕರ್ತವ್ಯಗಳು ನಮಗೆ ದಿಕ್ಕು ತೋರಿಸುತ್ತವೆ. ಆ ಶಕ್ತಿಯನ್ನು ದೇಶ ಮತ್ತು ಸಮಾಜದ ಹಿತಕ್ಕಾಗಿ ಹೇಗೆ ಉಪಯೋಗಿಸಬೇಕು ಎಂಬುದನ್ನು. ಇದು ಒಂದು ನಾಣ್ಯದ 2 ಮುಖಗಳಂತೆ. ಹೌದು, ನೀವು ಹೇಳಬಹುದು. ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಜನರ ಏನು ಅಭಿಪ್ರಾಯವಿದೆ? ಅವುಗಳನ್ನು ಇನ್ನಷ್ಟು ಪರಿಣಾಮಕಾರಿ ಮಾಡಲು ಏನಾದರೂ ಹೆಚ್ಚುವರಿ ಕ್ರಮ ಅಗತ್ಯವೇ? ಕೇಳುತ್ತಿರುವವರು ತಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಬಹುದು. ಹೌದು, ಖಂಡಿತ. ಮತ್ತು ಕೊನೆಯದಾಗಿ ಒಂದು ಚಿಂತನೆಗೆ ಒಡ್ಡುವ ಪ್ರಶ್ನೆಯನ್ನು ಬಿಟ್ಟು ಹೋಗಬಹುದು. ಹಕ್ಕುಗಳು ನಮಗೆ ರಾಜ್ಯದಿಂದ ಯಾವುದನ್ನಾದರೂ ಕೇಳುವ ಹಕ್ಕು ನೀಡುತ್ತವೆ, ಆದರೆ ಕರ್ತವ್ಯಗಳು ನಮ್ಮಿಂದ ದೇಶ ಮತ್ತು ಸಮಾಜದ ಕಡೆಗೆ ಕೊಡುಗೆ ನೀಡುವ ನಿರೀಕ್ಷೆ ಇಟ್ಟುಕೊಂಡಿವೆ. ಹಾಗಾದರೆ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸದೆ ನಾವು ನಮ್ಮ ಹಕ್ಕುಗಳನ್ನು ಸಂಪೂರ್ಣವಾಗಿ ಮತ್ತು ನಿಜವಾದ ಅರ್ಥದಲ್ಲಿ ಬಳಸಲು ಸಾಧ್ಯವೇ? ಇದರ ಬಗ್ಗೆ ಯೋಜನೆ ಅಗತ್ಯ. ಬನ್ನಿ, ಈಗ ಭಾರತ ದೇಶದ ರಾಷ್ಟ್ರಪತಿಯೊಂದಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸಂವಿಧಾನಾತ್ಮಕ ಪ್ರಾವಧಾನ್ಯಗಳತ್ತ ಗಮನ ಹರಿಸೋಣ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯ, ಆದ್ದರಿಂದ ತಿಳಿದುಕೊಳ್ಳುವುದು ಅಗತ್ಯ. ಮೊದಲನೆಯವಾಗಿ ರಾಷ್ಟ್ರಪತಿಯ ಸ್ಥಾನಮಾನವೇನು ಎಂಬುದನ್ನು ನೋಡೋಣ. ಹೌದು, ಇದು ಮಹತ್ವದ್ದು. ನೋಡಿರಿ, ರಾಷ್ಟ್ರಪತಿ ಭಾರತೀಯ ಸಂಘದ ಮುಖ್ಯಸ್ಥರಾಗಿದ್ದಾರೆ, ಅಂದರೆ ಹೆಡ್ ಆಫ್ ದ ಇಂಡಿಯನ್ ಯೂನಿಯನ್. ಅವರಿಗೆ ಭಾರತದ ಪ್ರಥಮ ನಾಗರಿಕ, ಫಸ್ಟ್ ಸಿಟಿಸನ್ ಎಂದೂ ಕರೆಯಲಾಗುತ್ತದೆ. ಸರಿ, ಮತ್ತು ಸಂವಿಧಾನದ ವಿಧಿ 52 ಸ್ಪಷ್ಟವಾಗಿ ಹೇಳುತ್ತದೆ, ಭಾರತಕ್ಕೆ ಏನು ಒಬ್ಬ ರಾಷ್ಟ್ರಪತಿಯಾಗಿರುತ್ತಾನೆ. ಇಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಜವಾದ ಪ್ರಶ್ನೆ ಅಧಿಕಾರಗಳ ಬಗ್ಗೆ. ಹೌದು, ಸಂವಿಧಾನದ ವಿಧಿ 53 ಹೇಳುತ್ತದೆ, ಸಂಘದ ಎಲ್ಲಾ ಕಾರ್ಯನಿರ್ವಹಣಾ ಅಧಿಕಾರ, ಅಂದರೆ ಎಕ್ಸಿಕ್ಯೂಟಿವ್ ಪವರ್, ರಾಷ್ಟ್ರಪತಿಯಲ್ಲಿ ನಿಹಿತವಾಗಿದೆ. ಎಲ್ಲ ಎಕ್ಸಿಕ್ಯೂಟಿವ್ ಪವರ್ ರಾಷ್ಟ್ರಪತಿಯಲ್ಲೇ? ಹೌದು, ಮತ್ತು ಅಷ್ಟೇ ಅಲ್ಲ, ನಮ್ಮ ಡಿಫೆನ್ಸ್ ಫೋರ್ಸಸ್ನ ಪರಮ ಸಮಾದೇಶ, ಅಂದರೆ ಸುಪ್ರೀಂ ಕಮಾಂಡ್ ಸಹ ರಾಷ್ಟ್ರಪತಿಯಲ್ಲೇ ನಿಹಿತವಾಗಿದೆ. ಅಯ್ಯೋ, ಅಂದರೆ ಕೇವಲ ಹೆಸರಿನ ಮುಖ್ಯಸ್ಥರಲ್ಲ, ಸಾಕಷ್ಟು ನೈಜ ಅಧಿಕಾರಗಳು ಇವೆ. ಮತ್ತು ಹೆಚ್ಚು ಮಾತನಾಡಲಾಗುವ ಒಂದು ಅಧಿಕಾರ ಅಂದರೆ ಕ್ಷಮಾದಾನದ ಅಧಿಕಾರ. ಖಂಡಿತ, ಅದು ಸಂವಿಧಾನದ ವಿಧಿ 72ರಲ್ಲಿ ಉಲ್ಲೇಖಿತವಾಗಿದೆ. ಇದು ರಾಷ್ಟ್ರಪತಿಗೆ ವಿಶಾಲವಾದ ಕ್ಷಮಾದಾನ ಅಧಿಕಾರ ನೀಡುತ್ತದೆ. ಅವರು ಯಾವುದೇ ಶಿಕ್ಷೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬಹುದು, ಅಂದರೆ ಪಾರ್ಡನ್, ಅಥವಾ ಶಿಕ್ಷೆಯ ರೂಪವನ್ನು ಬದಲಾಯಿಸಬಹುದು, ಅಂದರೆ ಕಮ್ಯೂಟ್. ಸರಿ, ಉದಾಹರಣೆಗೆ ಯಾರಿಗಾದರೂ ಕಠಿಣ ಕಾರಾಗೃಹ ಶಿಕ್ಷೆ ನೀಡಿದರೆ ಅದನ್ನು ಸಾಮಾನ್ಯ ಕಾರಾಗೃಹ ಶಿಕ್ಷೆಯಾಗಿ ಬದಲಾಯಿಸಬಹುದು. ಶಿಕ್ಷೆಯ ಅವಧಿಯನ್ನು ಕಡಿಮೆ ಮಾಡಬಹುದು, ಅಂದರೆ ರಿಮಿಟ್. ಅಥವಾ ವಿಶೇಷ ಕಾರಣಗಳಿಂದ, ಉದಾಹರಣೆಗೆ ಗರ್ಭಿಣಿ ಮಹಿಳೆಯಾದರೆ ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು, ಅಂದರೆ ರೆಸ್ಪೈಟ್. ಅಥವಾ ಶಿಕ್ಷೆಯ ಜಾರಿಯನ್ನು ತಾತ್ಕಾಲಿಕವಾಗಿ ಮುಂದೂಡಬಹುದು, ಅಂದರೆ ರಿಪ್ರೀವ್. ಮತ್ತು ಹೌದು, ಇದರಲ್ಲಿ ಅತ್ಯಂತ ಪ್ರಮುಖ ಅಂಶ ಎಂದರೆ ಮರಣದಂಡನೆ ಕೂಡ ಕ್ಷಮಾದಾನಕ್ಕೊಳಪಟ್ಟಿರಬಹುದು. ಇದು ದೊಡ್ಡ ವಿಷಯ. ಹೌದು, ನಿಜ. ಇದು ನ್ಯಾಯ ವ್ಯವಸ್ಥೆಗೆ ಮಾನವೀಯ ಅಂಶವನ್ನು ಸೇರಿಸುತ್ತದೆ. ಖಂಡಿತ, ಈ ಸಂವಿಧಾನಾತ್ಮಕ ವ್ಯವಸ್ಥೆಯ ಉದ್ದೇಶವೇ ಅದೇ. ಸರಿ, ಇಷ್ಟು ಮಹತ್ವದ ಸ್ಥಾನಕ್ಕೆ ಚುನಾವಣೆ ಹೇಗೆ ನಡೆಯುತ್ತದೆ? ನಾವು ಜನಸಾಮಾನ್ಯರು ನೇರವಾಗಿ ಮತ ಹಾಕುತ್ತೇವೆ? ಇಲ್ಲ, ಇದು ನೇರ ಚುನಾವಣೆಯಲ್ಲ.
ವಿಧಿ 54 ಪ್ರಕಾರ ರಾಷ್ಟ್ರಪತಿಯನ್ನು ಒಂದು ಚುನಾವಣಾ ಕಾಲೇಜ್ ಆಯ್ಕೆ ಮಾಡುತ್ತದೆ. ಎಲೆಕ್ಟೋರಲ್ ಕಾಲೇಜ್, ಇದರಲ್ಲಿ ಯಾರಿರುತ್ತಾರೆ? ಹೌದು, ಇದರಲ್ಲಿ ಸಂಸತ್ತಿನ ಎರಡೂ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಯ ಕೇವಲ ಆಯ್ಕೆಯಾದ ಸದಸ್ಯರು ಇರುತ್ತಾರೆ. ನಾಮನಿತ ಸದಸ್ಯರು ಮತ ಹಾಕಲು ಅರ್ಹರಾಗಿರುವುದಿಲ್ಲ. ಜೊತೆಗೆ ರಾಜ್ಯಗಳ ವಿಧಾನಸಭೆಗಳ ಆಯ್ಕೆಯಾದ ಸದಸ್ಯರು ಇರುತ್ತಾರೆ. ಅರ್ಥ ಆಯಿತು. ಅಂದರೆ ಎಲೆಕ್ಟೆಡ್ ಎಂಪಿಸ್ ಮತ್ತು ಎಲೆಕ್ಟೆಡ್ ಎಂಎಲ್ಎಗಳು ಸೇರಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ಹೌದು. ಆದರೆ ಈ ಚುನಾವಣೆ ಹೇಗೆ ನಡೆಯುತ್ತದೆ? ಸಾಮಾನ್ಯ ಚುನಾವಣೆಯಂತೇನಾ? ಇಲ್ಲ, ಪ್ರಕ್ರಿಯೆ ಭಿನ್ನವಾಗಿದೆ. ವಿಧಿ 55 ಪ್ರಕಾರ ಇದು ಒಂದು ಅಪ್ರತ್ಯಕ್ಷ ಚುನಾವಣೆ, ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್. ಇದರಲ್ಲಿ ಮುಖ್ಯ 2 ಅಂಶಗಳಿವೆ: ಅನುಪಾತ ಪ್ರತಿನಿಧಿತ್ವ ವಿಧಾನ ಮತ್ತು ಏಕ ಸಂಕ್ರಮಣೀಯ ಮತ. ಮತದಾನವು ಗುಪ್ತ ಮತದಾನವಾಗಿರುತ್ತದೆ. ಅಯ್ಯೋ, ಇದು ಕೇಳಲು ಸಾಕಷ್ಟು ಜಟಿಲವಾಗಿದೆ. ಅನುಪಾತ ಪ್ರತಿನಿಧಿತ್ವ ಮತ್ತು ಏಕ ಸಂಕ್ರಮಣೀಯ ಮತ. ಹೌದು, ಸ್ವಲ್ಪ ಜಟಿಲವೇ. ಆದರೆ ಇದರ ಉದ್ದೇಶ ರಾಷ್ಟ್ರಪತಿಗೆ ದೇಶವ್ಯಾಪ್ತ ಬೆಂಬಲ ದೊರೆಯಬೇಕು, ಕೇವಲ ಒಂದು ಪಕ್ಷದ ಬಹುಮತವಲ್ಲ. ಜೊತೆಗೆ ರಾಷ್ಟ್ರಪತಿ ಸ್ಥಾನಮಾನಕ್ಕೂ ಗೌರವ ಉಳಿಯಬೇಕು. ಹೌದು, ಇದು ಸರಿಯೇ. ಆದರೆ ರಾಷ್ಟ್ರಪತಿಯಾಗಲು ಯಾವ ಅರ್ಹತೆಗಳು ಇರಬೇಕು? ಯಾರಾಗಬಹುದು? ಸಂವಿಧಾನದ ವಿಧಿ 58ರಲ್ಲಿ ಅರ್ಹತೆಗಳು ನೀಡಲಾಗಿದೆ. ಬಹಳ ಸ್ಪಷ್ಟ. 1. ಭಾರತ ದೇಶದ ನಾಗರಿಕರಾಗಿರಬೇಕು. 2. ಕನಿಷ್ಠ 35 ವರ್ಷ ವಯಸ್ಸು ತುಂಬಿರಬೇಕು. 3. ಲೋಕಸಭೆಗೆ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು. 4. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದ ಹುದ್ದೆ ಹೊಂದಿರಬಾರದು. ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಸರ್ಕಾರಿ ಹುದ್ದೆ. ಅಲ್ಲಿ ಸರ್ಕಾರದಿಂದ ವೇತನ ಅಥವಾ ಭತ್ಯೆ ದೊರೆಯುತ್ತದೆ. ಆದರೆ ಮಂತ್ರಿಗಳು ಇದರಲ್ಲಿ ಹೊರತಾಗಿದ್ದಾರೆ. ಸರಿ. ಕಾರ್ಯಕಾಲ ಎಷ್ಟು ವರ್ಷ? ಕಾರ್ಯಕಾಲ 5 ವರ್ಷ. ಇದನ್ನು ವಿಧಿ 56 ಉಲ್ಲೇಖಿಸುತ್ತದೆ. ರಾಜೀನಾಮೆ ನೀಡಲು ಬಯಸಿದರೆ ಉಪರಾಷ್ಟ್ರಪತಿಯವರಿಗೆ ಪತ್ರ ನೀಡಬೇಕು. ಮತ್ತು ಒಮ್ಮೆ ಆಯ್ಕೆಯಾದ ಮೇಲೆ ಮತ್ತೆ ಸ್ಪರ್ಧಿಸಲು ಸಾಧ್ಯವೇ? ಹೌದು. ವಿಧಿ 57ರ ಪ್ರಕಾರ ಯಾರಾದರೂ ಮರು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದು. ಯಾವುದೇ ನಿರ್ಬಂಧವಿಲ್ಲ. ಸರಿ. ಆದರೆ ಸ್ಥಾನ ಸ್ವೀಕರಿಸುವ ಮೊದಲು ಶಪಥವಿರುತ್ತದೆ ಅಲ್ವೇ? ಹೌದು. ವಿಧಿ 60 ಪ್ರಕಾರ ರಾಷ್ಟ್ರಪತಿ ಸ್ಥಾನವನ್ನು ಸ್ವೀಕರಿಸುವ ಮೊದಲು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮುಂದೆ ಶಪಥ ಸ್ವೀಕರಿಸಬೇಕು. ಭಾರತ ರಾಷ್ಟ್ರಪತಿಯು ಪ್ರಮಾಣ ವಚನ ಸ್ವೀಕರಿಸಬೇಕು ಮತ್ತು ಮುಖ್ಯ ನ್ಯಾಯಮೂರ್ತಿ CJI ಲಭ್ಯವಿಲ್ಲದಿದ್ದರೆ ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರ ಮುಂದೆ ಪ್ರಮಾಣ ವಚನ ಸ್ವೀಕರಿಸಬೇಕು. ಮತ್ತು ಅನುಚ್ಛೇದ 59ರಲ್ಲಿ ಕೆಲವು ಷರತ್ತುಗಳು ಇವೆ. ಉದಾಹರಣೆಗೆ, ಅವರು ಸಂಸತ್ತಿನ ಅಥವಾ ಯಾವುದೇ ರಾಜ್ಯ ವಿಧಾನಮಂಡಲದ ಸದಸ್ಯರಾಗಿರಲು ಸಾಧ್ಯವಿಲ್ಲ. ಇದ್ದರೆ ಅವರಿಗೆ ಸದಸ್ಯತ್ವ ತ್ಯಜಿಸಲೇಬೇಕು. ಮತ್ತು ಅವರ ಕಾರ್ಯಕಾಲದ ಅವಧಿಯಲ್ಲಿ ಅವರ ಸಂಬಳ ಭತ್ಯೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಅಯ್ಯೋ, ಇದು ಎಲ್ಲವೂ ಸರಿಯೇ ಇದೆ. ಆದರೆ ಯಾವಾಗಲಾದರೂ ರಾಷ್ಟ್ರಪತಿ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳದಿದ್ದರೆ ಅವರನ್ನು ಅಧಿಕಾರದಿಂದ ತೆಗೆದುಹಾಕಲು ಯಾವುದೇ ವಿಧಾನವಿದೆಯೇ? ಹೌದು, ವಿಧಾನವಿದೆ. ಆದರೆ ಅದು ಬಹಳ ಕಠಿಣ. ಅದನ್ನು ಮಹಾಭಿಯೋಗ, ಇಂಪೀಚ್ಮೆಂಟ್ ಎಂದು ಕರೆಯಲಾಗುತ್ತದೆ. ಇದರ ಪ್ರಸ್ತಾಪ ಅನುಚ್ಛೇದ 61ರಲ್ಲಿ ಇದೆ. ಮಹಾಭಿಯೋಗದ ಆಧಾರ ಒಂದೇ, ಅದು ಸಂವಿಧಾನ ಉಲ್ಲಂಘನೆ, ವಯಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಈ ಪ್ರಕ್ರಿಯೆ ಹೇಗೆ ಆರಂಭವಾಗುತ್ತದೆ? ಪ್ರಕ್ರಿಯೆ ಸಂಸತ್ತಿನ ಯಾವುದೇ ಸದನದಿಂದ ಪ್ರಾರಂಭವಾಗಬಹುದು, ಲೋಕಸಭೆ ಅಥವಾ ರಾಜ್ಯಸಭೆ. ಆದರೆ ತಕ್ಷಣ ಪ್ರಾರಂಭವಾಗುವುದಿಲ್ಲ. ಕನಿಷ್ಠ 14 ದಿನಗಳ ಮುಂಚೆ ರಾಷ್ಟ್ರಪತಿಗೆ ಲೇಖಿತ ನೋಟಿಸ್ ನೀಡಬೇಕು. ಮತ್ತು ಆ ನೋಟಿಸ್ಸಿಗೆ ಸದನದ ಒಟ್ಟು ಸದಸ್ಯರಲ್ಲಿ ಕನಿಷ್ಠ 1/4 ಅಂದರೆ 1/4 ಸದಸ್ಯರ ಸಹಿ ಇರಬೇಕು. ಕೇವಲ ಆರೋಪ ತರಲು ಮಾತ್ರ 1/4 ಸದಸ್ಯರು ಬೇಕು. ಹೌದು. ನಂತರ ಆ ಪ್ರಸ್ತಾವನೆ ಸದನದಲ್ಲಿ ಇಡಲಾಗುತ್ತದೆ ಮತ್ತು ಅದನ್ನು ಅಂಗೀಕರಿಸಲು ಸದನದ ಒಟ್ಟು ಸದಸ್ಯರ ಕನಿಷ್ಠ 2/3 ಬಹುಮತ ಬೇಕಾಗುತ್ತದೆ. 2/3 ಸದಸ್ಯರು ಅಂದರೆ ಇದು ತುಂಬಾ ಹೆಚ್ಚಿನದು. ಹೌದು, ತುಂಬಾ ಹೆಚ್ಚು. ಮತ್ತು ಒಂದು ಸದನ ಇದನ್ನು ಅಂಗೀಕರಿಸಿದರೂ ವಿಷಯ ಅಲ್ಲಿಯೇ ಮುಗಿಯುವುದಿಲ್ಲ. ನಂತರ ಇನ್ನೊಂದು ಸದನ ಆರೋಪಗಳ ತನಿಖೆ ಮಾಡುತ್ತದೆ ಅಥವಾ ಮಾಡಿಸುತ್ತದೆ. ರಾಷ್ಟ್ರಪತಿಗೆ ತಮ್ಮ ಪರವಾಗಿ ವಾದ ಮಂಡಿಸಲು ಹಕ್ಕು ಇದೆ. ಹೌದು. ಮತ್ತು ತನಿಖೆಯ ನಂತರ 2ನೇ ಸದನವು ಆ ಪ್ರಸ್ತಾವನೆಯನ್ನು ಒಟ್ಟು ಸದಸ್ಯರ ಕನಿಷ್ಠ 2/3 ಬಹುಮತದಿಂದ ಅಂಗೀಕರಿಸಿದರೆ ಅಷ್ಟೇನಾದರೂ ರಾಷ್ಟ್ರಪತಿಯನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಅಯ್ಯೋ, ಇದು ನಿಜಕ್ಕೂ ಬಹಳ ಬಲವಾದ ಪ್ರಕ್ರಿಯೆ. ಅಂದರೆ ತೆಗೆದುಹಾಕುವುದು ಬಹಳ ಕಷ್ಟ, ಅಸಾಧ್ಯವೆನಿಸುತ್ತದೆ. ಖಂಡಿತವಾಗಿ. ಇದು ರಾಷ್ಟ್ರಪತಿಯ ಸ್ಥಾನಕ್ಕೆ ನೀಡಲಾಗಿರುವ ಸಾಂವಿಧಾನಿಕ ರಕ್ಷಣೆಯ ಬಲವನ್ನು ತೋರಿಸುತ್ತದೆ. ಸರಿ. ಹಾಗಾದರೆ
ಕಾರ್ಯಕಾಲದ ಮಧ್ಯದಲ್ಲೇ ಸ್ಥಾನ ಖಾಲಿಯಾದರೆ ಏನು? ಉದಾಹರಣೆಗೆ ರಾಷ್ಟ್ರಪತಿಯ ಮರಣ, ರಾಜೀನಾಮೆ ಅಥವಾ ಮಹಾಭಿಯೋಗದಿಂದ ಸ್ಥಾನ ಕಳೆದುಕೊಂಡರೆ. ಹೌದು, ಅಂತಹ ಪರಿಸ್ಥಿತಿಗೆ ಅನುಚ್ಛೇದ 62 ವ್ಯವಸ್ಥೆ ಮಾಡಿದೆ. ಅಲ್ಲಿ ಉಪರಾಷ್ಟ್ರಪತಿ ಕಾರ್ಯನಿರ್ವಾಹಕ ರಾಷ್ಟ್ರಪತಿಯಾಗಿ, ಅಂದರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡುತ್ತಾರೆ. ಮತ್ತು ಉಪರಾಷ್ಟ್ರಪತಿಯೂ ಲಭ್ಯವಿಲ್ಲದಿದ್ದರೆ ಭಾರತದ ಮುಖ್ಯ ನ್ಯಾಯಮೂರ್ತಿ CJI ಕಾರ್ಯನಿರ್ವಾಹಕ ರಾಷ್ಟ್ರಪತಿಯಾಗುತ್ತಾರೆ. ಮತ್ತು ಅವರೂ ಕೂಡ ಲಭ್ಯವಿಲ್ಲದಿದ್ದರೆ ಸುಪ್ರೀಂ ಕೋರ್ಟಿನ ಅತ್ಯಂತ ಹಿರಿಯ ನ್ಯಾಯಾಧೀಶರು ಆ ಪಾತ್ರ ವಹಿಸುತ್ತಾರೆ. ಮತ್ತು ಮುಖ್ಯವಾಗಿ ಕಾರ್ಯಕಾಲ ಮುಗಿಯುವುದರಿಂದ ಸ್ಥಾನ ಖಾಲಿಯಾಗುತ್ತಿದ್ದರೆ ಕಾರ್ಯಕಾಲ ಮುಗಿಯುವ ಮೊದಲು ಹೊಸ ರಾಷ್ಟ್ರಪತಿಯ ಚುನಾವಣೆ ಮುಗಿಯಲೇಬೇಕು. ಅಂದರೆ ಸ್ಥಾನ ಯಾವಾಗಲೂ ಖಾಲಿ ಉಳಿಯುವುದಿಲ್ಲ. ಖಂಡಿತವಾಗಿ. ಒಟ್ಟಿನಲ್ಲಿ ನೋಡಿದರೆ ರಾಷ್ಟ್ರಪತಿಯ ಸ್ಥಾನ ಅತ್ಯಂತ ಶಕ್ತಿಶಾಲಿ ಜವಾಬ್ದಾರಿಗಳಿಂದ ಕೂಡಿದೆ. ಅವರ ಬಳಿ ಕಾರ್ಯನಿರ್ವಾಹಕ ಅಧಿಕಾರಗಳಿವೆ, ಸೇನೆಯ ಮೇಲಿನ ನಿಯಂತ್ರಣವಿದೆ, ಕ್ಷಮಾದಾನ ಶಕ್ತಿ ಇದೆ. ಆದರೆ ಸಂವಿಧಾನವು ಚುನಾವಣೆ ಪ್ರಕ್ರಿಯೆ, ಕಾರ್ಯಕಾಲದ ಮಿತಿ ಮತ್ತು ವಿಶೇಷವಾಗಿ ಈ ಕಠಿಣ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳನ್ನು ಕಟ್ಟುನಿಟ್ಟಾಗಿ ಒದಗಿಸಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಪ್ರಮುಖ ವೈಶಿಷ್ಟ್ಯ. ರಾಷ್ಟ್ರಪತಿ ಶಕ್ತಿಶಾಲಿ ಆದರೆ ನಿರಂಕುಶ, ಅಂದರೆ ಆಬ್ಸಲ್ಯೂಟ್ ರೂಲರ್ ಅಲ್ಲ. ಇಲ್ಲಿ ಒಂದು ಚಿಂತನೀಯ ಪ್ರಶ್ನೆ ಇದೆ. ಅನುಚ್ಛೇದ 72ರಲ್ಲಿ ರಾಷ್ಟ್ರಪತಿಗೆ ನೀಡಿರುವ ಕ್ಷಮಾದಾನ ಶಕ್ತಿ ಮತ್ತು ನ್ಯಾಯಾಲಯದ ತೀರ್ಮಾನಗಳ ನಡುವೆ ಸಮತೋಲನ, ಅಂದರೆ ಬ್ಯಾಲೆನ್ಸ್, ಹೇಗೆ ಉಳಿಯುತ್ತದೆ ಅಥವಾ ಉಳಿಯಬೇಕು? ಇದರ ಬಗ್ಗೆ ನೀವೇನು ಯೋಚಿಸ್ತೀರಾ? ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಈಗ ಮುಂದಿನ ಪ್ರಮುಖ ಸಾಂವಿಧಾನಿಕ ಹುದ್ದೆ ಭಾರತದ ಉಪರಾಷ್ಟ್ರಪತಿಯ ಕಡೆಗೆ ಹೋಗೋಣ. ಪ್ರಾರಂಭವಾಗುವುದು ಅನುಚ್ಛೇದ 63ರಿಂದ. ಇದು ಹೇಳುತ್ತದೆ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರುತ್ತಾರೆ. ಹೌದು, ಹುದ್ದೆ ಕೇಳಲು ಸರಳವಾದರೂ ಅವರ ಪಾತ್ರ ಬಹಳ ಆಸಕ್ತಿಕರ. ಖಂಡಿತವಾಗಿ ಪಾತ್ರ ಆಸಕ್ತಿಕರ, ಏಕೆಂದರೆ ಅದು ದ್ವಂದ್ವ ಪಾತ್ರ. ಹೌದು, ಅನುಚ್ಛೇದ 64 ಪ್ರಕಾರ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದೇನ ಸಭಾಪತಿ ಆಗಿರುತ್ತಾರೆ. ಪದೇನ ಸಭಾಪತಿ ಅಂದರೆ ಎಕ್ಸ್ ಅಫಿಷಿಯೋ ಚೇರ್ಮನ್. ಹೌದು, ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂದರೆ ಉಪರಾಷ್ಟ್ರಪತಿ ಆಗುವವನು ಸ್ವಯಂ ರಾಜ್ಯಸಭೆಯ ಸಭಾಪತಿ ಆಗುತ್ತಾನೆ. ಸರಿ. ಮತ್ತು ಈ ಅವಧಿಯಲ್ಲಿ ಅವರು ಮತ್ಯಾವುದೇ ಲಾಭದ ಹುದ್ದೆ ಹೊಂದಿರಲು ಸಾಧ್ಯವಿಲ್ಲ. ಮತ್ತು ಎರಡನೇ ಪಾತ್ರ, ಅದು ಬಹುಶಃ ಹೆಚ್ಚು ಪ್ರಸಿದ್ಧವಾಗಿರುವುದು ಅನುಚ್ಛೇದ 65ರಲ್ಲಿ ಹೇಳಲಾಗಿದೆ. ಹೌದು, ಕಾರ್ಯನಿರ್ವಹಣಾ ರಾಷ್ಟ್ರಪತಿ ಪಾತ್ರ. ಅಂದರೆ ರಾಷ್ಟ್ರಪತಿ ಗೈರು ಹಾಜರಿರುವಾಗ ಉಪರಾಷ್ಟ್ರಪತಿ ಕಾರ್ಯನಿರ್ವಹಣಾ ರಾಷ್ಟ್ರಪತಿ ಆಗುತ್ತಾರೆ. ಇದು ಆಗುವುದು ರಾಷ್ಟ್ರಪತಿಯ ಸ್ಥಾನ ಮರಣ, ರಾಜೀನಾಮೆ ಅಥವಾ ಸ್ಥಾನಚ್ಯುತಿ ಕಾರಣದಿಂದ ಖಾಲಿಯಾಗುವಾಗ. ಸರಿಯಾಗಿ ಹೇಳಿದಿರಿ. ಅಥವಾ ರಾಷ್ಟ್ರಪತಿ ಅನಾರೋಗ್ಯದಿಂದಲೋ ಅಥವಾ ಬೇರೆ ಕಾರಣದಿಂದಲೋ ತಮ್ಮ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದಿದ್ದರೂ ಸಹ ಉಪರಾಷ್ಟ್ರಪತಿ ಅವರ ಕೆಲಸ ವಹಿಸಿಕೊಳ್ಳುತ್ತಾರೆ. ಹಾಗಾದರೆ ಈಗ ಈ ಹುದ್ದೆಗೆ ಚುನಾವಣೆ ಹೇಗೆ ನಡೆಯುತ್ತದೆ, ಯಾರು ಅರ್ಹರು ಎಂಬುದರ ಬಗ್ಗೆ ಮಾತನಾಡೋಣ. ಇದು ಅನುಚ್ಛೇದ 66ರಲ್ಲಿ ವಿವರಿಸಲಾಗಿದೆ. ಹೌದು, ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ವಿಶೇಷವಾಗಿ ಚುನಾವಣೆಯಲ್ಲಿ ಯಾರು ಮತ ಹಾಕುತ್ತಾರೆ ಎಂಬುದು. ಅಂದರೆ ಇದು ರಾಷ್ಟ್ರಪತಿ ಚುನಾವಣೆಯಿಂದ ಹೇಗೆ ಭಿನ್ನವಾಗಿದೆ? ತುಂಬ ಒಳ್ಳೆಯ ಪ್ರಶ್ನೆ. ನೋಡಿ, ಉಪರಾಷ್ಟ್ರಪತಿಯ ಚುನಾವಣೆಯನ್ನು ಸಂಸತ್ತಿನ ಎರಡೂ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ನಡೆಸುತ್ತಾರೆ. ಎಲ್ಲಾ ಸದಸ್ಯರೇ? ಒಳ್ಳೆಯದು. ಹೌದು, ಇದರಲ್ಲಿ ನಿರ್ವಾಚಿತ ಮತ್ತು ನಾಮನಿರ್ದೇಶಿತ ಸದಸ್ಯರಿಬ್ಬರೂ ಸೇರಿರುತ್ತಾರೆ. ಇದು ರಾಷ್ಟ್ರಪತಿ ಚುನಾವಣೆಯಿಂದ ಭಿನ್ನ. ಹೌದು, ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೇವಲ ನಿರ್ವಾಚಿತ ಸದಸ್ಯರು ಮಾತ್ರ ಮತ ಹಾಕುತ್ತಾರೆ. ಜೊತೆಗೆ ರಾಜ್ಯಗಳ ಶಾಸನಸಭೆಗಳ ಸದಸ್ಯರೂ ಸೇರುತ್ತಾರೆ. ಖಂಡಿತವಾಗಿ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಕೇವಲ ಸಂಸತ್ತಿನ ಸದಸ್ಯರು, ಅವರು ನಿರ್ವಾಚಿತರಾಗಿರಲಿ ಅಥವಾ ನಾಮನಿರ್ದೇಶಿತರಾಗಿರಲಿ, ಮತ ಹಾಕುತ್ತಾರೆ. ಹಾಗಾದರೆ ಚುನಾವಣಾ ಪ್ರಕ್ರಿಯೆ ಕೂಡ ರಾಷ್ಟ್ರಪತಿ ಚುನಾವಣೆಯಂತೆಯೇ ಇದೆಯೇ? ಹೌದು. ಆನುಪಾತಿಕ ಪ್ರತಿನಿಧಿತ್ವ ವಿಧಾನ ಪ್ರಕಾರ ಏಕವರ್ಗಾಂತರ ಮತ ಪದ್ಧತಿಯ ಮೂಲಕ ಚುನಾವಣೆ ನಡೆಯುತ್ತದೆ. ಹೌದು, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಇದರ ಉದ್ದೇಶವೇನೆಂದರೆ ಆಯ್ಕೆಯಾದ ಅಭ್ಯರ್ಥಿಗೆ ವ್ಯಾಪಕ ಬೆಂಬಲ ದೊರಕುವುದು. ಇನ್ನೊಂದು ಪ್ರಮುಖ ಅಂಶವು ಅನುಚ್ಛೇದ 66ರಲ್ಲಿಯೇ ಇದೆ. ಉಪರಾಷ್ಟ್ರಪತಿ ಸಂಸತ್ತಿನ ಯಾವುದಾದರೂ ಸದನದ ಅಥವಾ ಯಾವುದೇ ರಾಜ್ಯ ವಿಧಾನಮಂಡಲದ ಸದಸ್ಯರಾಗಿರಬಾರದು. ಬಿಟ್ಟಿಲ್ಲ. ಸರಿ, ಯಾರಾದರೂ ಸದಸ್ಯರು ಆಯ್ಕೆಯಾಗಿದ್ದರೆ ಅವರು ಹುದ್ದೆ ಸ್ವೀಕರಿಸುವ ಮೊದಲು ತಮ್ಮ ಸದಸ್ಯತ್ವ ತ್ಯಜಿಸಲೇಬೇಕು. ಸರಿಯಾಗಿದೆ. ಈಗ ಅರ್ಹತೆಗಳ ವಿಷಯಕ್ಕೆ ಬರೋಣ. ಮೊದಲನೆಯದು, ಅವರು ಭಾರತದ ನಾಗರಿಕರಾಗಿರಬೇಕು. ಎರಡನೆಯದು, ಕನಿಷ್ಠ 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ಹೌದು. ಮತ್ತು ಮೂರನೆಯದು, ಅವರು ರಾಜ್ಯಸಭೆಯ ಸದಸ್ಯನಾಗಿ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು. ಸರಿಯೇ? ಇದು ಅಗತ್ಯ, ಯಾಕೆಂದರೆ ಅವರಿಗೆ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಬೇಕಾಗುತ್ತದೆ. ಬಿಟ್ಟಿಲ್ಲ.
4ನೇ ಷರತ್ತು, ಅವರು ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದ ಹುದ್ದೆ ಹೊಂದಿರಬಾರದು. ಸರಿ, ಇವು ಅರ್ಹತೆಗಳು. ಈಗ ಕಾರ್ಯಕಾಲ ಮತ್ತು ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆಗೆ ಬರುವೆವು. ಇದು ಅನುಚ್ಛೇದ 67ರಲ್ಲಿ ಇದೆ ಅಲ್ವೇ? ಹೌದು. ಅನುಚ್ಛೇದ 67 ಪ್ರಕಾರ ಉಪರಾಷ್ಟ್ರಪತಿಯ ಕಾರ್ಯಕಾಲ 5 ವರ್ಷ, ಅಂದರೆ ಹುದ್ದೆ ಸ್ವೀಕರಿಸಿದ ದಿನಾಂಕದಿಂದ 5 ವರ್ಷ. ಆದರೆ ಒಂದು ಮುಖ್ಯ ಅಂಶ, ಅವರ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರೆಗೂ ಅವರು ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ಹೌದು. 5 ವರ್ಷ ಪೂರ್ಣವಾದರೂ ಹೊಸ ಉಪರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸುವವರೆಗೂ ಹಳೆಯವರು ಹುದ್ದೆಯಲ್ಲಿ ಇರುತ್ತಾರೆ. ಮತ್ತು ಕಾರ್ಯಕಾಲ ಮುಗಿಯುವ ಮೊದಲು ರಾಜೀನಾಮೆ ನೀಡಬೇಕೆಂದರೆ ಅಥವಾ ತೆಗೆದುಹಾಕಬೇಕೆಂದರೆ ರಾಷ್ಟ್ರಪತಿಗೆ ಮಹಾಭಿಯೋಗ ಪ್ರಕ್ರಿಯೆ ಇದೆ. ಇಲ್ಲಿ ಏನಿದೆ? ಇಲ್ಲ, ಇಲ್ಲಿ ಪ್ರಕ್ರಿಯೆ ಬೇರೆ. ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ನೇರವಾಗಿ ರಾಷ್ಟ್ರಪತಿಗೆ ಸಲ್ಲಿಸಬಹುದು. ಮತ್ತು ತೆಗೆದುಹಾಕಲು? ಇಲ್ಲಿ ಮಹಾಭಿಯೋಗದಷ್ಟು ಜಟಿಲ ಪ್ರಕ್ರಿಯೆ ಇಲ್ಲ. ಇದನ್ನು ಕೇವಲ ರಾಜ್ಯಸಭೆಯಿಂದಲೇ ಪ್ರಾರಂಭಿಸಬಹುದು, ಲೋಕಸಭೆಯಿಂದ ಅಲ್ಲ. ಅಂದರೆ ಕೇವಲ ರಾಜ್ಯಸಭೆಯಿಂದಲೇ? ಹೌದು. ರಾಜ್ಯಸಭೆಯು ತನ್ನ ಆ ಸಮಯದ ಸಮಸ್ತ ಸದಸ್ಯರ ಬಹುಮತದಿಂದ ಒಂದು ಪ್ರಸ್ತಾವನೆ ಅಂಗೀಕರಿಸಬೇಕು. ಇದು ಸಾಮಾನ್ಯ ಬಹುಮತ ಅಥವಾ ಹಾಜರಿದ್ದು ಮತ ಹಾಕಿದವರ ಬಹುಮತಕ್ಕಿಂತ ಬೇರೆ, ಹೆಚ್ಚು ಬಲವಾದ ಬಹುಮತ. ಹೌದು. ಹಾಗಾಗಿ ಇಲ್ಲಿ ರಾಜ್ಯಸಭೆಯ ಪಾತ್ರ ಬಹಳ ಮುಖ್ಯ. ನಂತರ ಲೋಕಸಭೆಯ ಪಾತ್ರವೇನು? ರಾಜ್ಯಸಭೆಯಿಂದ ಪ್ರಸ್ತಾವನೆ ಅಂಗೀಕರಿಸಿದ ನಂತರ ಅದಕ್ಕೆ ಲೋಕಸಭೆಯ ಸರಳ ಬಹುಮತದ ಅನುಮೋದನೆ ಅಗತ್ಯ. ಹೌದು. ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಗೆ ಕನಿಷ್ಠ 14 ದಿನಗಳ ಮುಂಚೆಯೇ ನೋಟಿಸ್ ನೀಡಬೇಕು. ಅಂದರೆ ಇದು ರಾಷ್ಟ್ರಪತಿಯ ಮಹಾಭಿಯೋಗದ ಪ್ರಕ್ರಿಯೆಯಿಂದ ತುಂಬ ಭಿನ್ನ. ಬಹುಶಃ ಕಾರಣ ಏನೆಂದರೆ ಉಪರಾಷ್ಟ್ರಪತಿ ಮುಖ್ಯವಾಗಿ ರಾಜ್ಯಸಭೆಯ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಹೌದು. ಈ ವ್ಯತ್ಯಾಸ ತಿಳಿದುಕೊಳ್ಳುವುದು ಅಗತ್ಯ. ಈಗ ಕಾರ್ಯಕಾಲ ಮುಗಿಯುವ ಮೊದಲು ಹುದ್ದೆ ಖಾಲಿಯಾದರೆ ಚುನಾವಣೆಯು ಯಾವಾಗ ನಡೆಯಬೇಕು? ಅನುಚ್ಛೇದ 68 ಇದನ್ನು ವಿವರಿಸುತ್ತದೆ. ಹೌದು. ಅನುಚ್ಛೇದ 68 ಪ್ರಕಾರ ಕಾರ್ಯಕಾಲ ಮುಗಿಯುವುದರಿಂದ ಸ್ಥಾನ ಖಾಲಿಯಾಗುವುದಾದರೆ ಹೊಸ ಚುನಾವಣೆ ಕಾರ್ಯಕಾಲ ಮುಗಿಯುವ ಮುಂಚೆಯೇ ನಡೆಸಬೇಕು. ಆದರೆ ಮಧ್ಯದಲ್ಲಿ ಹುದ್ದೆ ಖಾಲಿಯಾದರೆ, ಉದಾಹರಣೆಗೆ ಮರಣ, ರಾಜೀನಾಮೆ ಅಥವಾ ತೆಗೆದುಹಾಕಲ್ಪಡುವುದು, ಆಗ ಏನು? ಆಗ ಚುನಾವಣೆ ತಕ್ಷಣ ಸಾಧ್ಯವಾದಷ್ಟು ಬೇಗ ನಡೆಯಬೇಕು. ಬೇಗ ಅಂದರೆ ಯಾವುದೇ ಗಡುವು ಇದೆಯಾ? ಹೌದು. ಸಂವಿಧಾನ ಪ್ರಕಾರ ಹುದ್ದೆ ಖಾಲಿಯಾದ ದಿನದಿಂದ 60 ದಿನಗಳ ಒಳಗೆ ಚುನಾವಣೆ ನಡೆಯಲೇಬೇಕು. 60 ದಿನ, ಸರಿ. ಮತ್ತು ಪ್ರಮಾಣ ವಚನವು ಅನುಚ್ಛೇದ 69ರಲ್ಲಿ ಇದೆ ಅಲ್ವೇ? ಹೌದು. ಅನುಚ್ಛೇದ 69 ಪ್ರಕಾರ ಉಪರಾಷ್ಟ್ರಪತಿ ಹುದ್ದೆ ವಹಿಸುವ ಮೊದಲು ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿಯ ಮುಂದೆ ಸಂವಿಧಾನದ ನಿಷ್ಠೆ ಪ್ರಮಾಣ ವಚನ ಮಾಡಬೇಕು. ಸರಿ. ನನಗೆ ಒಂದು ಕೊನೆಯ ಪ್ರಶ್ನೆ. ಚುನಾವಣೆಯಲ್ಲಿ ವಿವಾದ ಉಂಟಾದರೆ ಅಥವಾ ಸಂಶಯ ಬಂದರೆ ಅದನ್ನು ಬಗೆಹರಿಸುವ ಅಧಿಕಾರ ಯಾರಿಗೆ? ಇದು ಅನುಚ್ಛೇದ 71ರಲ್ಲಿದೆ. ಹೌದು. ಅನುಚ್ಛೇದ 71 ಸ್ಪಷ್ಟವಾಗಿ ಹೇಳುತ್ತದೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಚುನಾವಣಾ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಸೇರಿದೆ. ಚುನಾವಣೆಗೂ ಸಂಬಂಧಿಸಿದ ಯಾವುದೇ ವಿವಾದಗಳು ಅಥವಾ ಶಂಕೆಗಳಿದ್ದರೆ ಅವುಗಳ ತನಿಖೆ ಮತ್ತು ತೀರ್ಮಾನ ಮಾಡುವ ಹಕ್ಕು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ಗಷ್ಟೇ ಇವೆ. ಹೌದು, ಕೇವಲ ಸುಪ್ರೀಂ ಕೋರ್ಟ್. ಮತ್ತು ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಅಂತಿಮವಾಗಿಯೇ ಪರಿಗಣಿಸಲಾಗುತ್ತದೆ. ಇದು ಉನ್ನತ ಸಾಂವಿಧಾನಿಕ ಹುದ್ದೆಗಳ ಗೌರವವನ್ನು ಕಾಪಾಡಲು ಅಗತ್ಯವಾದ ಒಂದು ಪ್ರಮುಖ ವ್ಯವಸ್ಥೆ. ಹೀಗಾಗಿ ಉಪರಾಷ್ಟ್ರಪತಿಯ ಹುದ್ದೆ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ನಾವು ಕಂಡೆವು. ಕೇವಲ ರಾಷ್ಟ್ರಪತಿಯ ಪರ್ಯಾಯವಾಗಿ ಮಾತ್ರವಲ್ಲದೆ ರಾಜ್ಯಸಭೆಯ ಸಭಾಪತಿಯಾಗಿ ಅವರ ಪಾತ್ರ ಬಹಳ ಕೇಂದ್ರೀಯವಾಗಿದೆ, ವಿಶೇಷವಾಗಿ ಶಾಸನಾತ್ಮಕ ಕಾರ್ಯಾಚರಣೆಯ ನಿರ್ವಹಣೆಯಲ್ಲಿ. ಹೌದು. ಚುನಾವಣೆ ವಿಧಾನ, ಅರ್ಹತೆಗಳು, ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಇವೆಲ್ಲವೂ ಇದೊಂದು ವಿಶಿಷ್ಟ ಹುದ್ದೆಯನ್ನಾಗಿ ಮಾಡುತ್ತವೆ. ಮತ್ತು ಅವರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವಾಗ ಕಾರ್ಯನಿರ್ವಾಹಕ ಮತ್ತು ಶಾಸನ ಮಂಡಲಗಳ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ. ಸರಿಯಾಗಿದೆ. ಇಲ್ಲಿ ಒಂದು ರೋಚಕ ಪ್ರಶ್ನೆಯನ್ನು ಚಿಂತನೆಗೆ ಬಿಟ್ಟುಕೊಡೋಣ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯನ್ನು ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆಯಲ್ಲಿರುವ ಈ ವ್ಯತ್ಯಾಸದ ಹಿಂದಿನ ತಾರ್ಕಿಕ ಕಾರಣಗಳು ಏನಿರ್ಬೋದು? ಇದು ಚಿಂತನೆಗೆ ಅರ್ಹವಾದ ಅಂಶ. ಇನ್ನೊಂದು, ಚುನಾವಣೆ ಅಪ್ರತ್ಯಕ್ಷವಾಗಿದ್ದರೂ ಸಹ ಉಪರಾಷ್ಟ್ರಪತಿಯ ಹುದ್ದೆ, ವಿಶೇಷವಾಗಿ ಅವರ ಶಾಸನಾತ್ಮಕ ಪಾತ್ರವನ್ನು ನೋಡಿದಾಗ ರಾಜ್ಯಸಭೆಯ ಸಭಾಪತಿಯಾಗಿ ಇಷ್ಟು ಮುಖ್ಯವಾಗಿರುವುದೇಕೆ? ಈ ಅಂಶಗಳ ಬಗ್ಗೆ ನೀವು ಸಹ ಆಲೋಚಿಸಬೇಕು. ಸರಿ, ಈಗ ಮುಂದಿನ ಪ್ರಮುಖ ವಿಷಯಕ್ಕೆ ಬರುವೆವು. ಪ್ರಧಾನಮಂತ್ರಿ ಮತ್ತು ಸಚಿವ ಮಂಡಳಿ. ಇವರಿಗೆ ಸಂಬಂಧಿಸಿದ ಸಾಂವಿಧಾನಿಕ ನಿಯಮಗಳು ಅಂದರೆ ಆರ್ಟಿಕಲ್ಗಳು ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾಗಿವೆ. ಖಂಡಿತ. ಈ ಅನುಚ್ಛೇದಗಳು ಭಾರತದ ಸಂಸದೀಯ ವ್ಯವಸ್ಥೆಯ ಕಾರ್ಯನಿರ್ವಾಹಕದ ಆಧಾರ ಸ್ತಂಭಗಳೇ ಆಗಿವೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ಪ್ರಶ್ನೆಗಳು ಖಂಡಿತ ಬರುತ್ತವೆ. ನೋಡೋಣ ಸಂವಿಧಾನದಲ್ಲಿ ಇವುಗಳ ಬಗ್ಗೆ ಏನು ಹೇಳಲಾಗಿದೆ. ಆರಂಭಿಸೋಣ ಅನುಚ್ಛೇದ 74ರಿಂದ. ಇದರಲ್ಲಿ ಏನಿದೆ? ಇದು ಸ್ಪಷ್ಟವಾಗಿ ಹೇಳುತ್ತದೆ, ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡಲು ಒಂದು ಸಚಿವ ಮಂಡಳಿ ಇರುತ್ತದೆ ಮತ್ತು ಅದರ ಮುಖ್ಯಸ್ಥ ಪ್ರಧಾನಮಂತ್ರಿಯಾಗಿರುತ್ತಾರೆ.
ಹೌದು, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ ಈ ಸಲಹೆ ರಾಷ್ಟ್ರಪತಿಗೆ ಬಾಧ್ಯತೆಯಾದುದು, ಅಂದರೆ ಮ್ಯಾಂಡೇಟರಿ. ಆದರೆ ಸಂವಿಧಾನ ರಾಷ್ಟ್ರಪತಿಗೆ ಒಂದು ಅವಕಾಶ ನೀಡುತ್ತದೆ. ಅವರು ಸಚಿವ ಮಂಡಳಿಯಿಂದ ತಮ್ಮ ಸಲಹೆಯ ಮೇಲೆ ಪುನರ್ವಿಚಾರಣೆಯನ್ನ ಕೇಳಬಹುದು. ಅಂದರೆ ಒಮ್ಮೆ ಹಿಂದಿರುಗಿಸಬಹುದು. ಹೌದು, ಕೇವಲ ಒಮ್ಮೆ. ಆದರೆ ಪುನರ್ವಿಚಾರಣೆಯ ನಂತರ ನೀಡಲಾದ ಸಲಹೆಯನ್ನ ರಾಷ್ಟ್ರಪತಿಗಳು ಅಂಗೀಕರಿಸಲೇಬೇಕು. ಅವರಿಗೆ ಮತ್ತೊಂದು ಆಯ್ಕೆ ಇರುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶವೇನೆಂದರೆ ಸಚಿವರು ರಾಷ್ಟ್ರಪತಿಗೆ ಏನು ಸಲಹೆ ನೀಡಿದ್ದರು ಎಂಬುದರ ವಿಚಾರಣೆ ಯಾವುದೇ ನ್ಯಾಯಾಲಯದಲ್ಲಿ ನಡೆಯಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ಗೋಪ್ಯವಾಗಿರುತ್ತದೆ. ಇದು ಬಹಳ ಮುಖ್ಯ. ಹೀಗಾಗಿ ಅನುಚ್ಛೇದ 74 ರಾಷ್ಟ್ರಪತಿ ಮತ್ತು ಸಚಿವ ಮಂಡಳಿಗಳ ನಡುವಿನ ಸಲಹಾ ಸಂಬಂಧವನ್ನು ಸ್ಥಾಪಿಸಿದೆ. ಸರಿ, ಈಗ ನೋಡೋಣ ಅನುಚ್ಛೇದ 75. ಇದು ಸಚಿವ ಮಂಡಳಿಯ ರಚನೆ ಮತ್ತು ಸಚಿವರ ನೇಮಕಾತಿ ಬಗ್ಗೆ ಏನು ಹೇಳುತ್ತದೆ? ನೋಡಿ, ಅನುಚ್ಛೇದ 75 ನೇಮಕಾತಿ ಪ್ರಕ್ರಿಯೆ ಮತ್ತು ಇತರೆ ಷರತ್ತುಗಳನ್ನು ವಿವರವಾಗಿ ತಿಳಿಸುತ್ತದೆ. ಮೊದಲಿಗೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆ. ಇದು ಮೊದಲ ಹೆಜ್ಜೆ. ನಂತರ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇತರೆ ಸಚಿವರನ್ನ ನೇಮಿಸುತ್ತಾರೆ ಮತ್ತು ಇದರಲ್ಲಿ ಸಚಿವರ ಸಂಖ್ಯೆಯ ಮಿತಿಯೂ ನಿಗದಿಯಾಗಿದೆ. ಹೌದು, ಇದು ಬಹಳ ಮುಖ್ಯ. 91ನೇ ಸಂವಿಧಾನ ತಿದ್ದುಪಡಿ ನಂತರ ನಿರ್ಧರಿಸಲಾಯಿತು. ಸಚಿವ ಮಂಡಳಿಯಲ್ಲಿ ಪ್ರಧಾನಮಂತ್ರಿಯವರನ್ನು ಸೇರಿಸಿಕೊಂಡು ಒಟ್ಟು ಸಚಿವರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಗಿಂತ 15%ಗಿಂತ ಹೆಚ್ಚಾಗಬಾರದು. ಹೌದು, ಈ 15% ಅಂಕೆಯನ್ನ ಖಂಡಿತ ನೆನಪಿಡಬೇಕು. ಇದರ ಉದ್ದೇಶ ರಾಜಕೀಯ ಸ್ಥಿರತೆಯನ್ನ ತರಲು ಮತ್ತು ಅತಿದೊಡ್ಡ ಸಚಿವ ಸಂಪುಟ ರಚಿಸುವ ಪ್ರವೃತ್ತಿಯನ್ನ ತಡೆಯುವುದು. ಸರಿಯಾಗಿದೆ. ಇನ್ನೇನು ಷರತ್ತುಗಳಿವೆ ಅನುಚ್ಛೇದ 75ರಲ್ಲಿ? ಸಂಖ್ಯೆಯ ಹೊರತಾಗಿ ಇನ್ನೂ ಕೆಲವು ಪ್ರಮುಖ ಅಂಶಗಳಿವೆ. ಮೊದಲನೆಯದು, ಯಾವ ಶಾಸಕರು ದಳಬದಲ ವಿರೋಧ ಕಾನೂನು ಅಂದರೆ ಆಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಅಯೋಗ್ಯರಾಗುತ್ತಾರೋ ಅವರು ಸಚಿವರಾಗಲು ಅರ್ಹರಾಗುವುದಿಲ್ಲ. ಅಂದರೆ ಡಿಸ್ಕ್ವಾಲಿಫಿಕೇಶನ್ ಶಾಸಕರಾಗಿ ಹಾಗೂ ಸಚಿವ ಹುದ್ದೆಗೆ ಎರಡಕ್ಕೂ ಅನ್ವಯಿಸುತ್ತದೆ. ಬುದ್ಧಿವಾದಿ. ಎರಡನೆಯದು, ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯ ಪ್ರಸಾದ ಪರ್ಯಂತ ಹುದ್ದೆಯನ್ನು ಹೊಂದಿರುತ್ತಾರೆ. ಇದನ್ನು ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತಾರೆ. ಅಂದರೆ ರಾಷ್ಟ್ರಪತಿಗಳು ಅವರನ್ನು ತೆಗೆದುಹಾಕಬಹುದು. ಆದರೆ ಪ್ರಾಯೋಗಿಕವಾಗಿ ಇದು ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಮಾತ್ರ ನಡೆಯುತ್ತದೆ. ಹೌದು, ಆದರೆ ಇಲ್ಲಿ ಸಾಮೂಹಿಕ ಉತ್ತರದಾಯಿತ್ವ ಕೂಡ ಬರುತ್ತದೆ. ಇವೆರಡರ ನಡುವೆ ಸಮತೋಲನ ಹೇಗೆ? ಒಂದು ಕಡೆ ಪ್ರಸಾದ ಪರ್ಯಂತ, ಇನ್ನೊಂದು ಕಡೆ ಸಾಮೂಹಿಕ ಜವಾಬ್ದಾರಿ. ನೀವು ಸರಿಯಾಗಿ ಹಿಡಿದಿದ್ದೀರಿ. ಇದೇ ಸಂಸದೀಯ ವ್ಯವಸ್ಥೆಯ ವೈಶಿಷ್ಟ್ಯ. ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯ ಪ್ರಸಾದ ಪರ್ಯಂತ ಹುದ್ದೆ ಹೊಂದಿದ್ದರೂ ಸಂಪೂರ್ಣ ಸಚಿವ ಮಂಡಳಿ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿಯುತವಾಗಿರುತ್ತದೆ. ಇದರ ನಿಜವಾದ ಅರ್ಥವೇನು ಅಂದರೆ ಲೋಕಸಭೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಪ್ರಸ್ತಾವನೆ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂಗೀಕರಿಸಿದರೆ ಕೇವಲ ಒಬ್ಬ ಸಚಿವನೇ ಅಲ್ಲ, ಸಂಪೂರ್ಣ ಸಚಿವ ಮಂಡಳಿಯೇ ರಾಜೀನಾಮೆ ನೀಡಬೇಕು. ಅಂದರೆ ಸಂಪೂರ್ಣ ಸರ್ಕಾರನೇ ಹೋಗಬೇಕು. ಹೌದು, ಇದೇ ಸಂಸದೀಯ ವ್ಯವಸ್ಥೆಯ ಮೂಲ ತತ್ವ. ಸರ್ಕಾರವು ಲೋಕಸಭೆಯ ವಿಶ್ವಾಸ ಇರುವವರೆಗೆ ಮಾತ್ರ ಅಧಿಕಾರದಲ್ಲಿರುತ್ತದೆ. ಈ ಸಾಮೂಹಿಕ ಜವಾಬ್ದಾರಿಯು ಅದನ್ನು ಖಚಿತಪಡಿಸುತ್ತದೆ. ಅರ್ಥವಾಯಿತು. ಮತ್ತು ಆ 6 ತಿಂಗಳ ನಿಯಮ ಕೂಡ ಇದೇ ಅನುಚ್ಛೇದದಲ್ಲಿದೆ. ಅಂದರೆ ಸದಸ್ಯನಾಗಿದ್ದರೂ ಸಹ ಸಚಿವರಾಗಬಹುದು. ಹೌದು, ಇದೇ 4ನೆಯ ಪ್ರಮುಖ ಅಂಶ ಅನುಚ್ಛೇದ 75ರಲ್ಲಿ. ಯಾವ ವ್ಯಕ್ತಿಯು ಸಂಸತ್ತಿನ ಸದಸ್ಯನಾಗಿರದಿದ್ದರೂ ಸಹ ಸಚಿವರಾಗಬಹುದು. ಆದರೆ ಷರತ್ತು ಏನೆಂದರೆ 6 ತಿಂಗಳೊಳಗೆ ಅವರು ಲೋಕಸಭೆ ಅಥವಾ ರಾಜ್ಯಸಭೆಯ ಯಾವುದಾದರೂ ಒಂದರ ಸದಸ್ಯತ್ವ ಪಡೆಯಲೇಬೇಕು. ಹಾಗಿಲ್ಲದಿದ್ದರೆ ಅವರಿಗೆ ಸಚಿವ ಹುದ್ದೆಯನ್ನು ತೊರೆಯಲೇಬೇಕು. ಇದು ಸಚಿವರು ಅಂತಿಮವಾಗಿ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿಯಾಗಿರುವುದನ್ನು ಖಚಿತಪಡಿಸುತ್ತದೆ. ಹೌದು, ಹೀಗಾಗಿ ಅನುಚ್ಛೇದ 75 ಸಚಿವರ ನೇಮಕಾತಿ, ಅವರ ಸಂಖ್ಯೆ, ಅರ್ಹತೆಗಳು, ಹುದ್ದೆಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಇವೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸಿದೆ. ಮತ್ತು ಅತ್ಯಂತ ಮುಖ್ಯವಾದ ಸಾಮೂಹಿಕ ಜವಾಬ್ದಾರಿ ಇವೆಲ್ಲವನ್ನು ಸ್ಪಷ್ಟಪಡಿಸಿದೆ. ಈಗ ಅನುಚ್ಛೇದ 77 ಕಡೆಗೆ ಹೋಗೋಣ. ಇದು ಸರ್ಕಾರದ ಕಾರ್ಯಾಚರಣೆಗಳ ನಿರ್ವಹಣೆಗೆ ಸಂಬಂಧಿಸಿದೆ. ಹೌದು, ಖಂಡಿತ. ಅನುಚ್ಛೇದ 77 ಹೇಳುವುದು ಏನೆಂದರೆ ಭಾರತದ ಸರ್ಕಾರದ ಎಲ್ಲಾ ಕಾರ್ಯನಿರ್ವಾಹಕ ಕ್ರಮಗಳು ಅಂದರೆ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ರಾಷ್ಟ್ರಪತಿಯ ಹೆಸರಿನಲ್ಲಿ ಮಾತ್ರ ನಡೆಯುತ್ತವೆ. ಎಲ್ಲ ಸರ್ಕಾರಿ ಆದೇಶಗಳು ಮತ್ತು ದಸ್ತಾವೇಜುಗಳು ಅಧಿಕೃತವಾಗಿ ರಾಷ್ಟ್ರಪತಿಯ ಹೆಸರಿನಲ್ಲೇ ಇರುತ್ತವೆ. ಜೊತೆಗೆ ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಗಮಗೊಳಿಸಲು ಮತ್ತು ಸಚಿವರ ನಡುವೆ ವಿಭಾಗ ಹಂಚಿಕೆ ಅಂದರೆ ಅಲೋಕೇಶನ್ ಆಫ್ ಬಿಸಿನೆಸ್ ಮಾಡಲು ರಾಷ್ಟ್ರಪತಿಗಳೇ ನಿಯಮಗಳನ್ನು ರಚಿಸುತ್ತಾರೆ. ಸರಿಯಾಗಿದೆ. ಆದರೆ ಈ ನಿಯಮಗಳನ್ನು ರಚಿಸುವ ಕೆಲಸವು ಪ್ರಧಾನಮಂತ್ರಿಯವರ ಸಲಹೆಯ ಮೇಲಾಗಿರಬೇಕು ಅಲ್ವಾ? ಹೌದು, ಖಂಡಿತ. ಇದು ಎಲ್ಲ ಪ್ರಧಾನಮಂತ್ರಿಯವರ ಸಲಹೆಯ ಮೇಲಾಗಿಯೇ ನಡೆಯುತ್ತದೆ. ರಾಷ್ಟ್ರಪತಿ ಕೇವಲ ಔಪಚಾರಿಕ ಪ್ರಧಾನ ಅಂದರೆ ಫಾರ್ಮಲ್ ಹೆಡ್ ಮಾತ್ರ. ಅರ್ಥವಾಯಿತು. ಮತ್ತು ಕೊನೆಯಲ್ಲಿ ಅನುಚ್ಛೇದ 78 ಇದು ಪ್ರಧಾನಮಂತ್ರಿಯ ಕರ್ತವ್ಯಗಳ ಮೇಲೆ ಕೇಂದ್ರೀಕರಿಸಿದೆ.
ಇದು ರಾಷ್ಟ್ರಪತಿ ಮತ್ತು ಸಚಿವ ಮಂಡಳಿಗಳ ನಡುವೆ ಒಂದು ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುತ್ತೆ ಅಲ್ವಾ? ಬುದ್ಧಿವಾದ. ನೀವು ಸರಿಯಾಗಿ ಹೇಳಿದ್ದೀರಿ. ಅನುಚ್ಛೇದ 78 ಪ್ರಧಾನಮಂತ್ರಿಯವರ ಮೇಲೆ ಕೆಲವು ವಿಶೇಷ ಕರ್ತವ್ಯಗಳನ್ನು ಒಡ್ಡುತ್ತದೆ. ಡ್ಯೂಟೀಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಮೊದಲನೇದು, ಸರ್ಕಾರದ ಆಡಳಿತ ಮತ್ತು ಕಾನೂನು ಪ್ರಸ್ತಾಪಗಳಿಗೆ ಸಂಬಂಧಿಸಿದ ಸಚಿವ ಮಂಡಳಿಯ ಎಲ್ಲಾ ನಿರ್ಣಯಗಳ ಮಾಹಿತಿಯನ್ನು ರಾಷ್ಟ್ರಪತಿಗಳಿಗೆ ನೀಡುವುದು. ಎರಡನೇದು, ರಾಷ್ಟ್ರಪತಿಗಳು ಆಡಳಿತ ಅಥವಾ ಕಾನೂನಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಕೇಳಿದರೆ ಅದನ್ನು ಒದಗಿಸುವುದು. ಅಂದರೆ ರಾಷ್ಟ್ರಪತಿಗಳನ್ನು ನಿರಂತರವಾಗಿ ಮಾಹಿತಿ ಹೊಂದಿಸುವುದು ಪ್ರಧಾನಮಂತ್ರಿಯವರ ಜವಾಬ್ದಾರಿ. ಹೌದು. ಮತ್ತು ಮೂರನೇ ಕರ್ತವ್ಯವು ಬಹಳ ಮುಖ್ಯ. ಯಾವ ಸಚಿವರು ಸ್ವತಃ ಒಂದೇ ತೀರ್ಮಾನ ತೆಗೆದುಕೊಂಡಿದ್ರೂ ಅದು ಸಂಪೂರ್ಣ ಸಚಿವ ಮಂಡಳಿಯಲ್ಲಿ ಚರ್ಚೆಯಾಗಿಲ್ಲದಿದ್ದರೆ ರಾಷ್ಟ್ರಪತಿಗಳ ಬೇಡಿಕೆಯ ಮೇರೆಗೆ ಪ್ರಧಾನಮಂತ್ರಿಯವರು ಆ ವಿಷಯವನ್ನು ಸಂಪೂರ್ಣ ಸಚಿವ ಮಂಡಳಿಯ ಮುಂದೆ ಚರ್ಚೆಗೆ ತರಬೇಕಾಗ್ತದೆ. ಹೌದು. ಹೀಗಾಗಿ ಪ್ರಧಾನಮಂತ್ರಿಯವರು ಮಾಹಿತಿಗಳ ಆದಾನ ಪ್ರದಾನ ಮತ್ತು ಸಂಯೋಜನೆಯಲ್ಲಿ ಕೇಂದ್ರೀಯ ಪಾತ್ರ ವಹಿಸುತ್ತಾರೆ. ರಾಷ್ಟ್ರಪತಿಗೆ ಸರ್ಕಾರದ ಕಾರ್ಯಾಚರಣೆಗಳ ಸಂಪೂರ್ಣ ಮಾಹಿತಿ ಪ್ರಧಾನಮಂತ್ರಿಯವರ ಮೂಲಕವೇ ಲಭಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹೌದು, ಖಂಡಿತ. ಪ್ರಧಾನಮಂತ್ರಿಯವರೇ ಈ ಸಂಪೂರ್ಣ ವ್ಯವಸ್ಥೆಯ ಕೇಂದ್ರಬಿಂದು. ಅವರು ರಾಷ್ಟ್ರಪತಿ ಮತ್ತು ತಮ್ಮ ಸಚಿವ ಮಂಡಳಿಯ ನಡುವೆ ನಿರಂತರ ಸಂವಹನವನ್ನು ಕಾಯ್ದುಕೊಳ್ತಾರೆ ಮತ್ತು ಸರ್ಕಾರದ ಸುಗಮ ನಿರ್ವಹಣೆಯನ್ನು ಖಚಿತಪಡಿಸ್ತಾರೆ. ಹೀಗಾಗಿ ಇವುಗಳೇ ಅನುಚ್ಛೇದ 74, 75, 77 ಮತ್ತು 78ರ ಪ್ರಮುಖ ಪ್ರಾವಧಾನ್ಯಗಳು. ಸಚಿವ ಮಂಡಳಿ ಹೇಗೆ ರಚನೆ ಆಗುತ್ತದೆ, ಅದು ರಾಷ್ಟ್ರಪತಿಗೆ ಹೇಗೆ ಸಲಹೆ ನೀಡುತ್ತದೆ, ಸಚಿವರ ನೇಮಕಾತಿ ಮತ್ತು ಅವರ ಮಿತಿಗಳು ಏನು, ಸರ್ಕಾರದ ಕೆಲಸ ಹೇಗೆ ನಡೆಯುತ್ತದೆ ಮತ್ತು ಪ್ರಧಾನಮಂತ್ರಿಯವರ ಕರ್ತವ್ಯಗಳು ಯಾವುವು. ಇಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ರೋಚಕ ಪ್ರಶ್ನೆ ಮೂಡುತ್ತದೆ. ನಿಜ ಜೀವನದಲ್ಲಿ ರಾಷ್ಟ್ರಪತಿಯ ಪ್ರಸಾದ ಪರ್ಯಂತ ಹುದ್ದೆ ಅಂದರೆ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಮತ್ತು ಲೋಕಸಭೆಯ ಪ್ರತಿಯುಟನೆಗಿರುವ ಸಾಮೂಹಿಕ ಉತ್ತರದಾಯಿತ್ವ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಈ ಎರಡು ನಡುವಿನ ಸೂಕ್ಷ್ಮ ಸಮತೋಲನ ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಖಂಡಿತ ಆಲೋಚಿಸಬೇಕು. ಹೌದು, ಇದು ಆಲೋಚನಾರ್ಹವಾದ ವಿಷಯ. ಇನ್ನೊಂದು ವಿಚಾರಣೆಯ ಅಂಶವೇನೆಂದರೆ ಸಚಿವ ಮಂಡಳಿಯ ಈ ಸಾಮೂಹಿಕ ಜವಾಬ್ದಾರಿ ಯಾವಾಗಲೂ ನೀತಿಗಳನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆಯೋ ಅಥವಾ ಕೆಲವೊಮ್ಮೆ ಇದು ವೈಯಕ್ತಿಕ ಸಚಿವರ ಪ್ರಯತ್ನವನ್ನು ಕಡಿಮೆ ಮಾಡುತ್ತದೆಯೋ, ಇದು ಯಾವಾಗಲೂ ರಾಜಕೀಯ ಸ್ಥಿರತೆಯನ್ನು ತರಬಹುದೆಯೋ ಅಥವಾ ಕೆಲವೊಮ್ಮೆ ಕಠಿಣ ತೀರ್ಮಾನಗಳನ್ನು ಕೈಗೊಳ್ಳುವುದಕ್ಕೆ ಅಡ್ಡಿಯಾಗುತ್ತದೆಯೋ, ಇಂತಹ ಪ್ರಶ್ನೆಗಳ ಮೇಲೂ ಕೂಡ ಗಮನ ಕೊಡಬೇಕಾಗಿದೆ. ಸರಿ, ಈಗ ನಮ್ಮ ಮುಂದಿನ ವಿಷಯ ಭಾರತದ ಸಂಸತ್ತು. ನೋಡಿ, ಸಂವಿಧಾನದ ಅನುಚ್ಛೇದ 79 ಹೇಳುವುದು ಏನೆಂದ್ರೆ ಸಂಘಕ್ಕೆ ಒಂದು ಸಂಸತ್ತು ಇರುತ್ತೆ. ಹೌದು, ಖಂಡಿತ. ಇದರಲ್ಲಿ ರಾಷ್ಟ್ರಪತಿ ಮತ್ತು 2 ಸದನಗಳಿರುತ್ತವೆ. ಒಂದ ಲೋಕಸಭೆ, ಇದನ್ನು ನಾವು ಹೌಸ್ ಆಫ್ ದ ಪೀಪಲ್ ಅಥವಾ ಲೋವರ್ ಹೌಸ್ ಅಂತ ಕರಿತೀವಿ. ಹೌದು, ಸರಿಯಾಗಿದೆ. ಮತ್ತೊಂದು ರಾಜ್ಯಸಭೆ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಥವಾ ಅಪ್ಪರ್ ಹೌಸ್. ಸರಿಯಾಗಿದೆ. ಅಪ್ಪರ್ ಹೌಸ್ ಅಂದ್ರೆ ಸರಿ. ಇವುಗಳ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ, ಅವುಗಳ ರಚನೆ, ಕಾರ್ಯಾಚರಣೆ ಎಲ್ಲವನ್ನು. ಖಂಡಿತ. ಮೊದಲು ಲೋಕಸಭೆಯಿಂದ ಆರಂಭಿಸೋಣ. ಇದರ ಸದಸ್ಯರಾಗಲು ಕನಿಷ್ಠ ವಯಸ್ಸು 25 ವರ್ಷ ಇರಬೇಕು. ಹೌದು, 25 ವರ್ಷ ಮಿನಿಮಮ್ ಏಜ್. ಮತ್ತು ಅನುಚ್ಛೇದ 81 ಪ್ರಕಾರ ಇದರಲ್ಲಿ ರಾಜ್ಯಗಳಿಂದ ನೇರ ಚುನಾವಣೆಗಳ ಮೂಲಕ ಗರಿಷ್ಠ 530 ಸದಸ್ಯರು ಬರಬಹುದು. ಹೌದು, ನೇರ ಚುನಾವಣೆ. ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಗರಿಷ್ಠ 20 ಸದಸ್ಯರು ಬರ್ತಾರೆ, ಅಂದ್ರೆ 530 + 20. ಸರಿಯಾಗಿದೆ. ಆದರೆ ಈ ಸ್ಥಾನಗಳನ್ನು ಹೇಗೆ ನಿರ್ಧರಿಸಲಾಗ್ತದೆ? ಮೂಲತಃ ಪ್ರತಿ ರಾಜ್ಯಕ್ಕೆ ಅದರ ಜನಸಂಖ್ಯೆಯ ಅನುಪಾತದಲ್ಲಿ ಸ್ಥಾನಗಳು ನೀಡಲಾಗುತ್ತೆ. ಅಂದ್ರೆ ಪ್ರತಿಯೊಂದು ಮತಕ್ಕೂ ಸಮಾನ ತೂಕ ಸಿಗುವಂತೆ ನೋಡಿಕೊಳ್ಳಲಾಗುತ್ತೆ. ಇದು ಬಹಳ ಮುಖ್ಯ. ಹೌದು. ಮತ್ತು ಲೋಕಸಭೆಯ ಅವಧಿ 5 ವರ್ಷ. 5 ವರ್ಷ ಪೂರ್ತಿ ಆದ್ಮೇಲೆ ಅದು ಭಂಗ ಆಗುತ್ತೆ. ನಂತರ ಹೊಸ ಚುನಾವಣೆಗಳು. ಇದರಿಂದ ಜವಾಬ್ದಾರಿತನ ಉಳಿತದೆ. ಸರ್ಕಾರ ನಿಯಮಿತ ಅವಧಿಯಲ್ಲೂ ಜನರ ಬಳಿ ಹಿಂತಿರುಗಲೇಬೇಕು. ಸರಿ, ಆದ್ರೆ ರಾಜ್ಯಸಭೆಯ ವಿಷಯ ಸ್ವಲ್ಪ ಬೇರೆ. ಇಲ್ಲಿ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ವರ್ಷ. ಅಂದ್ರೆ ಲೋಕಸಭೆಗೆ 25, ರಾಜ್ಯಸಭೆಗೆ 30. ಸರಿಯಾಗಿದೆ. ಮತ್ತು ಇದರ ರಚನೆ ಅನುಚ್ಛೇದ 80ರಲ್ಲಿ ನೀಡಲಾಗಿದೆ. ಇದರಲ್ಲಿ 12 ಸದಸ್ಯರನ್ನ ರಾಷ್ಟ್ರಪತಿ ನಾಮನಿರ್ದೇಶನ ಮಾಡ್ತಾರೆ. ಆ 12 ನಾಮನಿರ್ದೇಶಿತ ಸದಸ್ಯರು ಯಾರು? ಅವರು ಸಾಹಿತ್ಯ, ವಿಜ್ಞಾನ, ಕಲೆ ಅಥವಾ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ವಿಶೇಷ ಅನುಭವ ಅಥವಾ ಜ್ಞಾನ ಹೊಂದಿರುವವರು. ಅಂದ್ರೆ ತಜ್ಞರನ್ನು ತರುವ ವಿಧಾನ. ಹೌದು, ಅವರ ಪರಿಣಿತಿಯನ್ನು ಚುನಾವಣಾ ಪ್ರಕ್ರಿಯೆ ಇಲ್ಲದೆ ಸದನಕ್ಕೆ ತರುವ ಮಾರ್ಗ. ಸರಿಯಾಗಿದೆ. ಹಾಗಾದ್ರೆ ಉಳಿದ ಗರಿಷ್ಠ 238 ಸದಸ್ಯರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಾರೆ. ಅವರ ಚುನಾವಣೆಯು ನೇರವಾಗಿರುವುದಿಲ್ಲ. ರಾಜ್ಯದ ವಿಧಾನಸಭಾ ಸದಸ್ಯರು ಅವರನ್ನು ಆಯ್ಕೆ ಮಾಡ್ತಾರೆ. ಹೌದು. ಮತ್ತು ಇದಕ್ಕಾಗಿ ಬಳಸುವುದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ವ್ಯವಸ್ಥೆ, ಅನುಪಾತಾತ್ಮಕ ಪ್ರತಿನಿಧಿತ್ವಗಾಗಿ. ಹೌದು, ಇದರ ಅರ್ಥ ಮತ ವ್ಯರ್ಥವಾಗದೆ ಅವುಗಳನ್ನು ವರ್ಗಾಯಿಸಬಹುದು. ಸ್ವಲ್ಪ ಸಂಕೀರ್ಣವಾದ ವ್ಯವಸ್ಥೆ, ಆದರೆ ಇದರ ಉದ್ದೇಶ ಸಣ್ಣ ಪಕ್ಷಗಳಿಗೂ ಪ್ರತಿನಿಧಿತ್ವ ಸಿಗುವಂತೆ ನೋಡಿಕೊಳ್ಳುವುದು. ಮತ್ತು ಅತ್ಯಂತ ಮುಖ್ಯ ಅಂಶವೆಂದರೆ ರಾಜ್ಯಸಭೆ ಎಂದಿಗೂ ಭಂಗ ಆಗುವುದಿಲ್ಲ. ಹೌದು, ಇದು ಒಂದು ಸ್ಥಾಯಿ ಸದನ, ಪರ್ಮನೆಂಟ್ ಹೌಸ್. ಇದರ ಸುಮಾರು 1/3 ಸದಸ್ಯರು ಪ್ರತಿ 2 ವರ್ಷಗಳೊಮ್ಮೆ ನಿವೃತ್ತರಾಗುತ್ತಾರೆ. ಹೀಗಾಗಿ ಸದನದಲ್ಲಿ ನಿರಂತರತೆ ಉಳಿಯುತ್ತದೆ ಮತ್ತು ಇದು ಒಂದು ಪುನರ್ವಿಮರ್ಶಾ ಸದನೆಯಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ. ವಿಚಾರ ಮಾಡಬಹುದು.
ಇದು ತುಂಬಾ ಪ್ರಮುಖ ಪಾತ್ರವಾಗಿದೆ. ಎರಡೂ ಸದನಗಳ ಸದಸ್ಯತ್ವಕ್ಕಾಗಿ ಕೆಲವು ಸಾಮಾನ್ಯ ಅರ್ಹತೆಗಳು ಇರಬೇಕು. ಹೌದು, ಆರ್ಟಿಕಲ್ 84ರಲ್ಲಿ ನೀಡಲಾಗಿದೆ. ಮೊದಲನೆಯದಾಗಿ ಭಾರತ ದೇಶದ ಪ್ರಜೆಯಾಗಿರುವುದು ಕಡ್ಡಾಯ. ಆಬ್ವಿಯಸ್ಲಿ. ಮತ್ತು ವಯೋಮಿತಿ ನಾವು ಹೇಳಿದಂತೆ ಲೋಕಸಭೆಗೆ 25 ವರ್ಷ, ರಾಜ್ಯಸಭೆಗೆ 30 ವರ್ಷ. ಸರಿಯೇ, ಪ್ರಜೇತನ ಮತ್ತು ವಯೋಮಿತಿ. ಈಗ ನಾವು ಸಂಸತ್ತಿನ ಅಧಿವೇಶನಗಳ ಕಡೆ ಬರುತ್ತೇವೆ. ಆರ್ಟಿಕಲ್ 85 ಹೌದು, ಸೆಷನ್ಸ್. ಇದರ ಪ್ರಕಾರ ರಾಷ್ಟ್ರಪತಿ ಕಾಲಕಾಲಕ್ಕೆ ಎರಡೂ ಸದನಗಳನ್ನು ಸಭೆಗೆ ಕರೆಯುತ್ತಾರೆ, ಸಮನ್ ಮಾಡುತ್ತಾರೆ. ಓಕೆ, ಆದ್ರೆ ಒಂದು ಷರತ್ತಿಲೆ, ಯಾವುದೇ ಎರಡು ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು. ಆಹಾ, ಅಂದ್ರೆ 6 ತಿಂಗಳಿಗಿಂತ ಹೆಚ್ಚು ಗ್ಯಾಪ್ ಇರಬಾರ್ದು. ಅಂದ್ರೆ ವರ್ಷಕ್ಕೆ ಕನಿಷ್ಠ 2 ಬಾರಿ ಸಭೆಯಾಗಲೇಬೇಕು. ಹೌದು, ಕನಿಷ್ಠ 2 ಬಾರಿ. ರಾಷ್ಟ್ರಪತಿ ಅಧಿವೇಶನವನ್ನು ಮುಂದೂಡಿಕೆ ಅಂದರೆ ಸತ್ರಾವಸಾನ ಮಾಡುವ ಮೂಲಕ ಕೊನೆಗೊಳಿಸಬಹುದು. ಪ್ರೊರೋಗ್ ಮತ್ತು ಡಿಸಾಲ್ವ್ ಬೇರೆ ಬೇರೆ ಅಲ್ವೇ? ಹೌದು, ಬೇರೆ. ಪ್ರೋರಗ್ ಅಂದರೆ ಅಧಿವೇಶನ ಮುಗಿಸುವುದು, ಡಿಸಾಲ್ವ್ ಅಂದರೆ ಸಂಪೂರ್ಣ ಲೋಕಸಭೆಯನ್ನೇ ರದ್ದುಪಡಿಸುವುದು. ಈ ಅಧಿಕಾರವು ರಾಷ್ಟ್ರಪತಿಗಳ ಹಸ್ತದಲ್ಲಿದೆ, ಆದರೆ ಕೇವಲ ಲೋಕಸಭೆಗೆ ಮಾತ್ರ. ಸರಿಯಾಗಿ. ರಾಜ್ಯಸಭೆ ಸ್ಥಾಯಿ ಸದನ, ಅದನ್ನು ಡಿಸಾಲ್ವ್ ಮಾಡಲು ಸಾಧ್ಯವಿಲ್ಲ. ಕೇವಲ ಲೋಕಸಭೆಯನ್ನೇ ಡಿಸಾಲ್ವ್ ಮಾಡಲಾಗುತ್ತದೆ. ನಂತರ ಹೊಸ ಚುನಾವಣೆಗಳು ನಡೆಯುತ್ತವೆ. ಅಂದ್ರೆ ಪ್ರೊರೋಗ್ ಮತ್ತು ಡಿಸಾಲ್ವ್ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಮತ್ತು ರಾಷ್ಟ್ರಪತಿ ಸದನಗಳನ್ನು ಅಡ್ರೆಸ್ ಮಾಡುವ ಅಧಿಕಾರ ಹೊಂದಿದ್ದಾರೆ. ಹೌದು, ಆರ್ಟಿಕಲ್ 86 ಅವರಿಗೆ ಈ ಅಧಿಕಾರ ನೀಡುತ್ತದೆ. ಅವರು ಯಾವುದೇ ಒಂದು ಸದನವನ್ನು ಅಥವಾ ಎರಡನ್ನೂ ಒಟ್ಟಿಗೆದ್ದೇ ಉದ್ದೇಶಿಸಿ ಮಾತನಾಡಬಹುದು. ಮತ್ತು ಆರ್ಟಿಕಲ್ 87 ಕೂಡ ಇದೆ. ಬಹುಶಃ ಸ್ಪೆಷಲ್ ಅಡ್ರೆಸ್ ಬಗ್ಗೆ ಸರಿಯಾಗಿ ಹಿಡಿದಿದ್ದೀರಿ. ಆರ್ಟಿಕಲ್ 87 ಸ್ಪೆಷಲ್ ಅಡ್ರೆಸ್ ಕುರಿತು ಹೇಳುತ್ತದೆ. ಇದು ಯಾವಾಗ ನಡೆಯುತ್ತದೆ? ಪ್ರತಿ ಸಾಮಾನ್ಯ ಚುನಾವಣೆಯ ನಂತರ ಮೊದಲ ಅಧಿವೇಶನದಲ್ಲಿ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ, 2 ಸಂದರ್ಭಗಳಲ್ಲಿ. ಹೌದು, ಈ 2 ಸಂದರ್ಭಗಳಲ್ಲಿ ರಾಷ್ಟ್ರಪತಿ 2 ಸದನಗಳನ್ನು ಒಟ್ಟಿಗೆದ್ದೇ ಉದ್ದೇಶಿಸಿ ಮಾತನಾಡುತ್ತಾರೆ. ಮೂಲತಃ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳ ಬ್ಲೂ ಪ್ರಿಂಟ್ ನೀಡುತ್ತಾರೆ. ಅರ್ಥವಾಯಿತು. ಇನ್ನೊಂದು ವಿಷಯ ಆರ್ಟಿಕಲ್ 88ರಲ್ಲಿದೆ. ಹೌದು, ಅದು ಮಂತ್ರಿಗಳು ಮತ್ತು ಅಟಾರ್ನಿ ಜನರಲ್ ಬಗ್ಗೆ. ಹೌದು, ಆರ್ಟಿಕಲ್ 88 ಪ್ರಕಾರ ಪ್ರತಿಯೊಬ್ಬ ಮಂತ್ರಿ ಮತ್ತು ಭಾರತದ ಅಟಾರ್ನಿ ಜನರಲ್ ಅವರಿಗೆ ಯಾವುದೇ ಸದನದಲ್ಲಿ ಮಾತನಾಡುವ ಹಾಗೂ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಹಕ್ಕಿದೆ. ಹೌದು, ಅವರು ಸದಸ್ಯರಾಗಿರದಿದ್ದರೂ ಕೂಡ. ಉದಾಹರಣೆಗೆ, ಒಬ್ಬ ಮಂತ್ರಿ ಲೋಕಸಭೆಯ ಸದಸ್ಯರಾಗಿದ್ದರೆ ಅವರು ರಾಜ್ಯಸಭೆಯಲ್ಲಿಯೂ ಹೋಗಿ ಮಾತನಾಡಬಹುದು. ಆದರೆ ಮತದಾನ ಮಾಡುವ ಹಕ್ಕು? ಮತದಾನ ಕೇವಲ ಅವರು ಸದಸ್ಯರಾಗಿರುವ ಸದನದಲ್ಲೇ. ಉದಾಹರಣೆಗೆ, ಲೋಕಸಭೆಯ ಸದಸ್ಯರಾದರೆ ಕೇವಲ ಲೋಕಸಭೆಯಲ್ಲೇ ಮತ ಚಲಾಯಿಸಬಹುದು, ರಾಜ್ಯಸಭೆಯಲ್ಲಿ ಅಲ್ಲ. ಒಳ್ಳೆಯದು. ಇದರ ಲಾಭವೇನು? ಕೋಆರ್ಡಿನೇಷನ್ ಉತ್ತಮವಾಗುತ್ತದೆ. ಮಂತ್ರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದ ವಿಷಯಗಳನ್ನು 2 ಸದನಗಳಲ್ಲಿ ಪರಿಣಾಮಕಾರಿಯಾಗಿ ಮಂಡಿಸಬಹುದು. ಮತ್ತು ಅಟಾರ್ನಿ ಜನರಲ್ ಅವರು ದೇಶದ ಶ್ರೇಷ್ಠ ಕಾನೂನು ಅಧಿಕಾರಿಗಳು. ಸರ್ಕಾರದ ಕಾನೂನು ದೃಷ್ಟಿಕೋನವನ್ನು 2 ಸದನಗಳಲ್ಲಿ ಪ್ರಸ್ತಾಪಿಸಬಹುದು. ಆದರೆ ಮತದಾನದ ಹಕ್ಕು ಕೇವಲ ಸದಸ್ಯತ್ವದ ಮೇಲೆ ಆಧಾರಿತವಾಗಿದೆ. ಗಾಟ್ ಇಟ್. ಕೊನೆಯಲ್ಲಿ ನನಗೆ ಬಹಳ ಮುಖ್ಯವಾದ ಆರ್ಟಿಕಲ್ ತೋರುತ್ತದೆ, ಆರ್ಟಿಕಲ್ 122. ಹೌದು, ಆರ್ಟಿಕಲ್ 122 ಅತ್ಯಂತ ಪ್ರಮುಖ. ಇದು ಹೇಳುತ್ತದೆ, ಸಂಸತ್ತಿನ ಕಾರ್ಯಚಟುವಟಿಕೆಗಳ ಪರೀಕ್ಷಣೆಯನ್ನು ನ್ಯಾಯಾಲಯಗಳು ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಪ್ರೊಸೀಜರಲ್ ಇರೆಗ್ಯುಲಾರಿಟಿ ಆಧಾರದ ಮೇಲೂ ಕೂಡ. ಇದರ ಅರ್ಥವೇನೆಂದರೆ, ಸಂಸತ್ತಿನ ಒಳಗೆ ಕೆಲಸ ಹೇಗೆ ನಡೆಯುತ್ತಿದೆ, ನಿಯಮಗಳು ಅನುಸರಿಸಲಾಗುತ್ತಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ನೀವು ನ್ಯಾಯಾಲಯಕ್ಕೆ ಹೋಗಲು ಸಾಧ್ಯವಿಲ್ಲ. ಇದು ಸೆಪರೇಷನ್ ಆಫ್ ಪವರ್ಸ್ ಎಂಬ ಸಿದ್ಧಾಂತದ ಒಂದು ಭಾಗ. ಇದು ಅಂದರೆ ಶಕ್ತಿಗಳ ವಿಭಜನೆ. ಸಂಸತ್ತು ತನ್ನ ಆಂತರಿಕ ವಿಧಾನ ಕ್ರಮಗಳ ವಿಷಯದಲ್ಲಿ ಸ್ವಾಯತ್ತವಾಗಿರುತ್ತದೆ. ಹೌದು, ಆದರೆ ಸಂಸತ್ತು ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನು ಮಾಡಿದ್ರೆ ಆ ಕಾನೂನನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಅದರ ಸಂವಿಧಾನ ಸಮ್ಮತತೆ ಪರಿಶೀಲಿಸಬಹುದು. ಆದರೆ ಕಾನೂನು ತಯಾರಿಸುವ ವಿಧಾನ ಕ್ರಮವನ್ನು ನ್ಯಾಯಾಲಯ ಸಾಮಾನ್ಯವಾಗಿ ಪ್ರಶ್ನಿಸುವುದಿಲ್ಲ. ಹೌದು, ಸಾಮಾನ್ಯವಾಗಿ ಇಲ್ಲ. ಅದು ಸಂಸತ್ತಿನ ಆಂತರಿಕ ವಿಚಾರವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಇವು ಸಂಸತ್ತಿನ ಪ್ರಮುಖ ವಿಷಯಗಳು, ಅದರ ರಚನೆ, ಸದಸ್ಯರ ಅರ್ಹತೆಗಳು, ಕಾರ್ಯಾವಧಿ ಹಾಗೂ ಕೆಲವು ವಿಶೇಷ ಅಧಿಕಾರಗಳು ಮತ್ತು ನಿಯಮಗಳು. ಹೌದು, ನಾವು ಲೋಕಸಭೆ, ರಾಜ್ಯಸಭೆ, ಅವುಗಳ ಅರ್ಹತೆಗಳು, ರಾಷ್ಟ್ರಪತಿಗಳ ಪಾತ್ರ, ಅಧಿವೇಶನಗಳು ಮತ್ತು ಮಂತ್ರಿಗಳ ಹಾಗೂ ಅಟಾರ್ನಿ ಜನರಲ್ ಅವರ ಹಕ್ಕುಗಳನ್ನು ಚರ್ಚಿಸಿದ್ದೇವೆ. ಬಿಟ್ಟಿಲ್ಲ. ಮತ್ತು ಕೊನೆಯಲ್ಲಿ ಆರ್ಟಿಕಲ್ 122 ಬಗ್ಗೆ ಹೇಳಿದ ಅಂಶ ಬಹಳ ಯೋಚನೀಯ. ಹೌದು, ಇದು ಚರ್ಚೆಯ ವಿಷಯವಾಗಿಯೂ ಉಳಿಯುತ್ತದೆ. ಸಂಸತ್ತಿಗೆ ತನ್ನ ವಿಧಾನ ಕ್ರಮಗಳ ವಿಷಯದಲ್ಲಿ ನ್ಯಾಯಾಲಯದಿಂದ ದೊರೆತಿರುವ ಇಮ್ಯುನಿಟಿಯ ಪರಿಣಾಮಗಳು ಏನು? ಇದು ಕಾನೂನು ಮಂಡಲದ ಸ್ವಾಯತ್ತತೆಗೆ ಅಗತ್ಯವೇ ಅಥವಾ ಇದರ ದುರುಪಯೋಗ ಸಾಧ್ಯವೇ? ಸರಿಯಾಗಿ ಹೇಳಿದಿರಿ. ಒಂದು ಕಡೆ ಸಂಸತ್ತಿನ ಸ್ವಾಯತ್ತತೆ ಮುಖ್ಯ, ಮತ್ತೊಂದು ಕಡೆ ಖಾತೆ ಪುಸ್ತಕ ಹೊಣೆಗಾರಿಕೆ ಕೂಡ ಈಕ್ವಲಿ ಮುಖ್ಯ. ಹಾಗಾದ್ರೆ ಆರ್ಟಿಕಲ್ 122 ಹಿಂದೆ ಇರುವ ತಾರ್ಕಿಕತೆ ಏನು? ಇದರ ಫಲಿತಾಂಶಗಳೇನು? ಪ್ರತಿಕೂಲ ಪರಿಣಾಮಗಳು ಏನಾಗಬಹುದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಹೌದು, ಆದ್ರಿಂದ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಈಗ ಬನ್ನಿ, ನಾವು ಸರ್ವೋಚ್ಚ ನ್ಯಾಯಾಲಯ ಅಂದರೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯವನ್ನು ತಿಳಿದುಕೊಳ್ಳೋಣ. ಬನ್ನಿ,
ಮೊದಲಿಗೆ ಇದರ ರಚನೆ, ನ್ಯಾಯಮೂರ್ತಿಗಳ ನೇಮಕಾತಿ, ಅವರ ಅರ್ಹತೆಗಳು ಇತ್ಯಾದಿ ಹೇಗೆ ತೀರ್ಮಾನವಾಗುತ್ತವೆ ಎಂಬುದನ್ನು ನೋಡೋಣ. ಇದರ ಆಧಾರವೇ ಸಂವಿಧಾನದ ಆರ್ಟಿಕಲ್ 124 ಅಲ್ವೇ? ಹೌದು, ಆರ್ಟಿಕಲ್ 124 ಅದರ ಮೂಲ. ಇದು ಹೇಳುತ್ತದೆ ಭಾರತದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಇರುತ್ತದೆ. ಅದರಲ್ಲಿ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ CJI ಮತ್ತು ಆರಂಭದಲ್ಲಿ ಕೇವಲ 7 ಇತರ ನ್ಯಾಯಮೂರ್ತಿಗಳು ಮಾತ್ರ ಇದ್ರು. ಆಶ್ಚರ್ಯ, ಕೇವಲ 7, ಈಗ ಬಹಳ ಹೆಚ್ಚಾಗಿದೆ ಅಲ್ವೇ? ಹೌದು, ಆರ್ಟಿಕಲ್ 124 ಪ್ರಕಾರ ಸಂಸತ್ತು ಕಾನೂನು ರಚಿಸಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಬದಲಾಯಿಸಬಹುದು. ಕಾಲಾನುಗುಣವಾಗಿ ಇದನ್ನು ಹೆಚ್ಚಿಸಲಾಗಿದೆ. ನೇಮಕಾತಿ ರಾಷ್ಟ್ರಪತಿ ಮಾಡ್ತಾರೆ ಮತ್ತು ನ್ಯಾಯಮೂರ್ತಿಗಳು 65 ವರ್ಷ ವಯಸ್ಸು ಮುಟ್ಟುವವರೆಗೂ ಹುದ್ದೆಯಲ್ಲಿ ಇರಬಹುದು. ಹೌದು, ಆದರೆ ಅವರನ್ನು ತೆಗೆದುಹಾಕುವ ವಿಧಾನವೇನು, ಅದು ಬಹಳ ಕಠಿಣವೆಂದು ಕೇಳಿದ್ದೇನೆ. ಹೌದು, ಅದು ಅಗತ್ಯವೂ ಆಗಿದೆ. ಅಂದರೆ ನ್ಯಾಯಾಲಯದ ಸ್ವಾತಂತ್ರ್ಯ ಕಾಯ್ದುಕೊಳ್ಳಲು ಒಬ್ಬ ನ್ಯಾಯಮೂರ್ತಿಯನ್ನು ತೆಗೆದುಹಾಕಲು ತುಂಬ ಗಟ್ಟಿಯಾದ ಕಾರಣ ಬೇಕು. ಸಾಬೀತಾದ ದುಷ್ಪ್ರವೃತ್ತಿ ಅಂದರೆ ಪ್ರೂವನ್ ಮಿಸ್ಬಿಹೇವಿಯರ್ ಅಥವಾ ಅಸಮರ್ಥತೆ, ಇನ್ಕೆಪಾಸಿಟಿ. ಓಕೆ, ಆದರೆ ಕೇವಲ ಅದೇ ಅಲ್ಲ, ಇದಕ್ಕಾಗಿ ಸಂಸತ್ತಿನ 2 ಸದನಗಳಲ್ಲಿ ನಿರ್ಧಾರ ತರಬೇಕು. ಅದನ್ನು ಅಂಗೀಕರಿಸಲು ಸದನದ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಮತ್ತು ಮತ ಹಾಕುವ ಸದಸ್ಯರ ಕನಿಷ್ಠ 2/3 ಭಾಗದ ಬಹುಮತ ಬೇಕಾಗ್ತದೆ. ಬಾಪ್ರೆ, ಇದು ತುಂಬ ಕಠಿಣ. ಹೌದು, ಈ ನಿರ್ಧಾರದ ನಂತರವೇ ರಾಷ್ಟ್ರಪತಿ ನ್ಯಾಯಮೂರ್ತಿಯನ್ನು ತೆಗೆದುಹಾಕಬಹುದು. ಆದ್ದರಿಂದ ಈ ಪ್ರಕ್ರಿಯೆಯನ್ನು ಬಹಳ ಕಟ್ಟುನಿಟ್ಟಾಗಿ ಇಡಲಾಗಿದೆ. ಅರ್ಥ ಆಯಿತು. ಈಗ ಹೇಳಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಲು ಯಾವ ಅರ್ಹತೆ ಬೇಕು? ಅಂದರೆ ಯಾರಾಗಬಹುದು? ನೋಡಿರಿ, 3 ಮುಖ್ಯ ಅಂಶಗಳಿವೆ. ಆತನು ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 5 ವರ್ಷ ಯಾವುದೇ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಸೇವೆ ಮಾಡಿರಬೇಕು, ಅಥವಾ ಕನಿಷ್ಠ 10 ವರ್ಷ ಯಾವುದೇ ಹೈಕೋರ್ಟ್ನಲ್ಲಿ ವಕೀಲ ಆಗಿರಬೇಕು, ಅಥವಾ ರಾಷ್ಟ್ರಪತಿ ಅಭಿಪ್ರಾಯದಲ್ಲಿ ಆ ವ್ಯಕ್ತಿ ಒಬ್ಬ ಪ್ರತಿಷ್ಠಿತ ವಿಧಿವೇತ್ತ ಅಂದ್ರೆ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಆಗಿರಬೇಕು. ಬಹಳ ರೋಚಕ. ಸರಿ, ಹೌದು, ಇನ್ನೊಂದು ಪ್ರಶ್ನೆ. ನ್ಯಾಯಮೂರ್ತಿಗಳ ವೇತನ, ಭತ್ಯೆ ಇತ್ಯಾದಿ ಯಾರು ನಿಗದಿಪಡಿಸ್ತಾರೆ? ಮತ್ತು CJI ಸ್ಥಾನ ಖಾಲಿಯಾದರೆ ಏನಾಗುತ್ತದೆ? ಹೌದು, ಆರ್ಟಿಕಲ್ 125 ಪ್ರಕಾರ ನ್ಯಾಯಮೂರ್ತಿಗಳ ವೇತನ ಮತ್ತು ಭತ್ಯೆಗಳನ್ನು ಸಂಸತ್ತು ನಿಗದಿಪಡಿಸುತ್ತದೆ. ಮತ್ತು ಆರ್ಟಿಕಲ್ 126 ಪ್ರಕಾರ CJI ಸ್ಥಾನ ಖಾಲಿಯಾದರೆ ಅಥವಾ ಅವರು ಕರ್ತವ್ಯ ನಿರ್ವಹಿಸಲು ಅಸಮರ್ಥರಾದರೆ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ಇನ್ನೊಬ್ಬ ನ್ಯಾಯಮೂರ್ತಿಯನ್ನು ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿ ಅಂದರೆ ಆಕ್ಟಿಂಗ್ CJI ಆಗಿ ನೇಮಕ ಮಾಡಬಹುದು. ಸರಿ, ಇದು CJI ಕುರಿತ ವ್ಯವಹಾರ. ಹೌದು, ಆದರೆ ಯಾವಾಗಲಾದರೂ ನ್ಯಾಯಾಲಯದಲ್ಲಿ ಕೇಸುಗಳನ್ನು ವಿಚಾರಿಸಲು ನ್ಯಾಯಮೂರ್ತಿಗಳ ಕೊರತೆ ಉಂಟಾದರೆ, ಅಂದರೆ ಕೋರಂ ಪೂರ್ತಿಯಾಗದಿದ್ದರೆ ಏನು? ಅದಕ್ಕೂ ವ್ಯವಸ್ಥೆ ಇದೆ. ಆರ್ಟಿಕಲ್ 127 ಅದಕ್ಕೆ ಸಂಬಂಧಿಸಿದೆ. ಅದು ಆಡ್ ಹಾಕ್ ನ್ಯಾಯಮೂರ್ತಿಗಳು ಅಂದರೆ ಆಡ್ ಹಾಕ್ ಜಡ್ಜಸ್ ಬಗ್ಗೆ ಹೇಳುತ್ತದೆ. ಆಡ್ ಹಾಕ್ ನ್ಯಾಯಮೂರ್ತಿಗಳು ಅಂದರೆ ನ್ಯಾಯಮೂರ್ತಿಗಳ ಕೊರತೆಯಿಂದ ಕೋರಂ ಪೂರ್ತಿಯಾಗದಿದ್ದರೆ CJI ರಾಷ್ಟ್ರಪತಿಯ ಪೂರ್ವಾನುಮತಿ ಪಡೆದು ಅರ್ಹತೆ ಇರುವ ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ತಾತ್ಕಾಲಿಕವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಲು ಕೋರಬಹುದು. ಅರ್ಥಾತ್ ಹೈಕೋರ್ಟ್ನಿಂದ ನ್ಯಾಯಮೂರ್ತಿಯನ್ನು ಕರೆಯಬಹುದು. ಹೌದು, ಹಾಗೆಯೇ ಆರ್ಟಿಕಲ್ 128 ಪ್ರಕಾರ CJI ರಾಷ್ಟ್ರಪತಿಯ ಅನುಮತಿ ಪಡೆದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಫೆಡರಲ್ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನು ಕೂಡ ಮತ್ತೆ ಸೇರೆಗೆ ಆಹ್ವಾನಿಸಬಹುದು. ಆಶ್ಚರ್ಯ, ನಿವೃತ್ತ ನ್ಯಾಯಮೂರ್ತಿಗಳನ್ನು ಕೂಡ? ಹೌದು, ಇದರ ಉದ್ದೇಶವೇನೆಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ನ್ಯಾಯಾಲಯದ ಕೆಲಸ ಅಡಚಣೆಗೊಳಗಾಗಬಾರದು, ಅದು ನಿರಂತರವಾಗಿ ಸಾಗಬೇಕು. ಬಹಳ ಪ್ರಾಯೋಗಿಕ ವ್ಯವಸ್ಥೆಗಳಿವೆ. ಸರಿ, ಈಗ ಬನ್ನಿ ಈಗ ಅನುಚ್ಛೇದ 139 ಬಗ್ಗೆ ಮಾತಾಡೋಣ. ಇದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕೋರ್ಟ್ ಆಫ್ ರೆಕಾರ್ಡ್ ಆಗಿರುತ್ತದೆ ಎಂದು ಹೇಳಲಾಗಿದೆ. ಇದರ ಅರ್ಥ ಏನು? ಕೋರ್ಟ್ ಆಫ್ ರೆಕಾರ್ಡ್ ಆಗಿರುವುದಕ್ಕೆ 2 ಮುಖ್ಯ ಅರ್ಥಗಳಿವೆ. ಮೊದಲನೆಯದು, ಸುಪ್ರೀಂ ಕೋರ್ಟ್ನ ಎಲ್ಲ ತೀರ್ಪುಗಳು, ಎಲ್ಲ ಕಾರ್ಯವೈಖರಿ ಅಧಿಕೃತವಾಗಿ ದಾಖಲಾಗುತ್ತವೆ ಮತ್ತು ಅವು ಸಾಬೀತಿನ ರೂಪದಲ್ಲಿ ಮಹತ್ವ ಹೊಂದುತ್ತವೆ. ಓಕೆ. ಎರಡನೆಯದು, ಹೆಚ್ಚು ಮುಖ್ಯವಾದ ಅಂಶವೇನೆಂದರೆ ಈ ತೀರ್ಪುಗಳು ನಜೀರ್ ಅಂದರೆ ಪ್ರಿಸಿಡೆನ್ಸ್ ಆಗಿ ಕೆಲಸ ಮಾಡುತ್ತವೆ. ಭವಿಷ್ಯದಲ್ಲಿ ಅದೇ ರೀತಿಯ ಪ್ರಕರಣಗಳು ಬಂದಾಗ ಕೆಳಗಿನ ನ್ಯಾಯಾಲಯಗಳು ಈ ತೀರ್ಪುಗಳನ್ನು ಅನುಸರಿಸಲೇಬೇಕು. ಸರಿ, ಮತ್ತು ಕೋರ್ಟ್ ಆಫ್ ರೆಕಾರ್ಡ್ ಆಗಿರುವ ಕಾರಣ ಸುಪ್ರೀಂ ಕೋರ್ಟ್ಗೆ ತನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಅವಮಾನನೆಗೆ ಶಿಕ್ಷೆ ನೀಡುವ ಅಧಿಕಾರವೂ ಇದೆ. ಹೌದು, ಮತ್ತು ಅನುಚ್ಛೇದ 130 ಕೋರ್ಟ್ ಇರುವ ಸ್ಥಳದ ಬಗ್ಗೆ ಹೇಳುತ್ತದೆ. ಹೌದಾ? ಹೌದು, ಅದು ಹೇಳುವುದೇನು ಅಂದರೆ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿರುತ್ತದೆ. ಆದರೆ ಮುಖ್ಯ ನ್ಯಾಯಮೂರ್ತಿ ಅಂದರೆ CJI ಬಯಸಿದರೆ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಕೋರ್ಟ್ ಸಭೆಗಳನ್ನು ಬೇರೆಲ್ಲಾದರೂ ನಡೆಸಬಹುದು. ಸರಿ, ಈಗ ಕೋರ್ಟ್ನ ಜ್ಯೂರಿಸ್ಡಿಕ್ಷನ್ ಅಂದರೆ ಅಧಿಕಾರ ವ್ಯಾಪ್ತಿಯ ಕಡೆಗೆ ಬರೋಣ. ಮೊದಲನೆಯದು ಅನುಚ್ಛೇದ 131 ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂದರೆ ಮೂಲ ಅಧಿಕಾರ ವ್ಯಾಪ್ತಿ. ಇದೇನು? ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂದರೆ ಕೆಲವು ವಿಶೇಷ ಪ್ರಕರಣಗಳನ್ನು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಪ್ರಾರಂಭಿಸಬಹುದು, ಕೆಳಗಿನ ನ್ಯಾಯಾಲಯಗಳಲ್ಲಿ ಅಲ್ಲ. ಉದಾಹರಣೆ? ಮುಖ್ಯವಾಗಿ ಫೆಡರಲ್ ಸ್ವರೂಪದ ಪ್ರಕರಣಗಳು,
ಉದಾಹರಣೆಗೆ ಭಾರತ ಸರ್ಕಾರ ಮತ್ತು ಒಂದು ಅಥವಾ ಹೆಚ್ಚು ರಾಜ್ಯಗಳ ನಡುವೆ ವಿವಾದ ಉಂಟಾದರೆ ಅಥವಾ 2 ಅಥವಾ ಹೆಚ್ಚು ರಾಜ್ಯಗಳ ನಡುವೆ ಜಗಳ ಉಂಟಾದರೆ ಅಂತಹ ಪ್ರಕರಣಗಳ ವಿಚಾರಣೆ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ನಡೆಯುತ್ತದೆ. ಇದು ನಮ್ಮ ಸಂಘೀಯ ರಚನೆಗೆ ಅತ್ಯಂತ ಮುಖ್ಯವಾದ ಅಂಶ. ಸರಿ, ನಂತರ ಬರುವುದು ಅಪೆಲ್ಲೇಟ್ ಜ್ಯೂರಿಸ್ಡಿಕ್ಷನ್, ಅಂದರೆ ಮೇಲ್ಮನವಿ ವ್ಯಾಪ್ತಿ. ಹೌದು, ಇದರಲ್ಲಿ ಹೈಕೋರ್ಟ್ ತೀರ್ಪುಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸಲಾಗುತ್ತದೆ. ಮುಖ್ಯವಾಗಿ 3 ವಿಧಗಳಿವೆ. ಯಾವುವು? ಮೊದಲನೇದು ಸಂವಿಧಾನ ಸಂಬಂಧಿತ ಪ್ರಕರಣಗಳು, ಅನುಚ್ಛೇದ 132. ಹೈಕೋರ್ಟ್ ಒಬ್ಬ ಪ್ರಕರಣದಲ್ಲಿ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆ ಇದೆ ಅಂತ ಪ್ರಮಾಣ ಪತ್ರ ನೀಡಿದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಬಹುದು. ಸರಿಯಾಗಿದೆ. ಎರಡನೇದು ಸಿವಿಲ್ ಪ್ರಕರಣಗಳು, ಅನುಚ್ಛೇದ 133. ಉದಾಹರಣೆಗೆ ಆಸ್ತಿ ಅಥವಾ ಒಪ್ಪಂದದ ವಿಚಾರಗಳು. ಇದಕ್ಕೂ ಸಾಮಾನ್ಯವಾಗಿ ಹೈಕೋರ್ಟ್ ಪ್ರಮಾಣ ಪತ್ರ ಬೇಕು. ಅರ್ಥವಾಯಿತು. ಮೂರನೆಯದು ಕ್ರಿಮಿನಲ್ ಪ್ರಕರಣಗಳು, ಅನುಚ್ಛೇದ 134. ಇದಕ್ಕೂ ಕೆಲವು ಷರತ್ತುಗಳಿವೆ. ಉದಾಹರಣೆಗೆ ಹೈಕೋರ್ಟ್ ಒಬ್ಬರನ್ನು ಬಿಡಿಸಿ ಬಳಿಕ ಮರಣದಂಡನೆ ನೀಡಿದರೆ, ಅಥವಾ ತನ್ನಲ್ಲಿ ಪ್ರಕರಣವನ್ನು ಕರೆದೊಯ್ದು ಶಿಕ್ಷೆ ನೀಡಿದರೆ, ಅಥವಾ ಹೈಕೋರ್ಟ್ ತಾನೇ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಎಂದು ಪ್ರಮಾಣ ಪತ್ರ ನೀಡಿದರೆ. ಸರಿ, ಆದರೆ ಇನ್ನೊಂದು ವಿಷಯ ಬಹಳ ಕೇಳುತ್ತೇವೆ. ಅನುಚ್ಛೇದ 136 ಸ್ಪೆಷಲ್ ಲೀವ್ ಪಿಟಿಷನ್, SLP, ಇದು ಏನು? ಬ್ಲಾಲ, ಇದು ಸುಪ್ರೀಂ ಕೋರ್ಟ್ನ ಅತ್ಯಂತ ಅಸಾಧಾರಣ ಶಕ್ತಿ. ಅನುಚ್ಛೇದ 136 ಸುಪ್ರೀಂ ಕೋರ್ಟ್ಗೆ ವಿಶಾಲವಾದ ಡಿಸ್ಕ್ರಿಷನರಿ ಪವರ್ ನೀಡುತ್ತದೆ. ಹೇಗೆ? ಇದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ವಿವೇಕದ ಮೇಲೆ ಭಾರತದಲ್ಲಿನ ಯಾವುದೇ ಕೋರ್ಟ್ ಅಥವಾ ಟ್ರೈಬ್ಯುನಲ್, ಆರ್ಮ್ಡ್ ಫೋರ್ಸಸ್ ಟ್ರೈಬ್ಯುನಲ್ ಹೊರತುಪಡಿಸಿ ನೀಡಿದ ತೀರ್ಪು, ಆದೇಶ ಅಥವಾ ಡಿಗ್ರಿ ವಿರುದ್ಧ ವಿಶೇಷ ಮೇಲ್ಮನವಿ ಅನುಮತಿಸಬಹುದು. ಅರ್ಥಾತ್ ಸಾಮಾನ್ಯ ಅಪೀಲ್ ವ್ಯಾಪ್ತಿಗೆ ಬರದಿದ್ರೂ ನ್ಯಾಯಾಲಯ ದೊಡ್ಡ ಅನ್ಯಾಯವಾಯಿತು ಅಂತ ಕಂಡ್ರೆ ಅಥವಾ ಕಾನೂನು ಸಂಬಂಧಿತ ಗಂಭೀರ ಪ್ರಶ್ನೆ ಇದೆ ಅಂತ ಕಂಡ್ರೆ ಹಸ್ತಕ್ಷೇಪಿಸಬಹುದು. ಹೌದು, ಇದೇ ಅರ್ಥ. ಇದು ಬಹಳ ವಿಶಾಲ ಶಕ್ತಿ. ಸರಿಯಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪುಗಳನ್ನು ಬದಲಾಯಿಸಬಹುದೇ ತಪ್ಪಾಗಿದ್ರೆ? ಹೌದು, ಅದಕ್ಕೆ ಅನುಚ್ಛೇದ 137 ರಿವ್ಯೂ ಪವರ್ ಇದೆ. ಸುಪ್ರೀಂ ಕೋರ್ಟ್ ತನ್ನದೇ ಆದ ಆದೇಶಗಳು, ತೀರ್ಪುಗಳನ್ನು ಕೆಲವು ಷರತ್ತುಗಳ ಅಡಿಯಲ್ಲಿ ಪುನರ್ ಪರಿಶೀಲಿಸಬಹುದು. ಉದಾಹರಣೆಗೆ ಸ್ಪಷ್ಟವಾದ ತಪ್ಪು ಕಂಡುಬಂದರೆ ಅಥವಾ ಹೊಸ ಮತ್ತು ಪ್ರಮುಖ ಸಾಕ್ಷಿ ದೊರೆತರೆ. ಸರಿ. ಮತ್ತೊಂದು ಮುಖ್ಯ ಅಂಶ ಅನುಚ್ಛೇದ 141. ಇದು ಹೇಳುವುದೇನು ಅಂದರೆ, ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಭಾರತದಲ್ಲಿನ ಎಲ್ಲಾ ನ್ಯಾಯಾಲಯಗಳಿಗೆ ಬಾಧ್ಯಕರ. ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರೆ ಅದನ್ನು ಎಲ್ಲಾ ಕೋರ್ಟ್ಗಳು ಪಾಲಿಸಲೇಬೇಕು. ಹೀಗಾಗಿ ಕಾನೂನಿನಲ್ಲಿ ಏಕರೂಪತೆ ಬರುತ್ತೆ. ಹೌದು, ಇದು ತುಂಬಾ ಮುಖ್ಯ. ಈಗ ಬನ್ನಿ ಅನುಚ್ಛೇದ 142 ಕಂಪ್ಲೀಟ್ ಜಸ್ಟಿಸ್ ಬಗ್ಗೆ ಮಾತಾಡೋಣ. ಹೌದು, ಇದು ಸುಪ್ರೀಂ ಕೋರ್ಟ್ಗೆ ನೀಡಿರುವ ಅನನ್ಯ ಮತ್ತು ಅಸಾಧಾರಣ ಶಕ್ತಿ. ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ ಸಾಧಿಸಲು ಅವಶ್ಯಕ ಎಂದು ಭಾಸವಾದರೆ ಯಾವುದೇ ಆದೇಶ ಅಥವಾ ಡಿಗ್ರಿಯನ್ನು ಕೋರ್ಟ್ ನೀಡಬಹುದು. ಸಂಪೂರ್ಣ ನ್ಯಾಯ ಅಂದ್ರೆ? ಕೆಲವು ಸೇಳೆ ಹಾಲಿ ಕಾನೂನು ಅಥವಾ ವಿಧಾನಗಳು ವಿಶಿಷ್ಟ ಸಂದರ್ಭಗಳಲ್ಲಿ ಸಂಪೂರ್ಣ ನ್ಯಾಯ ನೀಡಲು ಸಾಧ್ಯವಾಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟ್ ನಿಯಮಗಳನ್ನು ಸ್ವಲ್ಪ ಮೀರಿ ನಿಜವಾದ ನ್ಯಾಯ ಸಾಧಿಸಲು ಆದೇಶ ನೀಡಬಹುದು. ಇದು ತುಂಬಾ ದೊಡ್ಡ ಜವಾಬ್ದಾರಿ. ಖಂಡಿತ. ಆದ್ದರಿಂದ ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸ್ತಾರೆ. ಇನ್ನೊಂದು ವಿಷಯ, ರಾಷ್ಟ್ರಪತಿಗಳು ಕೂಡ ಸುಪ್ರೀಂ ಕೋರ್ಟ್ನ ಸಲಹೆ ಪಡೆಯಬಹುದು. ಹೌದು, ಅನುಚ್ಛೇದ 143 ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್. ರಾಷ್ಟ್ರಪತಿಗೆ ಯಾವಾಗಾದರೂ ಸಾರ್ವಜನಿಕ ಪ್ರಾಮುಖ್ಯದ ಕಾನೂನು ಅಥವಾ ವಾಸ್ತವದ ಪ್ರಶ್ನೆ ಉಂಟಾಯಿತು ಎಂದು ಭಾಸವಾದರೆ ಅವರು ಸುಪ್ರೀಂ ಕೋರ್ಟ್ನಿಂದ ಸಲಹೆ ಕೇಳಬಹುದು. ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಕೇಳಬಹುದು. ಆದರೆ ಕೋರ್ಟ್ ನೀಡುವ ಈ ಅಭಿಪ್ರಾಯವನ್ನು ಸ್ವೀಕರಿಸುವುದು ರಾಷ್ಟ್ರಪತಿಗೆ ಬಾಧ್ಯಕರವಾಗಿಲ್ಲ. ಹೌದು. ಕೊನೆಗೆ ಅನುಚ್ಛೇದ 144 ಹೇಳುವುದೇನು ಅಂದರೆ, ಭಾರತದ ಎಲ್ಲ ನಾಗರಿಕ ಹಾಗೂ ನ್ಯಾಯಾಂಗ ಅಧಿಕಾರಿಗಳ ಕರ್ತವ್ಯವೇ ಸುಪ್ರೀಂ ಕೋರ್ಟ್ಗೆ ಸಹಕಾರ ನೀಡುವುದು. ಅಂದರೆ ಒಟ್ಟಿನಲ್ಲಿ ಈ ಎಲ್ಲ ನಿಯಮಗಳು ಸುಪ್ರೀಂ ಕೋರ್ಟನ್ನು ದೇಶದ ನ್ಯಾಯಾಂಗ ವ್ಯವಸ್ಥೆಯ ಶಿಖರದಲ್ಲಿ ಸ್ಥಾಪಿಸುತ್ತವೆ. ವಿವಾದಗಳನ್ನು ಬಗೆಹರಿಸುವುದರಿಂದ ಹಿಡಿದು ಕಾನೂನಿನ ವ್ಯಾಖ್ಯಾನ ಮಾಡುವುದರವರೆಗೆ ಮತ್ತು ಅಗತ್ಯವಿದ್ದರೆ ಸಂಪೂರ್ಣ ನ್ಯಾಯ ಒದಗಿಸುವ ತನಕ ಶಕ್ತಿ ನೀಡುತ್ತವೆ. ಖಂಡಿತ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ಅನುಚ್ಛೇದ 142 ಅಡಿಯಲ್ಲಿ ನೀಡಿರುವ ಸಂಪೂರ್ಣ ನ್ಯಾಯ ಸಾಧಿಸುವ ಅಪಾರ ಶಕ್ತಿ ಮತ್ತು ಅನುಚ್ಛೇದ 141 ಅಡಿಯಲ್ಲಿ ಸ್ಥಾಪಿತವಾದ ಬಾಧ್ಯಕರ ಕಾನೂನಿನ ಸಿದ್ಧಾಂತ, ಇವೆರಡರ ನಡುವೆ ಸಮತೋಲನ ಹೇಗೆ ಸಾಧಿಸಲಾಗುತ್ತೆ? ಹೌದು, ಅಂದರೆ ಸ್ಥಾಪಿತ ಕಾನೂನಿನ ಮಿತಿ ಎಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಸಂಪೂರ್ಣ ನ್ಯಾಯಕ್ಕಾಗಿ ಆ ಮಿತಿಯನ್ನು ಮೀರುವ ಅವಶ್ಯಕತೆ ಎಲ್ಲಿ ಉಂಟಾಗುತ್ತದೆ? ಇದು ಒಂದು ಆಳವಾದ ಪ್ರಶ್ನೆ.
ಇದನ್ನು ನ್ಯಾಯಶಾಸ್ತ್ರಜ್ಞರು ಆಗಾಗ ಚರ್ಚಿಸುತ್ತಾರೆ. ಹೌದು, ನಿಜ. ಈ ಎರಡು ಶಕ್ತಿಗಳು ಸೇರಿ ನಮ್ಮ ನ್ಯಾಯ ವ್ಯವಸ್ಥೆಯ ಸ್ವರೂಪವನ್ನು ರೂಪಿಸುತ್ತವೆ ಎಂಬುದನ್ನು ಯೋಚಿಸುವುದು ಅಗತ್ಯ. ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ತೊಡಗಿರುವ ಸ್ನೇಹಿತರೆ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನು, ವಿಶೇಷವಾಗಿ ಉಚ್ಚ ನ್ಯಾಯಾಲಯಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಅಗತ್ಯ. ಖಂಡಿತ. ಇವು ರಾಜ್ಯಗಳ ಆಡಳಿತಕ್ಕಾಗಿ ಒಂದು ರೀತಿಯ ಅಡಿಪಾಯದ ಕಲ್ಲುಗಳಂತೆ. ಹೌದು. ಇಂದು ನಾವು ಈ ಹೈಕೋರ್ಟ್ಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಅಂದರೆ ಸಂವಿಧಾನದ ಅಗತ್ಯವಿರುವ ಅನುಚ್ಛೇದಗಳ ಆಧಾರದ ಮೇಲೆ ಇವುಗಳ ರಚನೆ, ಶಕ್ತಿಗಳು ಹಾಗೂ ನ್ಯಾಯಮೂರ್ತಿಗಳ ನಿಯುಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರಿಯಾಗಿದೆ. ಹೀಗಾದರೆ ಎಲ್ಲಿ ಆರಂಭಿಸೋಣ? ಮೊದಲನೆಯದಾಗಿ, ಒಂದು ರಾಜ್ಯದಲ್ಲಿ ಹೈಕೋರ್ಟ್ ಹೇಗೆ ಇರುತ್ತದೆ? ಅದರ ಸ್ಥಾಪನೆಯ ಆಧಾರವೇನು? ಹೌದು ನೋಡಿ, ಅನುಚ್ಛೇದ 214 ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರತಿಯೊಂದು ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರುತ್ತದೆ. ಖಂಡಿತ. ಜೊತೆಗೆ ಅನುಚ್ಛೇದ 215 ಕೂಡ ಅಷ್ಟೇ ಮಹತ್ವದ್ದು. ಅದು ಹೇಳುವುದೇನು ಅಂದರೆ, ಪ್ರತಿಯೊಂದು ಹೈಕೋರ್ಟ್ಗಳು ಕೋರ್ಟ್ ಆಫ್ ರೆಕಾರ್ಡ್ ಆಗಿರುತ್ತವೆ. ಕೋರ್ಟ್ ಆಫ್ ರೆಕಾರ್ಡ್ ಅಂದ್ರೆ ಅಲ್ಲಿ ನಡೆದ ಕಾರ್ಯವೈಖರಿ ಹಾಗೂ ತೀರ್ಪುಗಳು ದಾಖಲೆ ರೂಪದಲ್ಲಿ ಇಡಲಾಗುತ್ತವೆ. ಅವುಗಳಿಗೆ ಪ್ರಾಮಾಣಿಕತೆ ಇರುತ್ತದೆ ಮತ್ತು ಸಾಮಾನ್ಯವಾಗಿ ಅವುಗಳನ್ನು ಕೆಳಗಿನ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಅವು ಒಂದು ರೀತಿಯ ನಜೀರ್ ಅಂದ್ರೆ ಪ್ರೆಸಿಡೆಂಟ್ ಆಗುತ್ತವೆ. ಅಂದ್ರೆ ಅವುಗಳ ತೀರ್ಪುಗಳಿಗೆ ತೂಕ ಇರುತ್ತೆ. ಹೌದು. ನಂತರ ಅನುಚ್ಛೇದ 216 ಹೈಕೋರ್ಟ್ಗಳ ರಚನೆಯ ಬಗ್ಗೆ ಹೇಳುತ್ತದೆ. ಅಂದರೆ ಅದರಲ್ಲಿ ಒಂದು ಮುಖ್ಯ ನ್ಯಾಯಮೂರ್ತಿ ಮತ್ತು ಸಂಸತ್ತು ಕಾಲಾವಧಿ ಪ್ರಕಾರ ನಿಗದಿಪಡಿಸುವಷ್ಟು ಇತರ ನ್ಯಾಯಮೂರ್ತಿಗಳು ಇರುತ್ತಾರೆ. ಸರಿ, ಹೀಗಾದ್ರೆ ಇದು ರಚನೆ. ಆದರೆ ಈ ಕೋರ್ಟ್ಗಳಲ್ಲಿ ಯಾರು ನ್ಯಾಯಮೂರ್ತಿಗಳಾಗುತ್ತಾರೆ? ಅಂದರೆ ನಿಯುಕ್ತಿ ಹೇಗಾಗುತ್ತೆ, ಯಾವ ಷರತ್ತುಗಳಿವೆ ಹಾಗೂ ಅವರನ್ನು ತೆಗೆದುಹಾಕಲು ಸಾಧ್ಯವೇ? ಹೌದು. ಈ ಪ್ರಕ್ರಿಯೆ ಅನುಚ್ಛೇದ 217 ಅಡಿಯಲ್ಲಿ ನೀಡಲಾಗಿದೆ. ಇದು ತುಂಬಾ ಮಹತ್ವದ್ದು. ನೋಡಿ, ನ್ಯಾಯಮೂರ್ತಿಗಳ ನಿಯುಕ್ತಿ ರಾಷ್ಟ್ರಪತಿ ಮಾಡುತ್ತಾರೆ. ರಾಷ್ಟ್ರಪತಿ ನೇರವಾಗಿ? ಇಲ್ಲ, ಸಲಹೆ ಪಡೆದು. ಭಾರತ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ CJI ಆ ರಾಜ್ಯದ ರಾಜ್ಯಪಾಲ ಹಾಗೂ ಮುಖ್ಯ ನ್ಯಾಯಮೂರ್ತಿಯ ಹೊರತು ಇತರ ನ್ಯಾಯಮೂರ್ತಿಗಳ ನಿಯುಕ್ತಿ ಆಗುತ್ತಿರುವ ಸಂದರ್ಭಗಳಲ್ಲಿ ಆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯ ಸಲಹೆ ಪಡೆಯುತ್ತಾರೆ. ಆಹಾ, ಇದೇ ಆ ಕಾಲೇಜಿಯಂ ಸಿಸ್ಟಮ್ನ? ಹೌದು. ನಿಜ ಜೀವನದಲ್ಲಿ ಕಾಲೇಜಿಯಂ ವ್ಯವಸ್ಥೆ ಇಲ್ಲೇ ಪ್ರಮುಖವಾಗುತ್ತದೆ. ಇದು ಹಿರಿಯ ನ್ಯಾಯಮೂರ್ತಿಗಳ ಗುಂಪಾಗಿರುತ್ತದೆ. ಸರಿ, ಒಂದು ನ್ಯಾಯಮೂರ್ತಿ ರಾಜೀನಾಮೆ ನೀಡಬೇಕಾದ್ರೆ ಅವರು ರಾಷ್ಟ್ರಪತಿಗೆ ಕೊಡುತ್ತಾರೆ. ತೆಗೆದುಹಾಕುವ ಪ್ರಕ್ರಿಯೆ ಹೇಗೆ? ಅದು ಬಹಳ ಕಠಿಣ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಂತೆ ಇರುತ್ತದೆ. ಅಂದರೆ ಸಂಸತ್ತಿನಲ್ಲಿ ವಿಶೇಷ ಬಹುಮತದಿಂದ ನಿರ್ಧಾರ ಪಾಸಾದ ಬಳಿಕ ಮಾತ್ರ ತೆಗೆದುಹಾಕಬಹುದು. ಮತ್ತು ಅದು ಕೂಡ ಸಾಬೀತಾದ ಕದಾಚಾರ ಅಥವಾ ಅಸಮರ್ಥತೆ ಆಧಾರದ ಮೇಲೆ ಮಾತ್ರ. ಅರ್ಥ ಆಯ್ತು. ಹಾಗಾದ್ರೆ ಅರ್ಹತೆ ಏನ್ ಬೇಕು? ಅರ್ಹತೆಗೆ ವ್ಯಕ್ತಿ ಕನಿಷ್ಠ 10 ವರ್ಷಗಳ ಕಾಲ ಭಾರತದಲ್ಲಿ ವಕೀಲಿಕೆ ಮಾಡಿಕೊಂಡಿರಬೇಕು ಅಥವಾ ಕನಿಷ್ಠ 10 ವರ್ಷಗಳ ಕಾಲ ಯಾವುದೇ ನ್ಯಾಯಾಂಗ ಹುದ್ದೆಯಲ್ಲಿ ಕೆಲಸ ಮಾಡಿರಬೇಕು. ಸರಿ, ಇದರ ಜೊತೆ ಇನ್ನೆರಡು ಅನುಚ್ಛೇದಗಳು ಮುಖ್ಯ. ಅನುಚ್ಛೇದ 219 ಹೇಳುತ್ತದೇನು ಅಂದರೆ, ನ್ಯಾಯಮೂರ್ತಿಗಳಿಗೆ ಶಪಥ ಮಾಡಿಸುವವರು ರಾಜ್ಯಪಾಲರು. ಹೌದು. ಮತ್ತು ಅನುಚ್ಛೇದ 220 ಹೇಳುವುದೇನು ಅಂದರೆ, ಒಬ್ಬ ವ್ಯಕ್ತಿ ಹೈಕೋರ್ಟ್ ಶಾಶ್ವತ ನ್ಯಾಯಮೂರ್ತಿಯಾಗಿದ್ದರೆ ನಿವೃತ್ತಿಯ ನಂತರ ಅವರು ಮತ್ತೆ ಪ್ರಾಕ್ಟೀಸ್ ಮಾಡಬಾರದು. ಎಲ್ಲೂ ಮಾಡಬಾರ್ದೇ? ಇಲ್ಲ, ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ ಮಾತ್ರ ಮಾಡಬಹುದು. ಆದರೆ ತಾವು ನ್ಯಾಯಮೂರ್ತಿಯಾಗಿದ್ದ ಹೈಕೋರ್ಟ್ ಅಥವಾ ಅದರ ಅಧೀನದಲ್ಲಿರುವ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ಮುಂದೆ ಪ್ರಾಕ್ಟೀಸ್ ಮಾಡಲಾಗುವುದಿಲ್ಲ. ಬಹುಶಃ ಇದು ಹುದ್ದೆಯ ಗೌರವವನ್ನು ಕಾಪಾಡಲು ಇರಬಹುದು. ಹೌದು. ಈಗ ಬನ್ನಿ ಒಂದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಗೊಂದಲಗೊಳ್ಳುವ ಅಂಶಕ್ಕೆ, ನ್ಯಾಯಮೂರ್ತಿಗಳ ವೇತನ ಮತ್ತು ವರ್ಗಾವಣೆ. ವಿಶೇಷವಾಗಿ ವೇತನ ಎಲ್ಲಿ ನೀಡಲಾಗುತ್ತದೆ ಮತ್ತು ಪಿಂಚಣಿ ಎಲ್ಲಿ ನೀಡಲಾಗುತ್ತದೆ? ಹೌದು, ಇದು ಸಾಮಾನ್ಯ ಗೊಂದಲ ಮತ್ತು ಪರೀಕ್ಷೆಗೆ ಮುಖ್ಯವೂ ಅದು. ನೋಡಿ, ಅನುಚ್ಛೇದ 211 ಇದನ್ನು ಸ್ಪಷ್ಟಪಡಿಸುತ್ತದೆ. ಹೈಕೋರ್ಟ್ ನ್ಯಾಯಮೂರ್ತಿಯ ವೇತನವನ್ನು ರಾಜ್ಯದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಹೈಕೋರ್ಟ್ ನ್ಯಾಯಮೂರ್ತಿಗಳ ವೇತನವನ್ನು ರಾಜ್ಯದ ಸಂಚಿತ ನಿಧಿಯಿಂದ ಕೊಡಲಾಗುತ್ತದೆ. ಹೌದು, ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್ ಇಂದ. ಆದರೆ ಪಿಂಚಣಿ ಭಾರತ ದೇಶದ ಸಂಚಿತ ನಿಧಿ ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ನೀಡಲಾಗುತ್ತದೆ. ಓ, ಅಂದ್ರೆ ವೇತನ ರಾಜ್ಯದಿಂದ, ಪಿಂಚಣಿ ಕೇಂದ್ರದಿಂದ. ಈ ವ್ಯತ್ಯಾಸವನ್ನು ಖಂಡಿತ ನೆನಪಿಟ್ಟುಕೊಳ್ಬೇಕು. ಹೌದು, ಇದು ಬಹಳ ಮಹತ್ವದ ವ್ಯತ್ಯಾಸ. ನಂತರ ಬರುತ್ತದೆ ಅನುಚ್ಛೇದ 222. ಇದು ಟ್ರಾನ್ಸ್ಫರ್ ಸಂಬಂಧಿಸಿದದ್ದು. ರಾಷ್ಟ್ರಪತಿ ಭಾರತ ಮುಖ್ಯ ನ್ಯಾಯಮೂರ್ತಿಯ ಸಲಹೆ ಪಡೆದ ನಂತರ ಒಬ್ಬ ನ್ಯಾಯಮೂರ್ತಿಯನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡಬಹುದು. ಸರಿ, ಹಾಗಾದ್ರೆ ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿ ಆಕ್ಟಿಂಗ್ ಚೀಫ್ ಜಸ್ಟಿಸ್ ವಿಚಾರವು ಎಲ್ಲೋ ಬರುತ್ತದೆ ಅಲ್ವಾ? ಹೌದು, ಅದು ಅನುಚ್ಛೇದ 223 ಅಡಿಯಲ್ಲಿ.
ಅಂದರೆ ಮುಖ್ಯ ನ್ಯಾಯಮೂರ್ತಿಯ ಹುದ್ದೆ ಯಾವುದಾದರೂ ಕಾರಣದಿಂದ ಖಾಲಿಯಾಗಿದ್ದರೆ ರಾಷ್ಟ್ರಪತಿ ಮತ್ತೊಬ್ಬ ನ್ಯಾಯಮೂರ್ತಿಯನ್ನು ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಬಹುದು. ಅರ್ಥವಾಯಿತು. ಈಗ ಮುಖ್ಯವಾದ ವಿಷಯಕ್ಕೆ ಬರುವುದೇ ಹೈಕೋರ್ಟ್ನ ಅಧಿಕಾರ ಕ್ಷೇತ್ರ, ಜ್ಯೂರಿಸ್ಡಿಕ್ಷನ್. ಇಲ್ಲಿ ಅನುಚ್ಛೇದ 225 ಮತ್ತು 226 ತುಂಬ ವಿಶೇಷ. ಹೌದು, ಅನುಚ್ಛೇದ 225 ಪ್ರಸ್ತುತ ಹೈಕೋರ್ಟ್ಗಳ ಅಧಿಕಾರ ಕ್ಷೇತ್ರವನ್ನು ವಿವರಿಸುತ್ತದೆ. ಇದರಲ್ಲಿ ಮೂಲ ಅಧೀನಾಧಿಕಾರ ಅಂದರೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್, ಅಪೀಲಾತ್ಮಕ ಅಧೀನಾಧಿಕಾರ ಅಂದರೆ ಅಪೀಲೇಟ್ ಜ್ಯೂರಿಸ್ಡಿಕ್ಷನ್ ಮತ್ತು ರಿಟ್ಸ್ ನೀಡುವ ಅಧಿಕಾರಗಳು ಸೇರಿವೆ. ಮೂಲ ಮತ್ತು ಅಪೀಲಾತ್ಮಕದಲ್ಲಿ ಮುಖ್ಯ ವ್ಯತ್ಯಾಸವೇನು? ನೋಡಿ, ಮೂಲ ಅಧೀನಾಧಿಕಾರ ಅಂದರೆ ಕೆಲವು ಪ್ರಕರಣಗಳನ್ನು ನೇರವಾಗಿ ಹೈಕೋರ್ಟ್ಗೆ ತರಬಹುದು. ಆದರೆ ಸಾಮಾನ್ಯವಾಗಿ ಹೈಕೋರ್ಟ್ನ ಅಪೀಲಾತ್ಮಕ ಅಧೀನಾಧಿಕಾರ ಹೆಚ್ಚು ವ್ಯಾಪಕ, ಅಂದರೆ ಹೆಚ್ಚಿನ ಪ್ರಕರಣಗಳು ಕೆಳಗಿನ ನ್ಯಾಯಾಲಯಗಳ ತೀರ್ಪುಗಳ ವಿರುದ್ಧ ಅಪೀಲಿನ ರೂಪದಲ್ಲಿ ಹೈಕೋರ್ಟ್ಗೆ ಬರುತ್ತವೆ. ಸರಿ. ನಂತರ ಬರುತ್ತದೆ ಅನುಚ್ಛೇದ 226. ಇದು ಹೈಕೋರ್ಟ್ಗೆ ಬಹಳ ಹೆಚ್ಚಿನ ಶಕ್ತಿ ನೀಡುತ್ತದೆ, ಅಂದರೆ ರಿಟ್ಸ್ ನೀಡುವ ಅಧಿಕಾರ. ಹೌದು, ರಿಟ್ಸ್ ಅಂದರೆ ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್ ಇತ್ಯಾದಿ. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶವಿದೆ. ರಿಟ್ಸ್ ನೀಡುವ ವಿಷಯದಲ್ಲಿ ಹೈಕೋರ್ಟ್ನ ಅಧೀನಾಧಿಕಾರವನ್ನು ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ಗಿಂತಲೂ ವ್ಯಾಪಕ ಎಂದು ಹೇಳಬಹುದು. ಸುಪ್ರೀಂ ಕೋರ್ಟ್ಗಿಂತಲೂ ಹೆಚ್ಚಾ? ಹೇಗೆ? ಹೌದು, ಸುಪ್ರೀಂ ಕೋರ್ಟ್ಗೆ ಅನುಚ್ಛೇದ 32 ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ವಿಚಾರಗಳಲ್ಲಿ ಮಾತ್ರ ರಿಟ್ಸ್ ನೀಡುವ ಅಧಿಕಾರ ಇದೆ. ಆದರೆ ಹೈಕೋರ್ಟ್ಗೆ ಅನುಚ್ಛೇದ 226 ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಯಾವುದೇ ಇತರ ಕಾನೂನಾತ್ಮಕ ಹಕ್ಕುಗಳ ಉಲ್ಲಂಘನೆ ವಿಚಾರದಲ್ಲೂ ರಿಟ್ಸ್ ನೀಡುವ ಅಧಿಕಾರವಿದೆ. ಆಹಾ, ಇದು ದೊಡ್ಡ ವಿಷಯ. ಅಂದರೆ ಸಾಮಾನ್ಯ ನಾಗರಿಕರಿಗೆ ನ್ಯಾಯ ದೊರಕುವ ಇನ್ನೊಂದು ಮಾರ್ಗ. ಖಂಡಿತ. ಆದರೆ ಇಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಇದೆ. ಅಂದರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ರಿಟ್ ನೀಡಲು ನಿರಾಕರಿಸಲಾಗುವುದಿಲ್ಲ. ಆದರೆ ಹೈಕೋರ್ಟ್ಗೆ ವಿವೇಕಾಧೀನ ಅಧಿಕಾರ, ಡಿಸ್ಕ್ರಿಷನ್ ಇದೆ. ರಿಟ್ ನೀಡಬೇಕೇ ಅಥವಾ ಬೇಡವೇ ಎಂಬ ನಿರ್ಧಾರ ಅದು ತೆಗೆದುಕೊಳ್ಳಬಹುದು. ಸರಿ. ಜೊತೆಗೆ ಅನುಚ್ಛೇದ 227 ಕೂಡ ಗಮನಿಸಬೇಕು. ಇದು ಹೈಕೋರ್ಟ್ಗೆ ತನ್ನ ರಾಜ್ಯದ ಎಲ್ಲಾ ಕೆಳಗಿನ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳ ಮೇಲೆ ಅಧೀಕ್ಷಣ ಅಧಿಕಾರ, ಪವರ್ ಆಫ್ ಸೂಪರ್ವಿಷನ್ ನೀಡುತ್ತದೆ. ಅಂದರೆ ಅವುಗಳ ಮೇಲ್ವಿಚಾರಣೆ ಮಾಡುವ ಹಕ್ಕು. ಸರಿ. ಹಾಗಿದ್ರೆ ಹೈಕೋರ್ಟ್ನ ವ್ಯಾಪ್ತಿ ಕೇವಲ ತನ್ನ ರಾಜ್ಯದೊಳಗೆ ಸೀಮಿತವೇ ಅಥವಾ ಅದು ರಾಜ್ಯದ ಗಡಿ ಮೀರಿಯೂ ಹೋಗಬಹುದೇ? ಉದಾಹರಣೆಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ? ಇಲ್ಲ, ಅದು ಗಡಿಗಳನ್ನು ಮೀರಬಹುದು. ಇದಕ್ಕಾಗಿ ಅನುಚ್ಛೇದ 230 ಇದೆ. ಇದು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಒಂದು ಹೈಕೋರ್ಟ್ನ ಅಧಿಕಾರವನ್ನು ಹತ್ತಿರದ ಕೇಂದ್ರಾಡಳಿತ ಪ್ರದೇಶಗಳಿಗೂ ವಿಸ್ತರಿಸಬಹುದು. ಉದಾಹರಣೆ? ಹೌದು, ಹಲವಾರು. ಉದಾಹರಣೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೋಲ್ಕತ್ತಾ ಹೈಕೋರ್ಟ್ ಅಧೀನದಲ್ಲಿದೆ. ಲಕ್ಷದ್ವೀಪ ಕೇರಳ ಹೈಕೋರ್ಟ್ ಅಧೀನದಲ್ಲಿದೆ. ಪುದುಚೇರಿ ಮದ್ರಾಸ್ ಹೈಕೋರ್ಟ್ ಅಧೀನದಲ್ಲಿದೆ. ಸರಿ. ಜೊತೆಗೆ ಅನುಚ್ಛೇದ 231 ಕೂಡ ಇದೆ. ಇದು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. 2 ಅಥವಾ ಹೆಚ್ಚಿನ ರಾಜ್ಯಗಳಿಗಾಗಲಿ ಅಥವಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗಾಗಲಿ ಒಂದು ಸಂಯುಕ್ತ ಹೈಕೋರ್ಟ್, ಕಾಮನ್ ಹೈಕೋರ್ಟ್ ರಚಿಸಬಹುದು. ಇದು 7ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಉದಾಹರಣೆಗೆ ಬಾಂಬೆ ಹೈಕೋರ್ಟ್, ಇದು ಮಹಾರಾಷ್ಟ್ರ ಮತ್ತು ಗೋವಾ ಎರಡಕ್ಕೂ ಕಾರ್ಯನಿರ್ವಹಿಸುತ್ತದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕೂಡ ಒಂದು ಉದಾಹರಣೆ. ಸರಿಯಾಗಿದೆ. ಹಾಗಾದರೆ ಕೆಳಗಿನ ನ್ಯಾಯಾಲಯಗಳ ಸಂಬಂಧಿಸಿದಂತೆ ಹೈಕೋರ್ಟ್ನ ಪಾತ್ರವೇನು? ಅದರಲ್ಲಿ ಹೈಕೋರ್ಟ್ಗೆ ತುಂಬಾ ಪ್ರಮುಖ ಪಾತ್ರವಿದೆ. ಅನುಚ್ಛೇದ 233 ಪ್ರಕಾರ ಜಿಲ್ಲಾ ನ್ಯಾಯಮೂರ್ತಿಗಳ ನೇಮಕವನ್ನು ರಾಜ್ಯಪಾಲರು ಮಾಡುತ್ತಾರೆ, ಆದರೆ ಹೈಕೋರ್ಟ್ನ ಸಲಹೆ ಮೇರೆಗೆ. ಹೌದು. ಹಾಗೆಯೇ ಅನುಚ್ಛೇದ 234 ಪ್ರಕಾರ ಜಿಲ್ಲಾ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಇತರ ನ್ಯಾಯಾಂಗ ಅಧಿಕಾರಿಗಳ ನೇಮಕವನ್ನು ರಾಜ್ಯಪಾಲರು ಮಾಡುತ್ತಾರೆ, ಆದರೆ ಅದು ರಾಜ್ಯ ಲೋಕಸೇವಾ ಆಯೋಗ ಹಾಗೂ ಹೈಕೋರ್ಟ್ ಸಲಹೆ ಮೇರೆಗೆ ರೂಪಿಸಿದ ನಿಯಮಗಳ ಆಧಾರದಲ್ಲಿ ಆಗುತ್ತದೆ. ಅಂದ್ರೆ ಕೆಳಗಿನ ನ್ಯಾಯಾಲಯಗಳ ಆಡಳಿತ ಮತ್ತು ಕಾರ್ಯವೈಖರಿಯ ಮೇಲೂ ಹೈಕೋರ್ಟ್ಗೆ ಸಾಕಷ್ಟು ನಿಯಂತ್ರಣ ಮತ್ತು ಮಾರ್ಗದರ್ಶನ ಇರುತ್ತದೆ. ಖಂಡಿತ. ಹೀಗಾಗಿ ಇಂದಿನ ಚರ್ಚೆಯನ್ನು ಒಟ್ಟುಗೂಡಿಸಿದರೆ ನಾವು ತಿಳಿದುಕೊಂಡದ್ದು ಏನೆಂದರೆ, ಹೈಕೋರ್ಟ್ ಕೋರ್ಟ್ ಆಫ್ ರೆಕಾರ್ಡ್ ಆಗಿದೆ. ನ್ಯಾಯಮೂರ್ತಿಗಳ ನೇಮಕ ಮತ್ತು ತೆಗೆದುಹಾಕುವ ಪ್ರಕ್ರಿಯೆ ವಿಶೇಷ. ವೇತನ ರಾಜ್ಯದಿಂದ, ಪಿಂಚಣಿ ಕೇಂದ್ರದಿಂದ ಬರುತ್ತದೆ. ಇದು ಬಹಳ ಮುಖ್ಯ. ಹೈಕೋರ್ಟ್ನ ರಿಟ್ ಜ್ಯೂರಿಸ್ಡಿಕ್ಷನ್ ಕೆಲವು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟ್ಗಿಂತಲೂ ವ್ಯಾಪಕ. ಹೈಕೋರ್ಟ್ನ ವ್ಯಾಪ್ತಿ ತನ್ನ ರಾಜ್ಯದ ಗಡಿ ಮೀರಿಯೂ ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಸಂಯುಕ್ತ ಹೈಕೋರ್ಟ್ ರೂಪದಲ್ಲಿಯೂ ವಿಸ್ತರಿಸಬಹುದು. ಹೌದು, ಸಂಪೂರ್ಣವಾಗಿ ಸರಿಯೇ. ಹಾಗಾದರೆ ಕೊನೆಗೆ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಬಿಡೋಣ.
ನಾವು ಅನುಚ್ಛೇದ 227 ಬಗ್ಗೆ ಹೇಳಿದವು. ಇದು ಹೈಕೋರ್ಟ್ಗೆ ಕೆಳಗಿನ ನ್ಯಾಯಾಲಯಗಳ ಮೇಲೆ ಅಧೀಕ್ಷಣ ಅಧಿಕಾರ ನೀಡುತ್ತದೆ. ಹೌದು, ಸೂಪರ್ವಿಷನ್ ಪವರ್. ಹಾಗಾದ್ರೆ ಯೋಚಿಸಿ ನೋಡಿ, ಈ ಅಧಿಕಾರವು ಕೆಳಗಿನ ನ್ಯಾಯಾಲಯಗಳ ಸ್ವಾತಂತ್ರ್ಯಕ್ಕೆ ಮತ್ತು ಅವರ ದಿನನಿತ್ಯದ ಕಾರ್ಯನಿರ್ವಹಣೆಗೆ ಏನು ಪರಿಣಾಮ ಬೀರುತ್ತದೆ? ಇದರ ಸಕಾರಾತ್ಮಕ ಹಾಗೂ ಪ್ರತಿಕೂಲ ಅಂಶಗಳು ಯಾವುವಾಗಿರಬಹುದು? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಇದನ್ನು ಖಂಡಿತ ಚಿಂತಿಸಬೇಕು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಬಹುದು. ಸರಿ, ಮುಂದಿನ ಚರ್ಚೆಯವರೆಗೆ ತಯಾರಿ ಮುಂದುವರಿಸಿ. ನನ್ನ ಮುಂದಿನ ವಿಷಯ ಸಂವಿಧಾನಿಕ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಮುಖ್ಯ. ಖಂಡಿತ. ಇವುಗಳ ಸಂಬಂಧಿಸಿದ ಅನುಚ್ಛೇದಗಳು, ನೇಮಕ ಪ್ರಕ್ರಿಯೆ, ಅವಧಿ ಇತ್ಯಾದಿಗಳ ಮೇಲೆ ನೇರ ಪ್ರಶ್ನೆಗಳು ಬರುತ್ತವೆ. ಹೌದು, ಹಾಗಾಗಿ ಮುಂದಿನ ಚರ್ಚೆಯಲ್ಲಿ ನಾವು ಇವುಗಳ ಪ್ರಮುಖ ಅಂಶಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ, ಯಾರಿಂದ ನೇಮಕವಾಗುತ್ತಾರೆ, ಇವರ ಕೆಲಸ ಏನು ಹಾಗೂ ಕಾರ್ಯಾವಧಿಯೆಷ್ಟು? ಸರಿ, ಆರಂಭ ಮಾಡೋಣ. ಮಹಾನ್ಯಾಯವಾದಿಯಿಂದ ಅಟಾರ್ನಿ ಜನರಲ್ ಕುರಿತು ನಾವು ಆರ್ಟಿಕಲ್ 76ರಲ್ಲಿ ಓದ್ತೇವೆ. ಇವರು ದೇಶದ ಸರ್ವೋಚ್ಚ ಕಾನೂನಾಧಿಕಾರಿ, ಟಾಪ್ ಲಾ ಆಫೀಸರ್ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಹೌದು, ಸರಿಯಾಗಿ. ದೇಶದ ಟಾಪ್ ಲಾ ಆಫೀಸರ್ ಅನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಹಾಗೂ ವಿಶೇಷ ವಿಷಯ ಏನೆಂದರೆ, ಇವರು ರಾಷ್ಟ್ರಪತಿಯ ಪ್ರಸಾದ ಪರ್ಯಂತ, ಅಂದರೆ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಹುದ್ದೆಯಲ್ಲಿ ಇರುತ್ತಾರೆ. ಅರ್ಥಾತ್ ಪ್ರಸಾದ ಪರ್ಯಂತ ಅಂದರೆ ಇವರಿಗೆ ಸಂವಿಧಾನದಲ್ಲಿ ನಿಗದಿತ ಕಾರ್ಯಾವಧಿ ಇಲ್ಲ. ಹೌದು, ಯಾವುದೇ ನಿಗದಿತ ಅವಧಿ ಇಲ್ಲ. ಮತ್ತು ಅರ್ಹತೆ ಬಗ್ಗೆ ಹೇಳುವುದಾದರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಲು ಬೇಕಾಗುವ ಅರ್ಹತೆ ಇರುವ ವ್ಯಕ್ತಿಯೇ ಮಹಾನ್ಯಾಯವಾದಿಯಾಗಿ ನೇಮಕಗೊಳ್ಳಬಹುದು. ಹೌದು, ಇವರ ವೇತನ ಹಾಗೂ ಸೇವಾ ನಿಯಮಗಳನ್ನು ರಾಷ್ಟ್ರಪತಿಯೇ ನಿಗದಿಪಡಿಸುತ್ತಾರೆ. ಸರಿ, ಹಾಗಾದರೆ ಇವರ ಪ್ರಮುಖ ಕೆಲಸವೇನು? ಸರ್ಕಾರಕ್ಕಾಗಿ ಇವರ ಪಾತ್ರ ಏನು? ನೋಡಿ, ಮುಖ್ಯವಾಗಿ ಇವರು ಭಾರತ ಸರ್ಕಾರಕ್ಕೆ ಕಾನೂನು ಸಂಬಂಧಿ ಸಲಹೆ ನೀಡುತ್ತಾರೆ. ಅಗತ್ಯವಿದ್ದರೆ ಭಾರತ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ವಾದಿಸುತ್ತಾರೆ. ಅಂದರೆ ಸರ್ಕಾರದ ವಕೀಲರಂತೆ. ಹೌದು, ಸರ್ಕಾರದ ಮುಖ್ಯ ವಕೀಲರಂತೆ. ಮತ್ತು ಇವರಿಗೆ ಕೆಲವು ವಿಶೇಷಾಧಿಕಾರಗಳು ಇವೆ. ಹೌದು, ಇವರು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಮತ್ತು ಇನ್ನೂ ಆಸಕ್ತಿದಾಯಕವಾದ ವಿಷಯವೇನೆಂದರೆ, ಇವರು ಸಂಸತ್ ಅಧಿವೇಶನದಲ್ಲಿ ಮಾತನಾಡಬಹುದು, ಚರ್ಚೆಯವರಲ್ಲಿ ಭಾಗವಹಿಸಬಹುದು. ಅಯ್ಯೋ, ಸದಸ್ಯರಲ್ಲದಿದ್ದರೂ ಕೂಡವು? ಹೌದು, ಸದಸ್ಯರಲ್ಲ. ಆದ್ದರಿಂದ ಮತದಾನ ಮಾಡಲು ಮಾತ್ರ ಇವರಿಗೆ ಹಕ್ಕಿಲ್ಲ. ಆದರೆ ಸಂಸದರಂತೆ ಎಲ್ಲ ವಿಶೇಷ ಹಕ್ಕುಗಳು ಹಾಗೂ ವಿನಾಯಿತಿಗಳನ್ನು ಪಡೆಯುತ್ತಾರೆ. ಅರ್ಥವಾಯಿತು. ಹಾಗಾದ್ರೆ ಒತ್ತಡವಿಲ್ಲದೆ ಸರ್ಕಾರದ ಪರವಾಗಿ ನಿಲ್ಲುಕೊಳ್ಳಲು ಅವಕಾಶ ಬಿಟ್ಟಿಲ್ಲ. ಮೊದಲ ಮಹಾನ್ಯಾಯವಾದಿ MC ಶೀತಲ್ವಾಡ್, ಪ್ರಸ್ತುತ R ವೆಂಕಟರಮಣಿಯವರು. ಸರಿ, ತಿಳಿದುಕೊಳ್ಳುವುದು ಮುಖ್ಯ. ಈಗ ನಾವು ನಿಯಂತ್ರಕ ಹಾಗೂ ಮಹಾಲೇಖ ಪರಿಶೋಧಕ CAG ಕುರಿತು ಮಾತನಾಡೋಣ. ಇದನ್ನು ಆರ್ಟಿಕಲ್ 148 ವಿವರಿಸುತ್ತದೆ. ಇವರು ಸಾಮಾನ್ಯವಾಗಿ ಸಾರ್ವಜನಿಕ ನಿಧಿಗಳ ರಕ್ಷಕ, ಗಾರ್ಡಿಯನ್ ಆಫ್ ಪಬ್ಲಿಕ್ ಫಂಡ್ಸ್ ಎಂದು ಕರೆಯಲ್ಪಡುತ್ತಾರೆ. ಹೌದು, ಇವರು ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಇಲಾಖೆ ಮುಖ್ಯಸ್ಥರು. ಇದು ಒಬ್ಬ ಸದಸ್ಯರ ಸಂಸ್ಥೆ, ಸಿಂಗಲ್ ಮೆಂಬರ್ ಬಾಡಿ. ಸರಿಯಾಗಿದೆ. ಇವರ ನೇಮಕಾತಿಯು ರಾಷ್ಟ್ರಪತಿಯವರಿಂದಲೇ ಆಗುತ್ತದೆ. ಇವರ ಕಾರ್ಯಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು, ಯಾವುದು ಮೊದಲು ಆಗುತ್ತದೋ ಅದು. ಹೌದು, ಹಾಗೂ ಇವರನ್ನು ಹುದ್ದೆಯಿಂದ ತೆಗೆದುಹಾಕುವ ವಿಧಾನವು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಂತ ಹುದ್ದೆ. ತುಂಬಾ ಕಠಿಣ ಪ್ರಕ್ರಿಯೆ. ಅದರಿಂದ ಇವರ ಸ್ವಾಯತ್ತತೆ ಕಾಪಾಡಲ್ಪಡುತ್ತದೆ. ಹೌದು, ಅದು ಅವಶ್ಯಕ. ಮತ್ತು ಇವರು ಮರುನೇಮಕಕ್ಕೆ ಅರ್ಹರಾಗುವುದಿಲ್ಲ. ಇವರ ವೇತನವನ್ನು ಸಂಸತ್ತು ನಿಗದಿಪಡಿಸುತ್ತದೆ. ಹೌದು, ಹಾಗೂ ಆರ್ಟಿಕಲ್ 150 ಇವರ ಕೆಲಸಗಳನ್ನು ವಿವರಿಸುತ್ತದೆ. ಉದಾಹರಣೆಗೆ, ಭಾರತದ ಸಂಚಿತ ನಿಧಿ, ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಮತ್ತು ಆಕಸ್ಮಿಕ ನಿಧಿ, ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ನಡೆಯುವ ಎಲ್ಲ ವೆಚ್ಚಗಳ ಲೆಕ್ಕ ಪರಿಶೋಧನೆ. ಹೌದು, ಇದರಿಂದ ಸರ್ಕಾರಿ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿತ್ವ ಖಚಿತವಾಗುತ್ತದೆ. ಜೊತೆಗೆ ತೆರಿಗೆಗಳಿಂದ ಸಂಗ್ರಹವಾಗುವ ಶುದ್ಧ ಆದಾಯವನ್ನು ನಿರ್ಧರಿಸಿ ಪ್ರಮಾಣಿಸುವ ಜವಾಬ್ದಾರಿಯೂ ಇವರದ್ದೇ. ಹೌದು, ರಾಜ್ಯಗಳ ಖಾತೆಗಳ ಸಂಗ್ರಹಣೆಯು ಇವರ ಜವಾಬ್ದಾರಿ. ಸರಿಯಾಗಿದೆ. ಹಾಗೂ ಆರ್ಟಿಕಲ್ 150ರ ಪ್ರಕಾರ ಖಾತೆಗಳ ಸ್ವರೂಪವನ್ನು ರಾಷ್ಟ್ರಪತಿ ನಿಗದಿಪಡಿಸುತ್ತಾರೆ, ಆದರೆ CAG ಅವರ ಸಲಹೆಯ ಮೇರೆಗೆ. ಸರಿ, ಆರ್ಟಿಕಲ್ 151ರ ಪ್ರಕಾರ CAG ತಮ್ಮ ಪರಿಶೋಧನಾ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ. ಬಳಿಕ ಅದನ್ನು ಸಂಸತ್ತಿನ ಮುಂದೆ ಇಡಲಾಗುತ್ತದೆ. ಹೌದು, ಸಂಪೂರ್ಣ ಪ್ರಕ್ರಿಯೆ ಇದೆ. ಈಗ ನಾವು ಚುನಾವಣಾ ಆಯೋಗ ಕುರಿತು ನೋಡೋಣ. ಇದನ್ನು ಆರ್ಟಿಕಲ್ 324 ವಿವರಿಸುತ್ತದೆ. ಹೌದು, ಇದು ಒಂದು ಶಾಶ್ವತ ಮತ್ತು ಸ್ವಾಯತ್ತ ಸಂಸ್ಥೆ. ಹೌದು, ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎರಡಕ್ಕೂ ಸಾಮಾನ್ಯವಾಗಿದೆ. ಅಂದರೆ ಸಂಸತ್, ರಾಜ್ಯ ವಿಧಾನಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇವರ ಚುನಾವಣೆಯ ಮೇಲ್ವಿಚಾರಣೆ ಈ ಸಂಸ್ಥೆಯದ್ದು. ಹೌದು, ಇದರ ಸಂರಚನೆಯಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಚೀಫ್ ಎಲೆಕ್ಷನ್ ಕಮಿಷನರ್
ಮತ್ತು ಕೆಲವು ಇತರ ಚುನಾವಣಾ ಆಯುಕ್ತರು, ಎಲೆಕ್ಷನ್ ಕಮಿಷನರ್ಸ್ ಇರುತ್ತಾರೆ. ಅವರ ಸಂಖ್ಯೆಯನ್ನು ರಾಷ್ಟ್ರಪತಿಗಳು ನಿಗದಿಪಡಿಸುತ್ತಾರೆ. ನೇಮಕಾತಿಯು ರಾಷ್ಟ್ರಪತಿಯವರಿಂದಲೇ ಆಗುತ್ತದೆ. ಕಾರ್ಯಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು, ಯಾವುದು ಮೊದಲಾಗುತ್ತದೋ ಅದು. ಹೌದು, ಚುನಾವಣಾ ಆಯೋಗಕ್ಕೆ ಬಹಳಷ್ಟು ಅಧಿಕಾರಗಳಿವೆ. ಆಡಳಿತಾತ್ಮಕ, ಸಲಹಾತ್ಮಕ ಮತ್ತು ಅರ್ಧ ನ್ಯಾಯಿಕ ಕ್ವಾಸಿ ಜುಡಿಷಿಯಲ್ ಅಧಿಕಾರಗಳು. ಹೌದು, ಮುಖ್ಯ ಚುನಾವಣಾ ಆಯುಕ್ತರನ್ನು ಹುದ್ದೆಯಿಂದ ತೆಗೆದುಹಾಕುವ ವಿಧಾನವು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಂತಹುದೇ. ಅಂದರೆ ಇವರಿಗೂ ಕಾರ್ಯಾವಧಿ ಭದ್ರತೆ ಇದೆ. ಇದರಿಂದ ಅವರು ನಿರಪೇಕ್ಷವಾಗಿ ಕೆಲಸ ಮಾಡಬಹುದು. ಬಿಟ್ಟಿಲ್ಲ. ಮುಂದಿನ ಮುಖ್ಯ ಸಂಸ್ಥೆ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್. ಇದನ್ನು ಆರ್ಟಿಕಲ್ 280 ವಿವರಿಸುತ್ತದೆ. ಇದು ಒಂದು ಅರ್ಧ ನ್ಯಾಯಿಕ ಸಂಸ್ಥೆ. ಹೌದು, ಇದನ್ನು ರಾಷ್ಟ್ರಪತಿ ರಚಿಸುತ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ ಅಗತ್ಯವಿದ್ದರೆ ಅದಕ್ಕೂ ಮೊದಲು ಇದರ ಸಂರಚನೆಯಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಇನ್ನೂ 4 ಮಂದಿ ಸದಸ್ಯರಿರುತ್ತಾರೆ. ಹೌದು, ಇವರ ಅರ್ಹತೆಯನ್ನು ಸಂಸತ್ತು ನಿಗದಿಪಡಿಸುತ್ತದೆ ಹಾಗೂ ಇವರು ಮರು ನೇಮಕಕ್ಕೆ ಅರ್ಹರಾಗುತ್ತಾರೆ. ಅಧ್ಯಕ್ಷರಿಗೆ ಸಾಮಾನ್ಯವಾಗಿ ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವವಿರಬೇಕು. ಸದಸ್ಯರಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಲು ಅಗತ್ಯ ಅರ್ಹತೆ ಹೊಂದಿದವರು ಅಥವಾ ಹಣಕಾಸು ಮತ್ತು ಲೆಕ್ಕಪತ್ರಗಳಲ್ಲಿ ವಿಶೇಷ ಜ್ಞಾನವಿರುವವರು ಅಥವಾ ಅರ್ಥಶಾಸ್ತ್ರದಲ್ಲಿ ಉತ್ತಮ ತಿಳುವಳಿಕೆ ಹೊಂದಿದವರು ಅಥವಾ ಹಣಕಾಸು ವಿಷಯಗಳಲ್ಲಿ ಅನುಭವವಿರುವವರು ಇರಬೇಕು. ಈ ವೈವಿಧ್ಯತೆ ಅತ್ಯಂತ ಅಗತ್ಯ. ಸರಿಯಾದ ಮಾತು. ಹಾಗಾದ್ರೆ ಹಣಕಾಸು ಆಯೋಗದ ಮುಖ್ಯ ಕೆಲಸವೇನು? ಇವರ ಮುಖ್ಯ ಕೆಲಸ ರಾಷ್ಟ್ರಪತಿಗೆ ಶಿಫಾರಸುಗಳನ್ನು ನೀಡುವುದು. ಉದಾಹರಣೆಗೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳಿಂದ ಬಂದ ಆದಾಯವನ್ನ ಹೇಗೆ ಹಂಚಿಕೊಳ್ಳಬೇಕು. ಹೌದು, ರಾಜ್ಯಗಳಿಗೆ ನೀಡಲಾಗುವ ಅನುದಾನ ಅಂದರೆ ಗ್ರಾಂಟ್ಸ್ ಇನ್ ಏಡ್ ಯಾವ ತತ್ವದ ಮೇಲೆ ಇರಬೇಕು. ಹಾಗೆಯೇ ಪಂಚಾಯತ್ ಮತ್ತು ನಗರ ಪಾಲಿಕೆಗಳ ಸಂಪನ್ಮೂಲಗಳಿಗೆ ರಾಜ್ಯದ ಸಂಚಿತ ನಿಧಿಯಿಂದ ಹೇಗೆ ಬದಲಾವಣೆಗಳನ್ನು ಮಾಡಬೇಕು. ಆದರೆ ಇವರ ಶಿಫಾರಸು ಸಲಹಾತ್ಮಕ ಅಂದರೆ ಅಡ್ವೈಸರಿ ಸ್ವರೂಪದವು, ಬಾಧ್ಯಕಾರಿ ಆಗಿರೋದಿಲ್ಲ ಅಲ್ವಾ? ಹೌದು, ಸಲಹಾತ್ಮಕವೇ, ಆದರೆ ಸಾಮಾನ್ಯವಾಗಿ ಸರ್ಕಾರ ಇವುಗಳನ್ನು ಅಂಗೀಕರಿಸುತ್ತದೆ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷ KC ನಿಯೋಗಿ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷ NK ಸಿಂಗ್. ಈ ಹೆಸರುಗಳನ್ನು ನೆನ್ಪಿಟ್ಕೊಳ್ಬೇಕು. ಈಗ ಬನ್ನಿ ಲೋಕಸೇವಾ ಆಯೋಗ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಗೆ ಹೋಗೋಣ. ಅನುಚ್ಛೇದ 315ರಿಂದ 323ರವರೆಗೆ ಇದರ ಉಲ್ಲೇಖ ಇದೆ. ಹೌದು, UPSC ಕೇಂದ್ರ ಸರ್ಕಾರದಿಗಾಗಿ, SPSC ರಾಜ್ಯಗಳಿಗಾಗಿ ಮತ್ತು JPSC ಸಹ ಇದೆ. ಹೌದು, JPSC ಅಂದರೆ 2 ಅಥವಾ ಹೆಚ್ಚು ರಾಜ್ಯಗಳಿಗಾಗಿ ಜಂಟಿ ಆಯೋಗ. ಈಗ ನೇಮಕಾತಿ ಕುರಿತು ನೋಡೋಣ. ಅನುಚ್ಛೇದ 316 ಪ್ರಕಾರ UPSC ಮತ್ತು JPSCಯ ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. SPSCಯ ಸದಸ್ಯರನ್ನು ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಕಾರ್ಯಾವಧಿ UPSCಗೆ 6 ವರ್ಷ ಅಥವಾ 65 ವರ್ಷ ವಯಸ್ಸು ಮತ್ತು SPSC ಹಾಗೂ JPSCಗೆ 6 ವರ್ಷ ಅಥವಾ 62 ವರ್ಷ ವಯಸ್ಸು. ಸರಿಯಾಗಿದೆ. UPSC ಮತ್ತು JPSCಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. SPSC ಅವರು ರಾಜ್ಯಪಾಲರಿಗೆ. ಇವರನ್ನು ತೆಗೆದುಹಾಕುವ ಅಧಿಕಾರ ಅನುಚ್ಛೇದ 317 ಪ್ರಕಾರ ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರ. ಹೌದು, ಕೆಲ ವಿಶೇಷ ಕಾರಣಗಳ ಮೇರೆಗೆ ಮಾತ್ರ. ಹೌದು, ಉದಾಹರಣೆಗೆ ದಿವಾಳಿಯಾಗುವುದು, ಬೇರೆಡೆ ವೇತನ ಸ್ವೀಕರಿಸುವುದು, ಮಾನಸಿಕ ಅಥವಾ ದೈಹಿಕ ಅಸಮರ್ಥತೆ ಅಥವಾ ಕದಾಚಾರ ಸಾಬೀತಾದರೆ ಈ ಪ್ರಕ್ರಿಯೆಯೇ ಇವರ ಸ್ವಾಯತ್ತತೆಯನ್ನು ಖಚಿತಪಡಿಸುತ್ತದೆ. ಬಿಟ್ಟಿಲ್ಲ ಸೇವಾ ನಿಯಮಗಳನ್ನು ಅನುಚ್ಛೇದ 318 ಪ್ರಕಾರ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ನಿಗದಿಪಡಿಸ್ತಾರೆ. ಇವರ ಮುಖ್ಯ ಕೆಲಸವನ್ನು ಅನುಚ್ಛೇದ 318 ಹೇಳುತ್ತದೆ. ಅಂದರೆ ನೇಮಕಾತಿಗಾಗಿ ಪರೀಕ್ಷೆಗಳನ್ನು ನಡೆಸುವುದು. ಉದಾಹರಣೆಗೆ UPSC, ಸಿವಿಲ್ ಸರ್ವಿಸ್ ಪರೀಕ್ಷೆ, CDS, NDA ಮುಂತಾದ ಪರೀಕ್ಷೆಗಳನ್ನು ನಡೆಸುತ್ತದೆ. ಇವರ ವೆಚ್ಚವನ್ನು ಅನುಚ್ಛೇದ 322 ಪ್ರಕಾರ ಭಾರತ ಅಥವಾ ರಾಜ್ಯದ ಸಂಚಿತ ನಿಧಿಯಿಂದ ಮಾಡಲಾಗುತ್ತೆ. ಹಾಗೂ ಇವರ ವರದಿಯನ್ನು ಅನುಚ್ಛೇದ 323 ಪ್ರಕಾರ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಸಲ್ಲಿಸಲಾಗುತ್ತದೆ. ಸರಿ, ಈಗ ಅಂತಿಮವಾಗಿ ರಾಷ್ಟ್ರೀಯ ಆಯೋಗಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ರಾಷ್ಟ್ರೀಯ ಅನುದಾನಿತ ಜಾತಿ ಆಯೋಗ NCSC ಅನುಚ್ಛೇದ 338. ಹೌದು, ಮತ್ತು ರಾಷ್ಟ್ರೀಯ ಅನುದಾನಿತ ಜನಜಾತಿ ಆಯೋಗ ಅಂದರೆ NCST ಅನುಚ್ಛೇದ 338A. ಇದು 86ನೇ ಸಂಶೋಧನೆ 2003 ಮೂಲಕ ಪ್ರತ್ಯೇಕಗೊಂಡಿತು. ಈಗ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗ NCBC ಅನುಚ್ಛೇದ 338B. ಇದಕ್ಕೂ ಸಂವಿಧಾನಿಕ ಸನ್ಮಾನ ದೊರಕಿದೆ. ಹೌದು, 102ನೇ ಸಂಶೋಧನೆಯಿಂದ NCSC ಮತ್ತು NCSTಯ ಸಂರಚನೆಯಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ ಮತ್ತು 3 ಸದಸ್ಯರಿರ್ತಾರೆ. ನೇಮಕಾತಿ ರಾಷ್ಟ್ರಪತಿಯವರಿಂದಲೇ. ಹೌದು,
ಎನ್ಸಿಬಿಸಿಯ ಸಂರಚನೆಯು ಇದೇ ರೀತಿಯದ್ದು. ಈ ಆಯೋಗಗಳ ಮುಖ್ಯ ಉದ್ದೇಶವೆಂದರೆ ಈ ವರ್ಗಗಳ ಸಂವಿಧಾನಿಕ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಅವರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುವುದು. ಹೌದು, ಇವು ಪ್ರಮುಖ ಸಂವಿಧಾನಿಕ ಸಂಸ್ಥೆಗಳು. ಅಟಾರ್ನಿ ಜನರಲ್, ಸಿಎಜಿ, ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಲೋಕಸೇವಾ ಆಯೋಗ ಹಾಗೂ ರಾಷ್ಟ್ರೀಯ ಆಯೋಗಗಳು. ಹೌದು, ಇವೆಲ್ಲ ಭಾರತೀಯ ಆಡಳಿತ ವ್ಯವಸ್ಥೆ ಮತ್ತು ನಮ್ಮ ಸಂವಿಧಾನದ ಸಮತೋಲನಕ್ಕಾಗಿ ಅತ್ಯಂತ ಪ್ರಮುಖ. ಖಂಡಿತವಾಗಿ. ಮತ್ತು ಇಂದಿನ ಬದಲಾಗುತ್ತಿರುವ ಕಾಲದಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆ ಎಷ್ಟರ ಮಟ್ಟಿಗೆ ಉಳಿಯುತ್ತಿದೆ ಮತ್ತು ಇವು ಎದುರಿಸುತ್ತಿರುವ ಹೊಸ ಸವಾಲುಗಳೇನು ಎಂಬುದರ ಬಗ್ಗೆ ಚಿಂತನೆ ಮಾಡುವುದು ಬಹಳ ಆಸಕ್ತಿದಾಯಕ. ಹೌದು, ಭವಿಷ್ಯದಲ್ಲಿ ಇವುಗಳ ಪಾತ್ರ ಹೇಗೆ ಅಭಿವೃದ್ಧಿಯಾಗಬಹುದು ಎಂಬುದೇ ದೊಡ್ಡ ಪ್ರಶ್ನೆ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ.